ವಂದನೆಗಳು ಆಂಟಿ, ಧನ್ಯವಾದಗಳು. ಕಣ್ಮುಚ್ಚಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈ ಅತ್ಯಮೂಲ್ಯವಾಗಿರುವಂತಹ ದಿನವನ್ನ, ಕ್ಷಣವನ್ನ ನೋಡುವಂತಹ ಭಾಗ್ಯವನ್ನ ನಮ್ಮೆಲ್ಲರಿಗೂ ಕೊಟ್ಟಿದ್ದಕ್ಕೋಸ್ಕರ ನಮಗೆ ಸ್ತೋತ್ರ ಅಪ್ಪ. ಅಪ್ಪ, ನೀವು ಕೊಟ್ಟಿರುವಂತಹ ಸಮಯವನ್ನ ನಾವು ಜ್ಞಾನವುಳ್ಳವರಾಗಿ ಉಪಯೋಗಿಸಿಕೊಳ್ಳಲು, ಬುದ್ಧಿವಂತರಾಗಿ ಜೀವಿಸಲು ಕೃಪೆಯನ್ನ, ಬೇಕಾಗಿರುವಂತಹ ಜ್ಞಾನವನ್ನ ದಯಪಾಲಿಸಿ ತಂದೆ. ನಮ್ಮನ್ನು ಇನ್ನೂ ಜೀವಂತವಾಗಿರಿಸಿ, ನಮ್ಮ ಮೇಲೆ ನಂಬಿಕೆ ಇಟ್ಟು, ನಮ್ಮ ಮೇಲೆ ನೀವು ವಿಶ್ವಾಸವಿಟ್ಟು ನನ್ನ ಮಕ್ಕಳು ಮಾರ್ಪಡ್ತಾರೆ, ನನಗೆ ಹತ್ರ ಹಾಗೆ ಆಗ್ತಾರೆ ಅನ್ನುವಂತಹ ಉದ್ದೇಶದಿಂದ ಇನ್ನೂ ಬದುಕಿಸುತ್ತಿರದಂತೆ ನೀವು ನಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆಯ ನಿಮಿತ್ತ ವಂದನೆಗಳು ತಂದೆ. ಆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂತಹ ಮಕ್ಕಳಾಗುವಂತೆ ಕೃಪೆ ಕೊಡಿ, ಬಲವನ್ನ ಕೊಡಿ. ಹಾಗೆ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಇದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು, ಕಳೆದ ವಾರ ನಾವು ಯಾವ ಅಂಶವನ್ನ ಆಲೋಚನೆ ಮಾಡಿದ್ವಿ? ತಂದಿಡುವ ಅಪಾಯ. ಕಳೆದ ವಾರ ಆತುರ ತಂದಿಡುವ ಅಪಾಯ ಅನ್ನುವಂತಹ ಮೊಟ್ಟ ಮೊದಲನೇ ಭಾಗವನ್ನ ಆಲೋಚನೆ ಮಾಡಿ ನೋಡಿದ್ವಿ. ಈ ವಾರ ಅದರ ಎರಡನೇ ಭಾಗ ಕಂಟಿನ್ಯೂಷನ್ ಅಂತ ಹೇಳಿದ್ನಲ್ವಾ? ಓಕೆ, ಇಷ್ಟಕ್ಕೂ ಎರಡನೇ ಭಾಗಕ್ಕೆ ಕಾಲಿಡುವುದಕ್ಕಿಂತ ಮುಂಚೆ ಕಳೆದ ವಾರ ನಮ್ಗೆ ಏನೇನು ಅರ್ಥ ಆಗಿದೆ ಈ ಸಬ್ಜೆಕ್ಟ್ ಅಲ್ಲಿ ಮತ್ತೆ ಮೆಲುಕು ಹಾಕೋದಾದ್ರೆ, ಪ್ರಾರಂಭದಿಂದ ಒಂದಷ್ಟು ಉದಾಹರಣೆಗಳನ್ನ ನೋಡಿದ್ವಿ, ಹೌದಾ? ಆತುರ ಅನ್ನುವಂತಹದ್ದು ಯಾವ್ಯಾವ ಅನಾಹುತಗಳನ್ನ ಮಾಡಬಹುದು ನಮ್ಮ ಜೀವನದಲ್ಲಿ ಅಂತ ಹೇಳಿ ನೋಡಿದ್ವಿ. ಅದರಲ್ಲಿ ಪ್ರಪ್ರಥಮವಾಗಿ ಆತುರ ಪಟ್ಟು ಏನೋ ಅನ್ನೋದ್ರಿಂದ ನಮ್ಮ ಸುತ್ತಮುತ್ತ ಇರುವಂತಹ ಜನರು ದೂರ ಆಗ್ಬೋದು. ಇದನ್ನು ನೋಡಿದ್ವಲ್ವಾ ಕಳೆದ ವಾರ? ಜನರನ್ನ ದೂರ ಮಾಡ್ಕೊಳ್ತೀವಿ, ನೆಮ್ಮದಿ, ಶಾಂತಿ, ಸಮಾಧಾನವನ್ನು ಕೆಡಿಸ್ಕೊಳ್ತೀವಿ, ಸಭೆಯಲ್ಲಿರುವಂತಹ ಸಭ್ಯರನ್ನ ದೂರ ಮಾಡ್ಕೊಳ್ತೀವಿ, ಸಭಾಪಾಲಕರನ್ನ ದೂರ ಮಾಡ್ಕೊಳ್ತೀವಿ. ಅದಾದ ನಂತರ ಆತುರದಿಂದ ಆಗುವಂತಹ ಅಪಾಯಗಳು ಇನ್ನು ಏನು ಅಂತ ಹೇಳಿದ್ರೆ, ನಮ್ಮ ಶರೀರದಲ್ಲಿರುವಂತಹ ಅವಯವಗಳನ್ನ ಕಳ್ಕೊಳ್ತೀವಿ, ಹೌದಲ್ವಾ? ಸಾಕಷ್ಟು ಜನ ಆತುರ ಪಟ್ಟು ಜೈಲ್ ಪಾಲಾದಂತವ್ರಿದ್ದಾರೆ, ಶಿಕ್ಷೆಗೊಳಗಾಗಿರುವಂತವ್ರಿದ್ದಾರೆ. ಮತ್ತೆ ನನ್ನ ಕುಟುಂಬದ ಜೊತೆ ನಾನು ಜೀವನ ಮಾಡ್ಬೇಕು ಅಂತ ಹೇಳಿದ್ರೆ ಮತ್ತೆ ಆಗದೇ ಇರುವಂತಹ ಪರಿಸ್ಥಿತಿ, ಹೌದಲ್ವಾ? ಅದಾದ ನಂತರ ಸಾಕಷ್ಟು ಜನ ಆತುರ ಪಟ್ಟು ಬೇರೆ ಬೇರೆ ಹಣದ ವಿಚಾರಗಳಿಗೆಲ್ಲ ಕೈ ಹಾಕಿ ಇರುವಂತಹದ್ದೆಲ್ಲ ಕಳ್ಕೊಂಡಿರುವಂತವ್ರು ಇದ್ದಾರೆ. ಆತುರ ಪಟ್ಟರೆ ಇಷ್ಟೊಂದು ಆಗುತ್ತಾ ಅಂತ ಹೇಳಿದ್ರೆ ಇಷ್ಟೊಂದು ಆಗತ್ತೆ. ಇದನ್ನ ಸತ್ಯವೇದ ಯಾವಾಗ ಹೇಳಿದೆ? 3 ರೆಫರೆನ್ಸ್ ಗಳನ್ನ ಕಳೆದ ವಾರ ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರೊಡಕ್ಷನ್ಗೆ ನೋಡಿದ್ವಲ್ವಾ? ಆತುರ ಪಡುವವರಿಗೆಲ್ಲ ಕೊರತೆ ಎನ್ನುವಂತಹ ಒಂದು ರೆಫರೆನ್ಸ್ ಅನ್ನು ನೋಡಿದ್ವಿ, ಹೌದಾ? ನೆಕ್ಸ್ಟ್ ಅದಾದ ನಂತರ ಆತುರ ಪಡುವಂತವ್ರು ಗಡಿಬಿಡಿ ಮಾಡ್ತಾರೆ. ಏನಕ್ಕೋಸ್ಕರ ಗಡಿಬಿಡಿ ಮಾಡ್ತಾರೆ? ಸುಮ್ಮನೆ ಗಡಿಬಿಡಿ ಮಾಡ್ತಾರೆ, ಕಾರಣವಿಲ್ಲದೆಯೂ ಸಹ ಗಡಿಬಿಡಿ ಮಾಡ್ತಾರೆ. ಇದನ್ನ ನೋಡಿದ್ವಿ. ಅದಾದ ನಂತರ ಆತುರ ಪಟ್ರೆ ನಮ್ಮ ದಾರಿಯನ್ನ ನಾವು ತಪ್ಪುತ್ತೀವಿ, ಹೌದಾ? ತಪ್ಪಾದ ದಾರಿಯನ್ನು ಹಿಡಿತೀವಿ. ಅದಕ್ಕೆ ಉದಾಹರಣೆಯನ್ನು ಸಹ ಸಾಕಷ್ಟು ಕಳೆದ ವಾರ ನಾವು ನೋಡಿದ್ವಿ. ಆತುರ ಪಟ್ಟು ತಪ್ಪು ದಾರಿ ಹಿಡಿದಿರುವಂತವರು ಬೇಗ ಹಣ ಮಾಡ್ಬೇಕು ಅನ್ನುವಂತಹದ್ದಾಗಿರ್ಬಹುದು, ಅಥವಾ ಬೇರೆ ಬೇರೆ ಕೆಟ್ಟ ಚಟುವಟಿಕೆ, ಅನೈತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತಹದ್ದಾಗಿರಬಹುದು. ಈ ರೀತಿಯಾಗಿರುವಂತಹ ಕೆಲಸಗಳನ್ನೆಲ್ಲ ಮಾಡ್ತಾರೆ ಜನ ಅಂತ ಹೇಳಿ ನಾವು ಕಳೆದ ವಾರ ನೋಡಿದ್ವಲ್ವಾ? ಇದೆಲ್ಲವೂ ಸಹ ನಡೀತಿರುವಂತಹದ್ದು ಆತುರ ಪಡುವಂತಹ ಈ ಗುಣದಿಂದಲೇ. ಓಕೆ, ಇದಿಷ್ಟು ಸಹ ನಾವು ಕಳೆದ ವಾರ ನೋಡಿದಂತಹದ್ದು. ಇದರ ಜೊತೆ ಇನ್ನೂ 1-2 ಉದಾಹರಣೆಗಳನ್ನ ನೋಡಿದ್ವಿ. ಯಾರ್ಯಾರು ಉದಾಹರಣೆ ನೋಡಿದ್ವಿ? ಮೋಶೆ ಉದಾಹರಣೆ ನೋಡಿದ್ವಿ, ಹೌದಾ? ಮೋಶೆ ಸಾತ್ವಿಕನು, ಎಲ್ಲರಿಗಿಂತಲೂ ಸಾತ್ವಿಕನು ಅನ್ನುವಂತಹ ಟ್ಯಾಗ್ ಮೋಶೆಗೆ ಬರ್ಬೇಕು ಅಂತ ಹೇಳಿದ್ರೆ ಅದು 1-2 ದಿನದಲ್ಲಿ ಬಂದಿದ್ದಲ್ಲ. ದೇವರು ಸಾಕಷ್ಟು ವರ್ಷ ಪಾಠ ಕಲಿಸ್ಬೇಕಿತ್ತು ಅದಕ್ಕೋಸ್ಕರ, ಹೌದಲ್ವಾ? ನೋಡ್ತಿದ್ದಂಗೆ ಕೊಲೆ ಮಾಡಿದಂತಹ ವ್ಯಕ್ತಿ, ಜಗಳ ನೋಡ್ತಿದ್ದಂಗೆ ಕೊಲೆ ಮಾಡಿದಂತಹ ವ್ಯಕ್ತಿ ಒಂದು 6 ಲಕ್ಷ ಜನನೋ 10 ಲಕ್ಷ ಜನನೋ ತನ್ನ ಮೇಲೆ ಕಿರ್ಚಾಡ್ತಿರ್ಬೇಕಾದ್ರೆ, ಇಸ್ರಾಯೇಲಿಯರನ್ನ ಐಗುಪ್ತ ದೇಶದಿಂದ ನಡೆಸಬೇಕಾದ್ರೆ ಕಿರ್ಚಾಡ್ತಿರ್ಬೇಕಾದ್ರೆ ಅವ್ರೆಲ್ಲರೂ ಸಹ ಬಂದ್ ಕಿರ್ಚಾಡಿದ್ರು ಸಹ ಮೌನವಾಗಿ ಸಮಾಧಾನವಾಗಿ ಅದನ್ನ ಹ್ಯಾಂಡಲ್ ಮಾಡಿದ್ರಲ್ವಾ? ಈ ಪೊಸಿಷನ್ ಇಂದ ಆ ಪೊಸಿಷನ್ಗೆ ಬಂದ್ರಲ್ವಾ? ನಮ್ಗೆ ಅರ್ಥ ಆಯ್ತಾ ಯಾವ ಪೊಸಿಷನ್ ಅಲ್ಲಿ ಇದ್ರು ಮೋಶೆ? ಆಗ ಹಿಂದೆ ಜಗಳ ನಡೀತಿದ್ರೆ ಒಬ್ಬರನ್ನ ಕೊಂದು ನೀಟಾಗಿ ಮಣ್ಣನ್ನು ಮುಚ್ಚಾಕ್ಬಿಟ್ರು ಅವ್ರಿಗೆ ಬಂದಂತಹ ಕೋಪಕ್ಕೆ. ಆ ವ್ಯಕ್ತಿ ಮುಂದೆ ಹೋಗಿ ಒಂದು ದಿನ ಇನ್ನೊಂದಷ್ಟು ವರ್ಷಗಳಾದ ನಂತರ ಸುಮಾರು ಒಂದು 20 ಲಕ್ಷ ಜನ ಎಸ್ಟಿಮೇಟ್ ನ ಪ್ರಕಾರ ಐಗುಪ್ತ ದೇಶದಿಂದ ಇಸ್ರೇಲ್ ದೇಶಕ್ಕೆ ನಡೆಸಿದಂತಹ ಜನರ ಸಂಖ್ಯೆ. ಈ 20 ಲಕ್ಷ ಜನರನ್ನ ಹ್ಯಾಂಡಲ್ ಮಾಡಿದ್ರ? ಈ 20 ಲಕ್ಷ ಜನ ಬಂದು ಗೊಣಗಾಡ್ತಿದ್ರು, ಕಿರ್ಚಾಡ್ತಿದ್ರು, ಅಷ್ಟೂ ಜನರನ್ನ ಹ್ಯಾಂಡಲ್ ಮಾಡಿದ್ರ, ನಡೆಸಿದ್ರ? ಹೌದು. ಅಂದ್ರೆ
ಇಷ್ಟೊಂದು ಕೋಪ ಇದ್ದಂತಹ ವ್ಯಕ್ತಿ, ಇಷ್ಟೊಂದು ಆತುರ ಪಡುತ್ತಿದ್ದಂತಹ ವ್ಯಕ್ತಿ ಆ ತರ ಹೇಗಾದ್ರು ಅಂದ್ರೆ ದೇವ್ರು ಅಷ್ಟೊಂದು ಸ್ಟ್ರಾಂಗ್ ಆಗಿ ಪಾಠ ಕಲಿಸಿದ್ರು ಬ್ಯಾಕ್ ಗ್ರೌಂಡ್ ಅಲ್ಲಿ. ಹೌದಾ? ಆ, ಹಾಗಾದ್ರೆ ಆತರ ಪಟ್ಟಿದ್ರಿಂದ ಮೋಶೆಯ ಜೀವನದಲ್ಲಿ ಹಿಂದೆ ಏನಾಯ್ತು ಅಂತ ಹೇಳಿ ನೀವು ನೋಡಿದ್ರಿ. ಅದಾದ ನಂತರ ಸೌಲನು ಸಮುವೇಲನು ಬರ್ಬೇಕಿತ್ತು. ನಿಮಗ್ ಗೊತ್ತಾ, ಲಾಸ್ಟ್ ವೀಕ್ ನಾವು ಓದ್ತೀವಲ್ವಾ ಈ ಸಂದರ್ಭವನ್ನ. 7 ದಿನ ವೆಯ್ಟ್ ಮಾಡಿದ್ರು, ಇನ್ನೊಂದ್ ಸ್ವಲ್ಪ ಹೊತ್ತು ಕಾಯ್ಬೇಕಿತ್ತು ಅಷ್ಟೇ. ಆ ಸ್ವಲ್ಪ ಹೊತ್ತು ಕಾಯ್ದೆ ಮಾಡ್ಬೇಕಾಗಿರುವಂತ ಕೆಲಸವನ್ನ ತಾನೇ ಮಾಡ್ಲಿಕ್ಕೆ ಮುಂದಾದ್ರು. ಆ ಮಾಡಿ ಇನ್ ಸ್ವಲ್ಪ ಹೊತ್ತಾಗಿದ ತಕ್ಷಣ ಇನ್ನು ಮಾಡ್ತಾ ಇದ್ದಂಗೆ ಯಾರು ಬಂದ್ರು? ಸಮುವೇಲನು ಬಂದ್ರು. ಸೌಲನು ಈ ಕೆಲಸ ಮಾಡ್ತಿದ್ದಾಗ ಸಮುವೇಲನು ಬರ್ತಾರೆ. ಅವಾಗ ಬಂದು ನೀವ್ ಏನ್ ಮಾಡಿದ್ದು ಅಂತ ಹೇಳಿ ಕೇಳ್ತಾರೆ. ಈ ಕಾರಣದ ನಿಮಿತ್ತ ದೇವರು ನಿನ್ನ ಸಿಂಹಾಸನವನ್ನ ತೆಗೆದು ಹಾಕ್ತಾರೆ. ಇದನ್ನ ನಾವು ನೋಡಿದ್ವಾ? ಅಂದ್ರೆ ಸಿಂಹಾಸನನು ಹೊರಟೋಯ್ತಾ ಆತುರ ಅನ್ನುವಂತಹ ಒಂದು ಗುಣದಿಂದ. ಹೌದು, ಇದಿಷ್ಟು ಸಹ ನಾವು ಕಳೆದ ವಾರ ನೋಡಿದಂತಹ ವಿಚಾರಗಳು, ಸನ್ನಿವೇಶಗಳು. ಈಗ ಇನ್ನೊಂದ್ ಸ್ವಲ್ಪ ಮುಂದೆ ಹೋಗೋಣ. ಇವತ್ತಿನ ಸಂದೇಶದಲ್ಲಿ ಹೊಸ ಉದಾಹರಣೆಗಳಾಗಿರ್ಬಹುದು, ಹೊಸ ಸನ್ನಿವೇಶಗಳೇನಾದ್ರೂ ಸಿಕ್ಕುತ್ತಾ, ಆತುರ ಪಟ್ಟು ಸತ್ಯವೇದದಲ್ಲಿ ಇನ್ನೂ ಯಾರಾದ್ರೂ ನಮ್ಗೆ ಪಾಠ ಕಲಿಸ್ಲಿಕ್ಕಿದಾರ ಅಂತ ಹೇಳಿ ನೋಡಿದಾಗ, ಇನ್ನೂ ಒಬ್ಬ ವ್ಯಕ್ತಿ ನಿಮ್ಮ ಕಣ್ಣು ಕಾಣಿಸ್ತಾರೆ ಪ್ರಿಯ. ಯಾರು? ಇಸ್ಕರಿಯೋತ ಯೂದನು. ಹೌದಾ? ಎಕ್ಸಾಂಪಲ್ ನಂಬರ್ 3 ಅಂತ ಹೇಳಿ ಬರ್ಕೊಳ್ಳಿ. ಕಳೆದ ವಾರ 2 ಎಕ್ಸಾಂಪಲ್ ಅನ್ನ ನೋಡಿದೀವಿ. ಈ ಎಕ್ಸಾಂಪಲ್ ಅನ್ನ, ಈಗ ನಾವು ನೋಡ್ತಿರುವಂತ ಇಸ್ಕರಿಯೋತ ಯೂದನ ಎಕ್ಸಾಂಪಲ್ 3 ಅಂತ ಹೇಳಿ ಬರ್ಕೊಳ್ಳಿ. ಓಕೆ, ಎಷ್ಟಕ್ಕೂ ಎಲ್ಲ ಆತರ ಪಟ್ರು ಇಸ್ಕರಿಯೋತ ಯೂದನು ತನ್ನ ಜೀವನದಲ್ಲಿ? ಆತುರದಿಂದ ಉರುಳಾಕಿಕೊಳ್ಳೋದಕ್ಕೆ ಹೋದ್ರೆ. ಹೌದಾ? ಇನ್ನೂ ಒಂದ್ ಕಡೆ ಆತುರ ಪಟ್ಟಂಗೆ ಕಾಣಿಸುತ್ತಲ್ವಾ? ನಾವು ಕಳೆದ ವಾರ ಮಾತಾಡಿದೀವಿ, ಹಣವಂತರಾಗ್ಲಿಕ್ಕೆ ಜನ ಆತರ ಪಡ್ತಾರೆ ಅಂತ ಹೇಳಿ ಮಾತಾಡ್ಕೊಂಡಿದ್ವಾ? ಹಣವಂತರಾಗ್ಲಿಕ್ಕೆ ಜನ ಆತುರ ಪಡ್ತಾರೆ. ಒಬ್ರು ದರೋಡೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದ ಕಾರಣ ಏನು? ಇವ್ರು ಸಹ ಎಲ್ಲಾದ್ರೂ ಕೆಲಸಕ್ಕೆ ಹೋಗಿ ಕೆಲಸ ಹುಡುಕಿದ್ರೆ ಸಿಕ್ಕತ್ತಾ ಇಲ್ವಾ? ಇವ್ರಿಗೂ ಸಹ ಮೈಯಲ್ಲಿ ಶಕ್ತಿ ಇರುತ್ತಾ? ಮೆದುಳಿರುತ್ತಾ? ಆಲೋಚನೆ ಕೊಡ್ಲಿಕ್ಕೆ ಮೆದುಳಿರುತ್ತಾ? ಬುದ್ಧಿ ಅನ್ನುವಂತಹದ್ದು ಇವ್ರಿಗೂ ಇರುತ್ತಾ? ಎಲ್ಲಾದ್ರೂ ಹೋಗಿ ಕೆಲಸ ಹುಡುಕಿದ್ರೆ ಸಿಕ್ಕತ್ತಾ? ಸಿಗುತ್ತೆ. ಆದ್ರೆ ಇವ್ರ ಕೆಲಸ ಏನಕ್ಕೋಸ್ಕರ ಮಾಡದೆ ದರೋಡೆ ಮಾಡಕ್ ಬಂದಿದ್ದಾರೆ? ಇವರಿಗೆ ಸ್ಲೋ ಆಗಿ ಜನರೇಟ್ ಆಗುವಂತಹ ಇನ್ಕಮ್, ಸ್ಲೋ ಆಗಿ ಜನರೇಟ್ ಆಗುವಂತಹ ಮನಿ, ಹಣ ಅನ್ನುವಂತಹದ್ದು ಬೇಡ. ಫಾಸ್ಟ್ ಆಗಿ ಆಗ್ಬೇಕು, ಬೇಗ ಬೇಗ ಆಗೋಗ್ಬೇಕು, ಇವತ್ತೇ ಶ್ರೀಮಂತರಾಗ್ಬೇಕು ಅಂತ ಹೇಳಿದ್ರೆ ಇರುವಂತಹದ್ದು ಎರಡೇ ದಾರಿ. ಏನು? ಒಬ್ಬ ಶ್ರೀಮಂತನನ್ನ ಕೊಲ್ಬೇಕು, ಇಲ್ಲ ಅಂತ ಹೇಳಿದ್ರೆ ಒಂದು ದೊಡ್ಡ ಬ್ಯಾಂಕ್ ನ ದರೋಡೆ ಮಾಡ್ಬೇಕು. ನಿಜನಾ? ಹಾಗಾದ್ರೆ ಅತಿ ಬೇಗ ಶ್ರೀಮಂತರಾಗ್ಬೇಕು ಅನ್ನುವಂತಹದ್ದು ಆತರನೇನ? ಹೌದು. ಇಲ್ಲಿ ಯೂದನಿಗೆ ಆದಂತಹದ್ದು ಅದೇ ಅಲ್ವಾ? ಈತನೂ ಸಹ ಒಂದು ಕೆಲಸಕ್ಕೆ ಹೋಗಿದ್ರೆ, ಒಂದು ಉದ್ಯೋಗಕ್ಕೆ ಏನಾದ್ರು ಯಾಕಂದ್ರೆ ಯೇಸುಕ್ರಿಸ್ತರು ಶಿಲುಬೆಗೆ ಹೋದ ನಂತರ, ಯೇಸುಕ್ರಿಸ್ತರು ಮತ್ತೆ ಪುನರುದ್ಧಾನ ಆಗಿ ಪರಲೋಕಕ್ಕೆ ಆರೋಹಣ ಆದ ನಂತರ ಅಪೋಸ್ತಲರು ಕೆಲಸ ಮಾಡಿದಂತೆನೂ ಸಹ ಸಾಕಷ್ಟು ಉದಾಹರಣೆಗಳು ಸತ್ಯವೇದದಲ್ಲಿದೆ. ಹೌದಲ್ವ? ಪೌಲನೆಲ್ಲರೂ ಸಹ. ಈ ಯೂದನೂ ಸಹ ಹಣ ಬೇಕು ಅಂತ ಹೇಳಿದ್ರೆ ನಿಧಾನವಾಗಿ ಅದನ್ನ, ಅಂದ್ರೆ ತನ್ನ ಜೀವನ ಹೇಗೋ ಸಾಗ್ಬೇಕು ಅಂತ ಹೇಳಿದ್ರೆ ನಿಧಾನವಾಗಿ ಒಂದು ಕೆಲಸಕ್ಕೋ ಉದ್ಯೋಗಕ್ಕೋ ಸೇರಿದ್ರೆ ಅದು ನೀಟಾಗಿ ಜನರೇಟ್ ಹಾಕೊಂಡು ಹೋಗ್ತಿ ತನ್ನ ಜೀವಮಾನ ಕಾಲವನ್ನ ಅದರಲ್ಲಿ ಪೋಷಿಸಬಹುದಿತ್ತ. ಹೌದು, ಅದ್ ಹಾಗಾಯ್ತಾ? ಒಂದೇ ಸರಿ ಏನ್ ಬೇಕು? 30 ನಾಣ್ಯ ಬೇಕು. ಒಂದೇ ಸರಿ ಬೇಕು. ಒಂದೇ ಸರಿ ಬೇಕು ಅಂತ ಹೇಳಿದ್ರೆ ಈಗ ಏನ್ ಮಾಡ್ಬೇಕು? ದಾರಿ ತಪ್ಪಬೇಕು. ಒಂದೇ ಸರಿ 30 ನಾಣ್ಯ ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಈಗ ದಾರಿ ತಪ್ಪಬೇಕು. ದಾರಿ ತಪ್ಪಿ ಏನ್ ಮಾಡ್ಬೇಕು? ತನ್ನ ಗುರುವಾಗಿರುವಂತ ಯೇಸುಕ್ರಿಸ್ತರನ್ನೇ ಹಿಡಿದುಕೊಡಬೇಕು. ಹೌದಾ? ನಾವ್ ಕಳೆದ ವಾರ ಒಂದು ರೆಫರೆನ್ಸ್ ಅನ್ನ ನೋಡಿದ್ವಲ್ವಾ ಪ್ರಿಯರೇ? ಆ ರೆಫರೆನ್ಸ್ ಅನ್ನ ಇನ್ನೊಂದ್ಸಾರಿ ಓದಿ ಆಮೇಲೆ ಯೂದನ ಘಟನೆಗೆ ಬರೋಣ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 2ನೇ ವಚನವನ್ನ ಓದೋಣ. 19:2. ದುಡುಕುವ ಕಾಲ ದಾರಿ ತಪ್ಪುವುದು. ಏನಂತೆ ಈ ದುಡುಕುವಂತಹದ್ದು ಅನ್ನುವಂತಹ ಪದ ಯಾವ ಪದಕ್ಕೆ ಸಮಾನಾರ್ಥಕ ಅಂತ ಹೇಳಿ ಓದಿದೀವಿ ನಾವು? ಆತುರಕ್ಕೆ ಸಮಾನಾರ್ಥಕವಾಗಿರುವಂತಹ ಪದ ಅಲ್ವಾ ದುಡುಕುವಂತಹದ್ದು ಅಂದ್ರೆ. ದುಡುಕುವಂತಹದ್ದು ಮತ್ತೆ ಗಡಿಬಿಡಿ ಮಾಡುವಂತಹದ್ದು ಎರಡೂ ಸಹ ಆತುರ ಅನ್ನುವಂತಹ ಪದಕ್ಕೆ ಸಮಾನಾರ್ಥಕವಾಗಿರುವಂತಹ ಪದ. ಓಕೆ, ಈಗ ದುಡುಕುವಂತಹವ್ರು ಏನ್ ಮಾಡ್ತಾರಂತ ಹೇಳಿ ಓದಿದ್ವಿ ಇವಾಗ ಜ್ಞಾನೋಕ್ತಿಗಳಲ್ಲಿ? ದಾರಿ ತಪ್ಪುವರು. ದಾರಿ ತಪ್ಪಾರ? ಈಗ ಯೂದನು ಏನ್ ಮಾಡಿದ್ರು ಪಾಪ? ದುಡುಕುವಂತಹದ್ದು. ಅತಿ ಬೇಗನೆ ಹಣ ಮಾಡ್ಬೇಕು, ಅತಿ ಬೇಗನೆ ಕೋಟ್ಯಾಧೀಶ್ವರನಾಗೋಗ್ಬೇಕು, ಅತಿ ಬೇಗನೆ ಶ್ರೀಮಂತನಾಗೋಗ್ಬೇಕು, ಇರುವಂತಹ ಸಮಸ್ಯೆಗಳೆಲ್ಲ ಒಂದೇ ಸರಿ ತೀರೋಗ್ಬಿಡ್ಬೇಕು, ಇರುವಂತಹ ಸಾಲ ಎಲ್ಲ ಒಂದೇ ಸರಿ ತೀರೋಗ್ಬಿಡ್ಬೇಕು, ಇವತ್ತೇ ತೀರಿಸ್ಬಿಡ್ಬೇಕು.
ಈ ರೀತಿ ಒಬ್ಬ ವ್ಯಕ್ತಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಇದನ್ನ ಆತುರ ಅಂತ ಹೇಳಿ ಕರಿತೀವಿ. ಇದನ್ನೇ ದುಡುಕುವಂತಹದ್ದು ಅಂತ ಹೇಳಿ ಕರಿತೀವಿ. ಹೌದಾ? ಒಬ್ಬ ವ್ಯಕ್ತಿ ಸಾಲ ಮಾಡಿದ್ದಾನೆ, ಅಥವಾ ತುಂಬಾ ಜನ ಈ ತರ ಸನ್ನಿವೇಶಗಳಿಗೂ ಸಿಲುಕಿದ್ದಾರೆ ಪ್ರಿಯರೇ. ಸಾಲ ಮಾಡುವಂತಹದ್ದು ಅಥವಾ ಇತರೆ ಇಲ್ಲದೆ ಇರುವಂತಹ ಸಮಸ್ಯೆಗಳಿಗೆಲ್ಲ ಸಿಕ್ಕಾಕೊಂಡಿರ್ತಾರೆ. ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೇಕು ಅಂತ ಹೇಳಿದ್ರೆ ಇರುವಂತಹ ಪ್ರೋಸೆಸ್ ಏನು ಅಂತ ನೀವು ಹೇಳಿ. ನಿಧಾನವಾಗಿ ಕಷ್ಟಪಟ್ಟು ಮಾಡಿರುವಂತಹ ತಪ್ಪನ್ನ ತಿಳ್ಕೊಂಡು ಆ ತಪ್ಪನ್ನ ಇನ್ನೊಂದ್ಸರಿ ಮಾಡೋದಿಲ್ಲ ಅಂತ ಹೇಳಿ ಫಸ್ಟ್ ದೇವ್ರ ಮುಂದೆ ಕಣ್ಣೀರ್ ಹಾಕಿ, ಅದಾದ ನಂತರ ತಂದೆ ನನಗ್ ಬಲ ಕೊಡಿ, ನಾನ್ ದುಡಿದು ಇದನ್ನೆಲ್ಲ ತೀರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇದಲ್ವಾ ಪ್ರೊಸೀಜರ್? ಹೌದಾ? ಕಷ್ಟಪಟ್ಟು ದುಡಿದು ಒಂದಷ್ಟು ವರ್ಷ ಆಗುತ್ತೆ ತೀರಿಸ್ಲಿಕ್ಕೆ ತಾವು ಮಾಡಿರುವಂತ ಸಾಲವನ್ನ. ಇದಲ್ವಾ ಪ್ರೊಸೀಜರ್? ಅದನ್ನ ಬಿಟ್ಟು ಇಲ್ಲ ಇದಕ್ಕೆ ಒಂದೇ ಸೊಲ್ಯೂಷನ್, ಯಾವ್ದಾದ್ರು ಒಂದು ದೊಡ್ಡ ಶ್ರೀಮಂತನ ಮನೆಯನ್ನ ಕಳ್ಳತನ ಮಾಡಿದ್ರೆ ಇರುವಂತ ಸಾಲ ಎಲ್ಲ ಒಂದೇ ಸರಿ ತೀರೋಗುತ್ತೆ. ಈ ತರ ಯಾರಾದ್ರೂ ಆಲೋಚನೆ ಮಾಡಿದ್ರು ಅಂತ ಅನ್ಕೊಳ್ಳಿ. ಹಿಡಿಬೇಕಲ್ವಾ ಕೆಟ್ಟ ದಾರಿಯನ್ನ? ಬೇರೆ ದಾರಿ ಇಲ್ಲ ಅಲ್ವಾ? ಕೆಟ್ಟ ದಾರಿಯನ್ನ ಹಿಡಿಬೇಕು, ಒಳ್ಳೆ ದಾರಿಯಿಂದ ತಪ್ಪಬೇಕು. ಹೌದಲ್ವಾ? ಇಲ್ಲ ಆಗ್ತಿರುವಂತಹದ್ದಿದೆ. ಬೆಸ್ಟ್ ಎಕ್ಸಾಂಪಲ್ ಯೂದನ ಘಟನೆ. ಹೌದಾ? ಓಕೆ, ಇದು ಒಂದ್ ಸರಿ ಆತರ ಪಟ್ಟಿದ್ದಾದ್ರೆ ನೆಕ್ಸ್ಟ್ ಅಂದ್ರೆ ತನ್ನ ಜೀವನದಲ್ಲಿ ಸಾಕಷ್ಟು ಸರಿ ಆತರ ಪಟ್ಟಿರಬಹುದು, ಆದ್ರೆ ಸತ್ಯವೇದದಲ್ಲಿ ನಮಗೆ ಕಣ್ಣಿಗೆ ಕಾಣಿಸುವಂತಹ ಘಟನೆಗಳಲ್ವಾ ಇದೆಲ್ಲ. ಓಕೆ, ಇನ್ನು ಸೆಕೆಂಡ್ ಟೈಮ್ ಈಗಾಗ್ಲೇ ಒಬ್ರು ಅಕ್ಕ ಹೇಳ್ದ ಹಾಗೆ ಸೆಕೆಂಡ್ ಟೈಮ್ ಎಲ್ಲ ಆತರ ಪಟ್ರು ಸತ್ಯವೇದದಲ್ಲಿ ನಾವು ನೋಡೋ ಹಾಗೆ ನಾರ್ಮಲ್ ಆಗಿ ಉರುಳು ಹಾಕಿಕೊಳ್ಳುವಂತಹದ್ದು. ಹೌದಲ್ವಾ? ಓಕೆ, ಈಗ ಹಿಡ್ಕೊಟ್ಟಿದ್ದಾಯ್ತು, ಯೇಸು ಕ್ರಿಸ್ತರಿಗೆ ಮೋಸ ಮಾಡಿರುವಂತಹದ್ದಾಯ್ತು. ಈಗ ನೆಕ್ಸ್ಟ್ ಯೂದನ ಮುಂದೆ 2 ಆಪ್ಷನ್ ಇದೆ. ಒಂದು, ಅಪೋಸ್ತಲರ ಪಾದಗಳನ್ನ ಹಿಡ್ಕೊಳ್ಳುವಂತಹದ್ದು ಹೋಗಿ. ಹೌದಾ? ಮತ್ತೆ ಪುನರುದ್ಧಾನ ಆಗಿ ಯೇಸು ಕ್ರಿಸ್ತರು ಬರ್ತಾರೆ ಅಂತ ಹೇಳಿ ನಂಬಿಕೆ ಇದ್ದಿದ್ರೆ ಯೇಸು ಕ್ರಿಸ್ತರ ಪಾದವನ್ನ ಹಿಡ್ಕೊಳ್ಳುವಂತಹದ್ದು. ಹೌದಲ್ವಾ? ಹಿಡ್ಕೊಟ್ಟಿದ್ದಾಗೋಯ್ತು. ಈಗ ಮತ್ತೆ ಯೇಸು ಕ್ರಿಸ್ತರು ಶಿಲ್ಬೆಗೆ ಹಾಕಲ್ಪಡ್ತಾರೆ. ಅದಾದ ನಂತರ ಮತ್ತೆ ಪುನರುದ್ಧಾನ ಆಗ್ತಾರೆ. ಈಗ ಪುನರುದ್ಧಾನ ಆಗಿ ಬಂದಂತಹ ಪ್ರಭುವಿನ ಪಾದ ಹಿಡ್ಕೊಳ್ಳುವಂತಹದ್ದು, ಅಥವಾ ಅಪೋಸ್ತಲರ ಪಾದ ಹಿಡ್ಕೊಳ್ಳುವಂತಹದ್ದು, ಸಂಘದ ಪಾದ ಹಿಡ್ಕೊಳ್ಳುವಂತಹದ್ದು, ಇದು ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಏನು? ಬ್ಯಾಕ್ ಗ್ರೌಂಡ್ ಅಲ್ಲಿ ಹೋಗಿ ಉರುಳಾಕೊಳ್ಳುವಂತಹದ್ದು. ಹೌದಾ? ಈ 2 ಆಪ್ಷನ್ ಅಲ್ಲಿ ಮತ್ತೆ ಯಾವ್ದನ್ನ ಚೂಸ್ ಮಾಡ್ತಾರೆ? ನೇಣು ಹಾಕೊಳ್ಳುವಂತಹದ್ದು. ನಿಜನಾ? ಸ್ವಲ್ಪ ಯೋಚನೆ ಮಾಡಿದ್ರೆ ಅಲ್ಲಿ ನಿಂತು ಆತ್ಮಹತ್ಯೆ ಅನ್ನುವಂತಹ ಸಂದೇಶದಲ್ಲಿ ಒಂದು ವಿಚಾರವನ್ನ ಕೇಳಿದ್ವಿ. ಈ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಪ್ರತಿಯೊಬ್ಬೊಬ್ಬರೂ ಸಹ ಸ್ವಲ್ಪ ಡಿಲೇ ಮಾಡಿದ್ರೆ ಅದನ್ನ ಅವರ ಪ್ರಾಣಗಳನ್ನ ಅವರೇ ತಗೊಳ್ಳುವಂತಹದ್ದು. ಸ್ವಲ್ಪ ಡಿಲೇ ಮಾಡಿದ್ರೆ, ಸ್ವಲ್ಪ ತಡ ಮಾಡಿದ್ರೆ ಇವರು ನನ್ಗೆ ಆತ್ಮಹತ್ಯೆ ನಾನು ಮಾಡ್ಕೊಳ್ಳೋದಿಲ್ಲ ಅನ್ನುವಂತಹ ನಿರ್ಣಯ ತಗೊಂಡಂಗಿರುತ್ತೆ. ಗೊತ್ತಾ? ಮತ್ತೆ ಹೇಳ್ತದೆ, ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಪ್ರತಿಯೊಬ್ಬರು ಸಹ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳುವಂತಹದ್ದು ಬೇಡ, ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬಿಟ್ರೆ ಅರ್ಧ ಆತ್ಮಹತ್ಯೆಗಳು ತಡೆಯಲ್ಪಡುತ್ತೆ. ಗೊತ್ತಾ? ಯಾಕಂದ್ರೆ ಮನುಷ್ಯನಿಗೆ ಒಂದೇ ರೀತಿಯಾಗಿರುವಂತಹ ಆಲೋಚನೆ ಇರೋದಿಲ್ಲ. ಇವತ್ತು ಸತ್ತೋಗ್ಬೇಕು ಅಂತ ಇದ್ರೆ ಇನ್ನೊಂದ್ ಸ್ವಲ್ಪ ಕಾಲ ಬದುಕ್ಬಿಡೋಣ, ಇನ್ನೊಂದ್ 2 days ಆದ್ಮೇಲೆ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ನಿರ್ಣಯ ಏನಾದ್ರು ತಗೊಂಡ್ರೆ ಅದೇ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಳ್ದೆ ಇರ್ಲಿಕ್ಕೂ ಸಹ ಚಾನ್ಸ್ ಇದೆ. ಗೊತ್ತಾ? ಅಂದ್ರೆ ಹೋಗಿ ಉರುಳು ಹಾಕೋಬೇಕು ಅಂತ ಹೇಳಿದ್ರೆ ಅಲ್ಲೂ ಏನ್ ಕಾಣಿಸ್ತದೆ ನಮಗೆ? ಸತ್ತೋಗ್ಬಿಡ್ಬೇಕು, ತಪ್ಪು ಮಾಡ್ಬಿಟ್ಟಿದ್ದೀನಿ, ನನ್ನನ್ನು ಯಾರು ಕ್ಷಮಿಸೋದಿಲ್ಲ ಈ ಲೋಕದಲ್ಲಿ, ಘೋರವಾಗಿರುವಂತಹ ತಪ್ಪನ್ನ ಮಾಡಿದ್ದೀನಿ, ನನ್ನನ್ನು ಯಾರು ಕ್ಷಮಿಸುವಂತವ್ರು ಇಲ್ಲ ಈ ಲೋಕದಲ್ಲಿ, ಅಪೋಸ್ತಲರು ಕ್ಷಮಿಸಲ್ಲ, ಯೇಸು ಕ್ರಿಸ್ತರು ಕ್ಷಮಿಸಲ್ಲ, ಸತ್ತೋಗ್ಬೇಕು. ಇದನ್ನು ಮತ್ತೆ ಏನಂತ ಕರಿತೀವಿ? ಆತುರಮೇನ? ಹೌದು. ತಪ್ಪಾದ ನಿರ್ಣಯಗಳನ್ನ ಒಂದಾದ ನಂತರ ಒಂದು ನಿರ್ಣಯ ಎಷ್ಟು ಚೆನ್ನಾಗಿ ತಗೋತಿದ್ದಾರೆ ನೋಡಿ. ಹಿಡ್ಕೊಡು ಅನ್ನುವಂತ ಆಲೋಚನೆ ಬಂದಿದ್ದು ಈ ಮನುಷ್ಯನಿಗೆ. ಹೌದಾ? ಹಿಡ್ಕೊಡ್ಬೇಕು ಯೇಸು ಕ್ರಿಸ್ತರನ್ನ ಅನ್ನುವಂತ ಆಲೋಚನೆ ತಂದಿದ್ ಯಾರು? ಅಪವಾದಿ. ತಗೊಂಡ್ ಬಂದಿದ್ ಯಾರಿಗೆ? ಯೂದನಿಗೆ. ಹೌದಾ? ಆ ಆಲೋಚನೆ ತಂದು ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ನೀನ್ ಹಿಡ್ಕೊಟ್ಟಿದ್ಯ, ಹೋಗಿ ನೇಣ್ ಹಾಕೋ ಅಂತ ಆಲೋಚನೆ ತರ್ತಿರುವಂತಹದ್ದು ಯಾರು? ಅಪವಾದಿನೇ. ಈ ಆಲೋಚನೆಗಳಿಗೆಲ್ಲ ಎಷ್ಟು ಚೆನ್ನಾಗಿ ನೀರ್ ಹಾಕಿ ಪೋಷಿಸಿ ಬೆಳೆಸ್ತಿದಾರೆ ನೋಡಿ. ಹೌದಾ? ನಿಂತು ಯೋಚನೆ ಮಾಡ್ತಿಲ್ಲ, ಇದು ಸರಿನಾ? ನನ್ನ ಪ್ರಭು ಇಷ್ಟು ವರ್ಷ ನನ್ಗೆ ಹೇಳ್ಕೊಟ್ಟಂತಹ ಮಾತಿಗೆ ಸರಿಯಾಗಿದ್ಯಾ ನನಗೆ ಬರ್ತಿರುವಂತಹ ಆಲೋಚನೆಗಳು? ಅಥವಾ ಅದಕ್ಕೇನಾದ್ರೂ ವಿರುದ್ಧವಾಗಿದ್ಯಾ? ಹೌದಾ? ನಿಂತು ಯೋಚನೆ ಮಾಡಿದ್ರೆ ಆ ಪರಿಸ್ಥಿತಿ, ಆ ಕೆಲಸವನ್ನ ಯೂದನು ಮಾಡ್ತಿರ್ಲಿಲ್ಲ. ಹೌದಾ? ಆತುರ ಅಂದ್ರೆ ಇದೆ ಅಲ್ವಾ? ನಿಂತು ಆಲೋಚನೆ ಮಾಡದೇ ಇರುವಂತಹದ್ದು, ನಿಧಾನವಾಗಿ ಆಲೋಚನೆ ಮಾಡದೇ ಇರುವಂತಹದ್ದು, ಅನಲೈಸ್ ಮಾಡದೇ ಇರುವಂತಹದ್ದು. ಏನಾಗಬಹುದು, ನಾನು ಈ ಕೆಲಸ ಮಾಡಿದ್ರೆ ಏನಾಗಬಹುದು? ಹೌದಾ? ತುಂಬಾ ಜನ, ಸಾಕಷ್ಟು ಜನ ಇರ್ತಾರೆ ನಮ್ಮ ಮಧ್ಯದಲ್ಲೂ ಸಹ. ಎದುರುಗೊಬ್ಬ ವ್ಯಕ್ತಿ ಇದ್ದಾರೆ ಅಂತ ಅನ್ಕೊಳ್ಳಿ. ಆ ವ್ಯಕ್ತಿಗೆ ಕೋಪ ಬಂದಿದ ತಕ್ಷಣ ಪಟ್ ಅಂತ ಹೊಡೆದ್ ಬಿಡುವಂತಹದ್ದು, ಅಥವಾ ಇಷ್ಟ ಬಂದಂತೆ ಬಾಯಿಗೆ ಏನ್ ಬರುತ್ತೋ ಆ ಮಾತಿಂದ ಬೈದ್ ಬಿಡುವಂತಹದ್ದು. ಅದಾದ ನಂತರ ಏನಾಗುತ್ತೆ ಅಂತ ಒಂದ್ಸರಿ ನಿಂತು ಯೋಚನೆ ಮಾಡಿ. ಅದಾದ ನಂತರ, ನೀವು ಹೊಡೆದ ನಂತರ ಏನಾಗುತ್ತೆ ಅಂತ ಒಂದ್ಸರಿ ಯೋಚನೆ ಮಾಡಿ ನೋಡಿ. ಹೌದಾ? ಆ ವ್ಯಕ್ತಿ ಮತ್ತೆ ನಿಮ್ಮ ಮೇಲೆ ಕೈ ಮಾಡ್ತಾನೆ, ಅಲ್ಲಿಂದ ನಿಮ್ಮಿಬ್ರು ಶಾಂತಿ ಸಮಾಧಾನನು ಕೆಟ್ಟೋಗುತ್ತೆ, ಇಬ್ರು ಸಹ ಮನೆಗೆ ಹೋಗಿ ನಿದ್ರೆ ಮಾಡೋದಿಲ್ಲ. ಹೌದಲ್ವಾ?
ಅಂದ್ರೆ ಒಂದು ಕೆಲಸ ಮಾಡುವುದಕ್ಕಿಂತ ಮುಂಚೆ ಒಬ್ಬ ಮನುಷ್ಯ ಯೋಚನೆ ಮಾಡ್ಬೇಕಾಗಿರುವಂತಹದ್ದು ಏನು, ಈ ಕೆಲಸ ಮಾಡಿದ ನಂತರ ಏನಾಗಬಹುದು, ಅಷ್ಟು ಯೋಚನೆ ಮಾಡಿದ್ರೆ ಯಾರು ಆತರ ಪಡೋದಿಲ್ಲ ಗೊತ್ತಾ, ಯಾರೂ ಸಹ ಇನ್ನೊಬ್ಬರ ಮೇಲೆ ಕೆಟ್ಟ ಮಾತು ಮಾತಾಡೋದಿಲ್ಲ ಗೊತ್ತಾ. ಯಾಕಂದ್ರೆ ಇಷ್ಟ ಬಂದತೆ ಮಾತುಗಳನ್ನ ಮಾತಾಡಿ ಸಂಬಂಧಗಳು ಮುರಿದು ಹೋಗಿರುವಂತಹದ್ ನಾವ್ ಏನಕ್ ನೋಡ್ತಿದೀವಿ ಅಂದ್ರೆ, ಒಬ್ಬ ಮನುಷ್ಯ ಒಂದು ಮಾತನ್ನ ಮಾತಾಡುವುದಕ್ಕಿಂತ ಮುಂಚೆ ನಾನು ಈ ಮಾತನ್ನ ಮಾತಾಡಿದ್ರೆ ಆ ಸಹೋದರನಿಗೆ ಎಷ್ಟು ಬೇಜಾರಾಗ್ಬೋದು, ಎಷ್ಟು ನೋವಾಗ್ಬೋದು ಮನಸ್ಸಿಗೆ ಅಂತ ಹೇಳಿ ಯೋಚನೆ ಮಾಡೋದಿಲ್ಲ. ಅಂದ್ರೆ ನಾನು ಮಾತಾಡಿದ ನಂತರ ಏನಾಗಬಹುದು ಅಂತ ಹೇಳಿ ಯೋಚನೆ ಮಾಡೋದಿಲ್ಲ. ಈ ಕೆಲಸವನ್ನ ನಾನು ಮಾಡಿದ್ರೆ ಮುಂದೆ ಏನಾಗಬಹುದು ಅಂತ ಯೋಚನೆ ಮಾಡೋದಿಲ್ಲ. ಇದನ್ನೇ ಅಲ್ವಾ ಆತರ ಅಂತ ಕರೆಯುವಂತಹದ್ದು. ನಾನ್ ಮಾಡ್ತಿರುವಂತ ಈ ಕೆಲಸದ ನಿಮಿತ್ತ ಮುಂದೆ ಏನಾಗಬಹುದು, ಅದರ ಕಾನ್ಸಿಕ್ವೆನ್ಸ್, ಅದರ ರಿಸಲ್ಟ್ ಏನಾಗಬಹುದು ಅಂತ ಹೇಳಿ ಯೋಚನೆ ಮಾಡದೆ ಒಂದ್ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದೇ ಆತುರ, ಅದೇ ದುಡುಕುವಂತಹದ್ದು, ಅದೇ ಗಡಿಬಿಡಿ ಮಾಡುವಂತಹದ್ದು. ಹೌದಾ? ಎಕ್ಸಾಂಪಲ್ 3 ಅಲ್ಲಿ ಏನೇನ್ ಗೊತ್ತಾಯ್ತು ನಮಗೆ? ಯೂದನ ಎಕ್ಸಾಂಪಲ್ ಅಲ್ಲಿ ಆತುರ ಪಡುವಂತಹ ಪ್ರತಿಯೊಬ್ಬೊಬ್ಬರು ದಾರಿ ತಪ್ಪುತ್ತಾರೆ. ಗೊತ್ತಾಯ್ತಾ? 3 ಉದಾಹರಣೆಗಳನ್ನ ನೋಡ್ಕೊಂಡಿದ್ವಿ. ನೆಕ್ಸ್ಟ್ ಮುಂದೆ ಹೋಗೋಣ. ಇನ್ನು ಸ್ವಲ್ಪ ಸತ್ಯವೇದದಲ್ಲಿ ಇನ್ನೂ ಏನೇನ್ ರೆಫರೆನ್ಸ್ ಬರ್ಸಿದ್ದಾರೆ, ಆತುರ ಪಡುವಂತಹದ್ದು ಪಟ್ರೆ ಏನಾಗುತ್ತೆ, ಅಥವಾ ಆತುರ ಪಡದೆ ನಮ್ಮ ಜೀವನದಲ್ಲಿ ನಾವು ಹೇಗಿರ್ಬೇಕು ಅಂತ ಹೇಳಿ ಇನ್ನೂ ಏನೇನ್ ಬರ್ಸಿದ್ದಾರೆ ಸತ್ಯವೇದದಲ್ಲಿ. ಯೆಶಾಯನ ಗ್ರಂಥ 26ನೇ ಅಧ್ಯಾಯ 26ನೇ ಅಧ್ಯಾಯ 8ನೇ ವಚನ. 26 ಹೌದು ಯೆಹೋವನೇ, ನಿನ್ನನ್ನು ಕಾದುಕೊಂಡಿದ್ದೇವೆ, ನಿನ್ನ ನಾಮಸ್ಮರಣೆಯು ನಮ್ಮ ಆತ್ಮಕ್ಕೆ ಕೇವಲ ಇಷ್ಟವಾಗಿವೆ. ಏನ್ ಅರ್ಥ ಆಯ್ತು ನಮ್ಗೆ ಇದರಲ್ಲಿ? ಯಾಕಂದ್ರೆ ಇನ್ನೂ ಸ್ವಲ್ಪ ಜನ ಇರ್ತಾರೆ, ಇವ್ರು ಎಂತವ್ರು ಅಂತ ಹೇಳಿದ್ರೆ, ದೇವ್ರ ಮುಂದೆ ಒಂದು ಬೇಡಿಕೆ ಇಟ್ಟ ನಂತರ ನಿಮ್ಗೇನಾದ್ರೂ ಬೇಕಾಯ್ತು ಅಂತ ಅನ್ಕೊಳ್ಳಿ ನಿಮ್ಮ ಜೀವನದಲ್ಲಿ, ಫಸ್ಟ್ ನೀವು ದೇವ್ರ ಮುಂದೆನೇ ಅಲ್ವಾ ಕೇಳುವಂತಹದ್ದು. ಅನ್ಕೊಂಡಿದ್ದೀನಿ ನಾನು, ಕ್ರೈಸ್ತರಾದ ನಂತರ ನಮ್ಮ ಜೀವನದಲ್ಲಿ ನಮ್ಗೆ ಏನ್ ಬೇಕಾದ್ರೂ ಸಹ ಫಸ್ಟ್ ಹೋಗಿ ದೇವ್ರ ಮುಂದೆ ಹೇಳ್ತೀವಿ ಅಂತ. ಹೌದಾ? ಏನಂತ, ತಂದೆ ನಂಗೆ ಇದು ಬೇಕಾಗಿದೆ, ನಿಮ್ಮ ಚಿತ್ತೇನಾ, ನನಗೆ ಇದು ಬೇಕಾಗಿರುವಂತಹದ್ದು, ಇದು ಬೇಕು ಅಂತ ಹೇಳಿ ನಾನು ಕೇಳ್ಕೊಂತಿದ್ದೀನಲ್ವಾ, ಇದು ನಿಮ್ಮ ಚಿತ್ತೇನಾ? ನಿಮ್ಮ ಚಿತ್ತೆ ಇದ್ರೆ ನಿಮ್ಮ ಚಿತ್ತಾನುಸಾರವಾಗಿ ಈ ಬೇಡಿಕೆಯನ್ನ ಈಡೇರಿಸಿ ಅಂತ ಹೇಳಿ ದೇವ್ರ ಮುಂದೆ ಕೇಳ್ತೀವಲ್ವಾ. ಅದೇ ಅಲ್ವಾ ಕ್ರೈಸ್ತರ ಜೀವನ. ಓಕೆ, ಈಗ ನೀವು ಒಂದು ವಿಚಾರವನ್ನ ದೇವರ ಚಿತ್ತೆ ಅಂತ ಹೇಳಿ ದೇವರ ಮುಂದೆ ಇಟ್ಟಾಗ ಈಗ ನಾವೇನ್ ಮಾಡ್ಬೇಕು? ನೆಕ್ಸ್ಟ್ ನಮ್ಮ ಜವಾಬ್ದಾರಿ ಏನು? ನೆಕ್ಸ್ಟ್ ದಿನ ದೇವ್ರು ಕೊಟ್ಟಿಲ್ಲ ಅಂತ ಅನ್ಕೊಳ್ಳಿ, ದೇವರನ್ನ ಬಿಟ್ಬಿಡುವಂತಹದ್ದ, ಕ್ರೈಸ್ತವ್ಯವನ್ನ ಬಿಟ್ಬಿಟ್ಟು ಹೋಗ್ಬಿಡುವಂತಹದ್ದ. ಎಷ್ಟೋ ಜನ ಹುಷಾರಿಲ್ಲ, ನಮಗೆ ಸ್ವಸ್ಥ ಮಾಡಿ ಅಂತ ಹೇಳಿ ದೇವ್ರ ಮುಂದೆ ಒಂದು ಬೇಡಿಕೆಯನ್ನ ಇಡ್ತಾರೆ. ಓಕೆ ತಂದೆ, ನನ್ನ ಮಗಳಿಗೋ ಅಥವಾ ನನ್ನ ಮಗನಿಗೋ ಅಥವಾ ನನ್ನ ತಂದೆಗೋ ನನ್ನ ತಾಯಿಗೋ ಹುಷಾರಿಲ್ಲ, ನೀವು ಸ್ವಸ್ಥ ಮಾಡ್ಬೇಕು, ಅವರನ್ನ ಗುಣ ಮಾಡ್ಬೇಕು ಅಂತ ಹೇಳಿ ದೇವ್ರ ಮುಂದೆ ಒಂದು ಬೇಡಿಕೆಯನ್ನ ಇಡ್ತಾರೆ. ಓಕೆ, ಒಂದ್ ವಾರ ಕಾಯ್ತಾರೆ. ಒಂದ್ ವಾರದಲ್ಲಿ ಏನಾದ್ರು ಇವ್ರ ಎಂತವ್ರು ಅಂತ ಹೇಳಿದ್ರೆ ದೇವರಿಗೆ ಟೈಮ್ ಕೊಡುವಂತವ್ರು. ಚಿಕ್ಕದಾಗಿ ಡಿಸ್ಟರ್ಬೆನ್ಸ್ ಆಗ್ತದೆ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಓದಿದ ನಂತರ. ಓಕೆ, ಇವ್ರು ಎಂತವ್ರು ಅಂತ ಹೇಳಿದ್ರೆ ದೇವರಿಗೆ ಟೈಮ್ ಕೊಡುವಂತವ್ರು. ಒಂದು ವಾರ ಟೈಮ್ ಕೊಡ್ತಿದ್ದೀನಿ ತಂದೆ, ನೀನು ಒಂದ್ ವೇಳೆ ನಾನು ಹೇಳಿರುವಂತ ಕೆಲಸವನ್ನ ನೀನ್ ಮಾಡಿಲ್ಲ ಅಂತ ಅನ್ಕೋ, ನಾನು ನಿನ್ನನ್ನು ಬಿಟ್ಬಿಟ್ಟು ಹೊರಟೋಗ್ತೀನಿ. ಒಂದು ವಾರಕ್ಕೆ ವೈಟ್ ಮಾಡ್ತಾರೆ. ದೇವ್ರು ಇನ್ನೂ ಏನು ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಕೇಳಿದಂತಹ ಬೇಡಿಕೆಗೆ ಬಿಟ್ಬಿಟ್ಟು ನೀಟಾಗಿ ಹೊರಟೋಗ್ತಾರೆ ದೇವರನ್ನ. ಏನಕ್ಕೋಸ್ಕರ? ಸಾಕಷ್ಟು ಜನ ಇದಾರೆ ಗೊತ್ತಾ ಈ ತರ ಸಾಕಷ್ಟು ಜನ ಇದಾರೆ ಗೊತ್ತಾ. ನಮಗೆ ಗೊತ್ತಿರುವಂತವ್ರೆ, ಗಂಡ ಹೆಂಡತಿ ಇಬ್ರು ಸಹ ದೇವರನ್ನ ಬಿಟ್ಟು ನೀಟಾಗಿ ಬೇರೆ ದೇವರಿಗೆ, ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ದೇವರಿಗೆ ಪೂಜೆ ಸಲ್ಲಿಸ್ತಿರುವಂತವ್ರು ಇದ್ದಾರೆ. ಯಾರು ಇವ್ರು ಮೊದಲು ಅಂತ ಹೇಳಿದ್ರೆ ಕ್ರೈಸ್ತರು, ಚರ್ಚ್ಗೆ ಬರ್ತಿದ್ದಂತವರು. ಹೇಗೆ ಹಿಂಗಾದ್ರು ಅಂತ ಹೇಳಿದ್ರೆ, ನಾವು ಕ್ರೈಸ್ತವ್ಯದಲ್ಲಿ ಬಂದು ಬ್ರದರ್ ನಮ್ಗೇನು ಉಪಯೋಗ ಆಗಿಲ್ಲ ಬ್ರದರ್, ನಾವು ಕೇಳಿದಂತಹ ಯಾವ ಬೇಡಿಕೆಯನ್ನು ಸಹ ದೇವರು ಈಡೇರಿಸ್ತಿರ್ಲಿಲ್ಲ. ಇಷ್ಟಕ್ಕೂ ದೇವರ ಮುಂದೆ ಬೇಡಿಕೆ ಇಟ್ಟ ನಂತರ ಅದ್ ಸರಿಯಾಗಿದ್ರೆ ದೇವರು ಖಂಡಿತವಾಗ್ಲೂ ಈಡೇರಿಸ್ತಾರೆ. ನಾವ್ ಇಟ್ಟಿರುವಂತಹ ಬೇಡಿಕೆ ಸರಿಯಾಗಿದ್ರೆ, ನಮಗದ್ ಬೇಕು ಅಂತ ದೇವ್ರಿಗೆ ಅನ್ಸಿದ್ರೆ ಖಂಡಿತವಾಗ್ಲೂ ಈಡೇರಿಸ್ತಾರ. ಹೌದು, ಕಾಯ್ಬೇಕಲ್ವಾ. ನಂಬಿಕೆ ಇಟ್ಕೊಂಡು ದೇವ್ರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ ಅನ್ನುವಂತಹ ನಂಬಿಕೆ ಇಟ್ಕೊಂಡು ವೆಯ್ಟ್ ಮಾಡ್ಬೇಕಲ್ವಾ ದೇವ್ರ ಆಕ್ಷನ್ ತಗೊಳ್ಳುವಂತಹವರೆಗೂ. ಹೌದಾ? ಕಾದಿಲ್ಲ ಅಂದ್ರೆ ಏನಾಗತ್ತೆ? ದೇವ್ರನ್ನ ಬಿಟ್ಟು ಹೋಗ್ತೀವಿ. ನೀವೊಂದು ಬೇಡಿಕೆಯನ್ನ ದೇವರ ಮುಂದೆ ಇಟ್ಟಾಗ ಫಸ್ಟ್ ಪ್ರಪ್ರಥಮವಾಗಿ ನಮಗ್ ಬೇಕಾಗಿರುವಂತಹ ಗುಣ ಏನು ಅಂತ ಹೇಳಿದ್ರೆ ಕಾಯುವಂತಹದ್ದು, ನಿರೀಕ್ಷಿಸುವಂತಹದ್ದು. ನಿರೀಕ್ಷಣೆ ಅನ್ನುವಂತಹ ಗುಣವನ್ನ ಕೇಳಿದೀವ ನಾವು. ನಿರೀಕ್ಷಣೆ ಅಂದ್ರೆ ಏನು?
ನಂಬಿಕೆ ಇಟ್ಕೊಂಡು ಒಂದು ವಿಚಾರಕ್ಕೋಸ್ಕರ ವೆಯ್ಟ್ ಮಾಡುವಂತಹದ್ದು. ನೀವೊಂದು ಬೇಡಿಕೆಯನ್ನ ದೇವ್ರ ಮುಂದೆ ಇಟ್ಟಾಗ ಅವ್ರು ಈಡೇರಿಸ್ತಾರೆ ಅಂತ ಹೇಳಿ ಅವರ ಚಿತ್ತಾನುಸಾರವಾಗಿ ಅದಿದ್ರೆ ಅವ್ರು ಈಡೇರಿಸ್ತಾರೆ ಅನ್ನುವಂತಹ ನಿರೀಕ್ಷಣೆ ನಮ್ಗಿಲ್ಲದೆ ಹೋದ್ರೆ ಇನ್ ಪರಲೋಕಕ್ಕೋಸ್ಕರ ಏನ್ ನಿರೀಕ್ಷಣೆ ಇಟ್ಕೋತೀವಿ ಪ್ರಿಯರೇ ನಾವು? ಹೌದಲ್ವಾ? ಇಲ್ಲಿ ಒಂದು ಬೇಡಿಕೆಯನ್ನ ದೇವ್ರ ಮುಂದೆ ಇಟ್ಟಾಗ ಅದು ಕಾಯುವಂತಹ ನಿರೀಕ್ಷಣೆ ನಮ್ಗಿಲ್ಲ ಅಂತ ಹೇಳಿದ್ರೆ ಈ ಲೋಕದಲ್ಲಿ ಇನ್ ಪರಲೋಕಕ್ಕೋಸ್ಕರ ನಿರೀಕ್ಷಿಸ್ತೀವ ನಾವು? ಇಲ್ಲ ಅಲ್ವಾ? ಓಕೆ, ಒಂದು ಬೇಡಿಕೆಯನ್ನು ದೇವ್ರ ಮುಂದೆ ಇಟ್ಟಾಗ ಕಾಯುವಂತಹದ್ದು ಎಲ್ಲರಿಗೂ ಬೇಕಾಗಿರುವಂತಹ ಗುಣ ಅಂತ ಹೇಳಿ ಮಾತಾಡಿದೀವಲ್ವಾ? ಈಗ ನೀವು ತೆಗೆದಿಟ್ಕೊಂಡಿರುವಂತಹ ರೆಫರೆನ್ಸ್ ಅಲ್ಲಿ ಏನಿದೆ? ಕಾದಿಲ್ಲ ಅಂದ್ರೆ ದೇವರನ್ನ ಬಿಟ್ಟು ದೂರ ಆಗ್ತೀವಿ ಅಂತ ಹೇಳಿ ನೋಡಿದೀವಿ. ಓಕೆ, ಈಗ ರೆಫರೆನ್ಸ್ ಏನ್ ಹೇಳುತ್ತೆ ನಮಗೆ? ಮತ್ತೊಂದ್ಸಾರಿ ಓದೋಣ ಅದನ್ನ. 26:8. ಹೌದು, ಹೌದೇ ಯೆಹೋವನೇ. ಹೌದು, ನಿನ್ನ ನ್ಯಾಯ ಕಾರ್ಯಗಳು ತೋರತಕ್ಕ ಮಾರ್ಗದಲ್ಲಿ ನಿನ್ನನ್ನು ಕಾದುಕೊಂಡಿದ್ದೇವೆ. ಭಕ್ತರು ಅಂದ್ರೆ ಹೀಗಿರ್ಬೇಕಂತೆ. ಹೌದು, ಯೆಹೋವನೇ, ನಿನ್ನ ನ್ಯಾಯ ಕಾರ್ಯಗಳು ತೋರತಕ್ಕ ಮಾರ್ಗದಲ್ಲಿ ನಿನ್ನನ್ನು ಕಾದುಕೊಂಡಿದ್ದೇನೆ, ನಿನ್ನನ್ನು ಕಾದುಕೊಂಡಿದ್ದೇನೆ. ಹೇಗಿರ್ಬೇಕಂತೆ ಭಕ್ತರು ಅಂದ್ರೆ? ನಾವು ನಿಜವಾಗ್ಲೂ ಭಕ್ತರೇನ? ಹೇಗಿರ್ಬೇಕು? ಆತರ ಪಡುವಂತಹದ್ದು ಇರಬಾರ್ದು ನಮಗೆ. ಕಾಯದೆ ದೇವರನ್ನ ಬಿಟ್ಬಿಟ್ಟು ಈ ದೇವರು ಏನು ಈಡೇರಿಸೋದಿಲ್ಲ ಅಂತ ಹೇಳಿ ಬಿಟ್ಬಿಟ್ಟು ಹೊರಟೋಗುವಂತ ಗುಣ ಇರಬಾರ್ದು ನಮಗೆ. ದೇವರಲ್ಲಿ ಬಂದಿದೀವಿ ಅಂತ ಹೇಳಿದ್ರೆ ಈ ಕಾಯುವಂತಹ ಗುಣ, ನಿರೀಕ್ಷಿಸುವಂತಹ ಗುಣ ಅನ್ನುವಂತಹದ್ದು ಇರ್ಬೇಕು. ಹೌದಾ? ನಿರೀಕ್ಷಣೆ ಅನ್ನುವಂತಹದ್ದಿಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಆತರ ಪಡ್ತೀವಿ. ಆಟೋಮ್ಯಾಟಿಕ್ ಆಗಿ ದೇವ್ರ ಮುಂದೆ ಏನೇನೋ ಮಾತಾಡಿರ್ತೀವಿ. ತಂದೆ, ನಾನು ಬೇಡ್ಕೊಂತಾನೆ ಇದ್ದೇನೆ ಅವತ್ತಿಂದ, ನೀನ್ ಈಡೇರಿಸ್ತಾನೆ ಇಲ್ಲ. ದೇವ್ರು ಇನ್ನೊಂದ್ ಸ್ವಲ್ಪ ಡಿಲೇ ಮಾಡ್ತಾರ ಅವಾಗ. ಹೌದಲ್ವಾ? ದೇವ್ರ ಮುಂದೆ ನಿಂತ್ಕೊಂಡು, ತಂದೆ ನಾನು ಅವತ್ತಿಂದ ಬೇಡ್ಕೊಂತ ಇದ್ದೀನಿ, ನಿನ್ ಕಣ್ಣಿಲ್ವಾ, ನಿನ್ ಕಿವಿ ಇಲ್ವಾ, ನಿನಗ್ ಮೆದುಳಿಲ್ವಾ, ಇದನ್ನೆಲ್ಲ ನಿನ್ ಕಾಣಿಸ್ತಿಲ್ವಾ, ನಿನ್ಗೆ ಆಲೋಚನೆ ಇಲ್ವಾ, ನೀನ್ ಒಂದು ಬೇಡಿಕೆಯನ್ನು ಈಡೇರಿಸ್ತಿಲ್ಲ ಅಂತ ಅಂದ್ವಿ ಅಂತ ಅನ್ಕೊಡಿ, ಇನ್ನೊಂದ್ ಸ್ವಲ್ಪ ಡಿಲೇ ಮಾಡ್ತಾರ ಅವಾಗ. ಇಲ್ಲ, ಈಡೇರಿಸೋದೇ ಇಲ್ಲ ಅದನ್ನ. ಏನಕ್ಕೋಸ್ಕರ ಈಡೇರಿಸ್ಬೇಕು ಅಷ್ಟೊಂದೆಲ್ಲ ಅಂದ ನಂತರ? ಹೌದಾ? ದೇವರ ಮುಂದೆ ಆತುರ ಪಡುವಂತವ್ರು ಸಾಕಷ್ಟು ಜನ ಇದ್ದಾರೆ ಪ್ರಾರ್ಥನೆ ಮಾಡಿದ ನಂತರ. ಆ ಗುಣ ಇರಬಾರ್ದಂತೆ. ಭಕ್ತರಾಗಿರುವಂತಹ ನಾವು ಹೇಗಿರ್ಬೇಕು? ದೇವರ ಮಾರ್ಗದಲ್ಲಿ, ಅಂದ್ರೆ ದೇವರದ್ದೇ ಆಗಿರುವಂತಹ, ದೇವರಿಗೆ ಒಂದು ಆಲೋಚನೆ ಇದೆ. ನಾವೊಂದು ಬೇಡಿಕೆಯನ್ನ ಇಟ್ಟ ನಂತರ ಆ ಬೇಡಿಕೆ ಯಾವಾಗ ಈಡೇರಿಸ್ಬೇಕು ನನ್ನ ಮಗನ ಜೀವನದಲ್ಲಿ? ಓಕೆ, ಈ ಬೇಡಿಕೆ ಈಡೇರಿಸ್ಬೇಕಾದ್ರೆ ಈ ನಿಜವಾಗ್ಲೂ ಈ ಬೇಡಿಕೆಯನ್ನು ಫಸ್ಟ್ ಈಡೇರಿಸ್ಬೇಕಾ ನನ್ನ ಮಗನ ಜೀವನದಲ್ಲಿ? ನೆಕ್ಸ್ಟ್, ಈಡೇರಿಸ್ಬೇಕಾದ್ರೆ ಯಾವಾಗ ಈಡೇರಿಸ್ಬೇಕು ಅದನ್ನ? ಇದೆಲ್ಲ ದೇವರದ್ದೇ ಆಗಿರುವಂತಹ ಪ್ಲಾನ್ ದೇವ್ರಿಗಿದೆಯಾ? ಆ ಪ್ಲಾನ್ ನೆರವೇರಿಸುವಂತಹವರೆಗೂ ನಾವೇನ್ ಮಾಡ್ಬೇಕಂತೆ? ಆತುರ ಪಡದೆ, ದುಡುಕದೆ, ತಪ್ಪಾದ ಮಾತುಗಳನ್ನು ಮಾತಾಡದೆ ಕಾಯ್ಬೇಕು. ಇಲ್ಲಿ ಭಕ್ತರು ಅದನ್ನೇ ಅಲ್ವಾ ಮಾಡ್ತಿದ್ದಂತಹದ್ದು. ಯೆಹೋವನೇ, ನಿನ್ನ ನ್ಯಾಯ ಕಾರ್ಯಗಳು ತೋರತಕ್ಕ ಮಾರ್ಗದಲ್ಲಿ ನಿನ್ನನ್ನು ಕಾದುಕೊಂಡಿದ್ದೇನೆ. ಕಾಯ್ಕೊಂಡಿದ್ದೀನಿ ಪ್ರಭು, ನೀನ್ ರೆಸ್ಪಾಂಡ್ ಮಾಡುವವರೆಗೂ ನಾನೇನು ಆಕ್ಷನ್ ತಗೊಳ್ಳೋದಿಲ್ಲ. ನಾನು ಕಾಯ್ಕೊಂಡೇ ಇರ್ತೀನಿ, ನನ್ನ ನಿರೀಕ್ಷಣೆ ಇಟ್ಕೊಂಡೇ ಇರ್ತೀನಿ. ನಾನು ನಿನ್ ಮುಂದೆ ಹೇಳಿದ್ದಾಗೋಗಿದೆ, ಏನ್ ಹೇಳ್ಬೇಕು ಅದನ್ನ. ಇವಾಗ ಆ ಕಡೆಯಿಂದ ರಿಸಲ್ಟ್ ಬರ್ಬೇಕಾಗಿರುವಂತಹದ್ದು ನಿನ್ನ ಕಡೆಯಿಂದ, ಅದು ಬರೋವರೆಗೂ ಕಾಯ್ಕೊಂಡಿರ್ತೀನಿ, ಆತರ ಪಡುವುದಿಲ್ಲ. ಈ ಗುಣ ಇದೆಯಾ ಪ್ರಿಯರೇ ನಮ್ಮಲ್ಲೂ ಸಹ? ಈ ಗುಣ ಇದ್ರೆ ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ದೃಢವಾಗಿರ್ತೀವಿ. ಇಲ್ಲ ಅಂತ ಹೇಳಿದ್ರೆ ದೇವರನ್ನ ಬಿಟ್ಟು ಹೋಗ್ತೀವಿ. ಹೌದಾ? ಒಂದಾನೊಂದು ದಿನ. ಪ್ರಸಂಗಿ ಗ್ರಂಥ 3ನೇ ಅಧ್ಯಾಯ. ಪ್ರಸಂಗಿ ಗ್ರಂಥ 3ನೇ ಅಧ್ಯಾಯ 1ನೇ ವಚನ. ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಅಧ್ಯಾಯ ಮತ್ತೆ ವಚನ. 3:1. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಹುಟ್ಟುವ ಸಮಯ, ಸಾಯುವ ಸಮಯ, ನೆಡುವ ಸಮಯ, ನೆಟ್ಟದನ್ನು ಕಿತ್ತು ಹಾಕುವ ಸಮಯ, ಕೊಲ್ಲುವ ಸಮಯ, ಸ್ವಸ್ಥ ಮಾಡುವ ಸಮಯ, ಕೆಡವಿ ಬಿಡುವ ಸಮಯ, ಕಟ್ಟುವ ಸಮಯ, ಅಳುವ ಸಮಯ, ನಗುವ ಸಮಯ, ಗೋಳಾಡುವ ಸಮಯ, ಕುಣಿದಾಡುವ ಸಮಯ, ಕಲ್ಲುಗಳನ್ನು ಚೆಲ್ಲುವ ಸಮಯ, ಕಲ್ಲುಗಳನ್ನು ಕೂಡಿಸುವ ಸಮಯ, ಅಪ್ಪುವ ಸಮಯ, ಅಪ್ಪದಿರುವ ಸಮಯ, ಗಳಿಸುವ ಸಮಯ, ಕಳೆಯುವ ಸಮಯ, ಕಾಪಾಡುವ ಸಮಯ, ಬಿಸಾಡುವ ಸಮಯ, ಹರಿಯುವ ಸಮಯ, ಹೊಲಿಯುವ ಸಮಯ, ಸುಮ್ಮನಿರುವ ಸಮಯ, ಮಾತಾಡುವ ಸಮಯ, ಪ್ರೀತಿಸುವ ಸಮಯ, ದ್ವೇಷಿಸುವ ಸಮಯ, ಯುದ್ಧದ ಸಮಯ, ಸಮಾಧಾನ ಸಮಯ, ಅಂತೂ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಸಮಯ ಇದೆಯಾ? ಎಲ್ಲಾ ಕೆಲಸಗಳಿಗೂ ಸಮಯ ಇದೆಯಾ? ಹಾಗಾದ್ರೆ ನೀವೊಂದು ಬೇಡಿಕೆಯನ್ನ ಇಟ್ರೆ ಆ ಬೇಡಿಕೆಯನ್ನ ಈಡೇರಿಸಲಿಕ್ಕೆ ದೇವರಿಗೂ ಒಂದು ಸಮಯ ಇದೆಯಾ? ಹೌದು. ನಿಮ್ಮ ಜೀವನದಲ್ಲಿ ನಡಿಬೇಕಾಗಿರುವಂತಹ ಪ್ರತಿಯೊಂದೊಂದು ಕೆಲಸಗಳಿಗೆ, ಚಟುವಟಿಕೆಗಳಿಗೆ ಸಮಯ ಇದೆಯಾ? ಹೌದು. ಅದನ್ನ ಮೀರಿ ನೀವು ಆತರ ಪಟ್ರಿ ಅಂತ ಅನ್ಕೊಳ್ಳಿ. ಇಲ್ಲ, ಅದ್ ಇವಾಗ್ಲೇ ನಡೆದ್ ಬಿಡ್ಬೇಕು ಅಂತ ಹೇಳಿ ಆತರ ಪಟ್ರೆ ಏನಾಗತ್ತೆ? ಆಗ್ಬಾರ್ದಾಗತ್ತೆ. ನೋಡ್ಬೇಕು ಆಮೇಲೆ. ಹೌದಾ? ಏನೇನಕ್ಕೋಸ್ಕರ ಸಮಯ ಇದೆಯಂತ ಇನ್ನೊಂದ್ಸರಿ ಓದೋಣ. ಇದನ್ನ ನೆನ್ಪಿಟ್ಕೊಳ್ಳಿ ಪ್ರಿಯರೇ. ಪ್ರತಿದಿನವೂ ಸಹ ಯಾರಿಗಾದ್ರೂ ಇದು ಬೇಗ ಬೇಗ ಆಗೋಗ್ಬೇಕು ಅಥವಾ ಆತರ ಪಡ್ಬೇಕು ಅನ್ನುವಂತಹದ್ದು ಏನಾದ್ರೂ ಆಲೋಚನೆಗಳು ಬಂದ್ರೆ ದಯವಿಟ್ಟು ಈ ಅಧ್ಯಾಯವನ್ನು ತೆಗೆದು ಒಂದ್ಸರಿ ಓದಿ.
ಏನೇನಕ್ಕೆ ಸಮಯ ಇದೆಯಂತೆ? ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಹುಟ್ಟುವ ಸಮಯ, ಸಾಯುವ ಸಮಯ, ನೆಡುವ ಸಮಯ, ನೆಟ್ಟದನ್ನು ಕಿತ್ತು ಹಾಕುವ ಸಮಯ, ಕೊಲ್ಲುವ ಸಮಯ, ಸ್ವಸ್ಥ ಮಾಡುವ ಸಮಯ, ಕೆಡವಿ ಬಿಡುವ ಸಮಯ, ಕಟ್ಟುವ ಸಮಯ, ಅಳುವ ಸಮಯ, ನಗುವ ಸಮಯ, ಗೋಳಾಡುವ ಸಮಯ, ಕುಣಿದಾಡುವ ಸಮಯ, ಕಲ್ಲುಗಳನ್ನು ಚೆಲ್ಲುವ ಸಮಯ, ಕಲ್ಲುಗಳನ್ನು ಕೂಡಿಸಿಡುವ ಸಮಯ, ಅಪ್ಪುವ ಸಮಯ, ಅಪ್ಪದಿರುವ ಸಮಯ, ಗಳಿಸುವ ಸಮಯ, ಕಳೆಯುವ ಸಮಯ, ಕಾಪಾಡುವ ಸಮಯ, ಬಿಸಾಡುವ ಸಮಯ, ಹರಿಯುವ ಸಮಯ, ಹೊಲಿಯುವ ಸಮಯ, ಸುಮ್ಮನಿರುವ ಸಮಯ, ಮಾತಾಡುವ ಸಮಯ, ಸುಮ್ಮನಿರುವ ಸಮಯ, ಮಾತಾಡುವ ಸಮಯ. ಓದ್ಕೊಂಡ್ವಾ? ಕೆಲವು ಸಾರಿ ಸುಮ್ನೆ ಇರ್ಬೇಕಂತೆ, ಕೆಲವೊಂದು ಸಾರಿ ಮಾತಾಡ್ಬೇಕಂತೆ. ನಾವ್ ಆತರ ಪಟ್ಟು ಸುಮ್ನಿರ್ಬೇಕಾಗಿರುವಂತ ಸಮಯದಲ್ಲೆಲ್ಲ ಮಾತಾಡಿದೀವಲ್ವಾ? ನಾವ್ ಆತರ ಪಟ್ಟು ಸುಮ್ಮನಿರ್ಬೇಕಾಗಿರುವಂತ ಸಮಯದಲ್ಲೆಲ್ಲ ಮಾತಾಡಿ ಎಷ್ಟೋ ಜನರನ್ನು ದೂರ ಮಾಡ್ಕೊಂಡಿರುವಂತ ಉದಾಹರಣೆಗಳಿದ್ಯಾ? ಹೌದಾ? ಅದನ್ನ ಇಲ್ಲಿ ಹೇಳ್ತಿರುವಂತಹದ್ದು. ಸುಮ್ಮನಿರುವ ಸಮಯ, ಮಾತಾಡುವ ಸಮಯ, ಪ್ರೀತಿಸುವ ಸಮಯ, ದ್ವೇಷಿಸುವ ಸಮಯ, ಯುದ್ಧದ ಸಮಯ, ಸಮಾಧಾನದ ಸಮಯ, ಅಂತೂ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಆ ಸಮಯ ಬರುವವರೆಗೂ ಕಾಯ್ಬೇಕು. ಆ ಸಮಯ ಬರುವುದಕ್ಕಿಂತ ಮುಂಚೆನೆ ಏನಾದ್ರೂ ಮಾಡ್ತೀನಿ ಅಂತ ಹೋದ್ರೆ ಆತರ ಪಟ್ಟು ದಾರಿ ತಪ್ಪಿ ಇರುವಂತಹದ್ದನ್ನೆಲ್ಲ ಕಳ್ಕೊಂಡು ರಸ್ತೆಗೆ ಬೀಳ್ತೀವಿ. ಇಷ್ಟು ನಾವು ಸತ್ಯದಲ್ಲಿ ಅಲ್ವಾ ಓದಿದ್ದು. ಆತರ ಪಟ್ರೆ ಇರುವಂತಹದ್ದೆಲ್ಲ ಕಳ್ಕೊಳ್ತೀವಿ. ಕಳೆದ ವಾರ ನಾವು ಓದಂತಹ ರೆಫರೆನ್ಸ್ ಕಳ್ಕೊಂಡು ಏನು ಇಲ್ದಂತವ್ರು ಆಗ್ತೀವಿ. ಅದನ್ನು ನಾವು ಸತ್ಯವೇದದಲ್ಲಿ ಓದಂತಹ ರೆಫರೆನ್ಸ್. ಹೌದಾ? ಎಲ್ಲದಕ್ಕೂ ಒಂದು ಸಮಯ ಇದೆಯಾ? ಕಾಯ್ತೀವ ಇನ್ ಮುಂದೆ? ನಿಧಾನಿಸ್ತೀವ? ಆತರ ಪಟ್ಟು ದುಡುಕಿ ಏನು ಮಾಡೋದಿಲ್ವಾ? ಇಷ್ಟಕ್ಕೂ ಮಾತಾಡ್ಲಿಕ್ಕೆ ನಿಧಾನಿಸ್ಬೇಕು ಅಂತಾನು ಸತ್ಯವೇದದಲ್ಲಿ ಬರ್ಸಿದೆ. ನಮಗ್ ಗೊತ್ತಾ? ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನ, 1:19. ನನ್ನ ಪ್ರೀತಿ ಸಹೋದರರೇ, ನೀವು ಬಲ್ಲಿರಿ, ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ. ಹೇಗಿರ್ಬೇಕಂತೆ ನಾವು ಉಲ್ಟಾ ಅಲ್ವಾ ಪ್ರಿಯರೇ? ಯಾರಾದ್ರೂ ಏನಾದ್ರು ಮಾತಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ, ಅದನ್ನ ಕೇಳಿಸ್ಕೊಳ್ಳೋದಿಲ್ಲ ಸರಿಯಾಗಿ. ಅದಕ್ಕೆ ಆತರ ಪಡ ಸತ್ಯವೇದದಲ್ಲಿ ಹೇಗ್ ಬರ್ಸಿದ್ದಾರೆ? ಯಾರಾದ್ರೂ ಏನಾದ್ರು ಮಾತಾಡ್ತಿದ್ದಾರೆ ಒಳ್ಳೆ ವಿಚಾರ ಅಂತ ಹೇಳಿದ್ರೆ ಅದನ್ನ ಕೇಳಿಸ್ಕೊಳ್ಲಿಕ್ಕೆ ಆತರ ಪಡಿ. ಯಾರಾದ್ರೂ ವಾಕ್ಯದ ಬಗ್ಗೆ ಏನಾದ್ರು ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಕೇಳಿಸ್ಕೊಳ್ಲಿಕ್ಕೆ ಆತರ ಪಡಿ. ನಾನ್ ಕೇಳ್ಬೇಕು, ನಾನ್ ತಿಳ್ಕೊಬೇಕು ಅಂತ ಆತರ ಪಡಿ. ಇದ್ ಕೇಳಿಸ್ಕೊಳ್ಲಿಕ್ಕೆ ಆತರ ಪಡಿ ಅಂದ್ರೆ ಪಕ್ಕದ ಮನೆ ಜಗಳ ನಡೀತಿದ್ರೆ ಅಲ್ಲಿ ಹೋಗಿ ಕಿವಿ ಕೊಟ್ಟು ಆತರ ಪಡಿ ಅಂತಲ್ಲ ಅದರ ಅರ್ಥ. ವಾಕ್ಯಕ್ಕೆ ಸಂಬಂಧಪಟ್ಟಿರುವಂತಹ ಮಾತುಗಳು ಎಲ್ಲಾದ್ರೂ ಹೊರ ಬರ್ತಿದ್ರೆ ಅದನ್ನ ಕೇಳಿಸ್ಕೊಳ್ಲಿಕ್ಕೆ ನೀವು ಆತರ ಪಡಿ. ಓಕೆ? ಅದಾದ ನಂತರ ಮಾತಾಡ್ಬೇಕು ಅನ್ನುವಂತ ಸನ್ನಿವೇಶ ಬಂತು ಅಂತ ಅನ್ಕೊಳ್ಳಿ. ಸತ್ಯ ಭಕ್ತಿಗೆ ಸಂಬಂಧಪಟ್ಟಂತೆ ಅಲ್ಲ, ಮಾಮೂಲು ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಮಾತುಗಳನ್ನ ಮಾತಾಡುವಂತ ಸಮಯ ಬಂತು ಅಂತ ಅನ್ಕೊಳ್ಳಿ. ಆ ಮಾತುಗಳನ್ನ ಮಾತಾಡ್ಬೇಕಾದ್ರೆ ನಿಧಾನಿಸಿ ಅಷ್ಟಾತ್ರ ಪಡ್ಬೇಡಿ. ಹೌದಾ? ಯೋಚನೆ ಮಾಡಿ ನೀವೇನ್ ಮಾತಾಡ್ತಿದ್ದೀರಾ ಅಂತ. ಅದೇ ಅಲ್ವಾ ಈ ವಚನಕ್ಕೆ ಅರ್ಥ. ಇನ್ನೊಂದ್ಸರಿ ಓದೋಣ. ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿ ಅಂದ್ರೆ ಅರ್ಜೆಂಟ್ ಮಾಡ್ಬೇಕು. ಹೌದಾ? ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಅಂದ್ರೆ ಕೇಳಿಸ್ಕೊಡುವುದರಲ್ಲಿ ತೀವ್ರವಾಗಿಯೂ. ಭಕ್ತಿಗೆ ಸಂಬಂಧಪಟ್ಟಿರುವಂತಹ ವಿಚಾರ ಯಾವ್ಯಾವ ವಿಚಾರನೂ ಅಲ್ಲ, ನಾನು ಈಗಾಗ್ಲೇ ಹೇಳಿದಿನಲ್ವಾ? ಕೇಳುವುದರಿಂದ ವಿಶ್ವಾಸ ಜಾಸ್ತಿ ಆಗುತ್ತೆ ಅನ್ನುವಂತ ರೆಫರೆನ್ಸ್ ಗಳೆಲ್ಲ ನಮಗೆ ಗೊತ್ತು. ಆ ಕೇಳಿಸ್ಕೊಳ್ಳುವಂತಹದ್ದು ಭಕ್ತಿಗೆ ಸಂಬಂಧಪಟ್ಟಿದ್ದಾಗಿರ್ಬೇಕು. ಆ ಭಕ್ತಿಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳನ್ನು ಕೇಳಿಸ್ಕೊಳ್ಳುವಂತಹದ್ರಲ್ಲಿ ನಾವು ಆತರ ಪಡ್ಬೇಕಂತೆ. ನೆಕ್ಸ್ಟ್, ಮಾತಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ. ಮಾತಾಡುವುದರಲ್ಲಿ ನಿಧಾನವಾಗಿರಿ ಅಂದ್ರೆ ಕಮ್ಮಿ ವಾಯ್ಸ್ ಅಲ್ಲಿ ಮಾತಾಡ್ಬೇಕು ಅಂತಲ್ಲ ಅದರ ಅರ್ಥ. ಮಾತಾಡುವುದಕ್ಕಿಂತ ಮುಂಚೆ ಈ ಮಾತನ್ನ ನಾನು ಮಾತಾಡಿದ್ರೆ ಅದ್ ಯಾರನ್ನಾದ್ರೂ ಹರ್ಟ್ ಮಾಡುತ್ತಾ? ಈ ಮಾತನ್ನ ನಾನು ಮಾತಾಡಿದ್ರೆ ಅದ್ ಯಾರಿಗಾದ್ರೂ ಬೇಜಾರ್ ಮಾಡುತ್ತಾ? ಇದನ್ನೆಲ್ಲ ಅನಲೈಸ್ ಮಾಡಿದ ನಂತರ ನಿಮ್ಮ ಬಾಯಿಂದ ಒಂದು ಮಾತು ಹೊರಗಡೆ ಬರಬೇಕು. ಈ ಮಾತು ನಿಜವಾಗ್ಲೂ ಕೆಲಸಕ್ಕೆ ಬರುವಂತಹದ್ದೇನಾ? ಅಥವಾ ಈ ಮಾತಿನಿಂದ ಯಾರಿಗೂ ಏನೂ ಪ್ರಯೋಜನ ಇಲ್ವಾ? ಅಥವಾ ಈ ಮಾತಿನಿಂದ ಭಕ್ತಿ ವೃದ್ಧಿ ಉಂಟಾಗತ್ತಾ? ಇದನ್ನೆಲ್ಲ ಅನಲೈಸ್ ಮಾಡಿ ಆಮೇಲೆ ಒಂದು ಪದ ನಮ್ಮ ಬಾಯಿಯಿಂದ ಹೊರಗಡೆ ಬರಬೇಕು. ಆತರ ಪಟ್ಟು ಏನೇನೋ ಮಾತಾಡುವಂತಹದ್ದು. ಹೌದಾ? ಎದುರುಗಿರುವಂತಹ ವ್ಯಕ್ತಿ ಮಾತಾಡುವಂತಹ ನಿಲ್ಸೇ ಇರೋದಿಲ್ಲ. ಇನ್ನ ಆಗ್ಲೇ ಶುರು ಮಾಡ್ಬಿಟ್ಟಿರ್ತೀವಿ ನಾವು. ಕೇಳಿಸ್ಕೊಂಡೇ ಇರೋದಿಲ್ಲ ಆ ವ್ಯಕ್ತಿ ಏನ್ ಮಾತಾಡಿರ್ತಾನೆ ಅಂತ, ಆಗ್ಲೇ ಶುರು ಮಾಡ್ಬಿಟ್ಟಿರ್ತೀವಿ. ಇಷ್ಟಕ್ಕೂ ಆ ವ್ಯಕ್ತಿ ಏನ್ ಮಾತಾಡಿದಾನೆ ಅನ್ನುವಂತಹದ್ದು ಕೇಳಿಸ್ಕೊಳ್ಳುವುದಕ್ಕಿಂತ ಮುಂಚೆ ನಾವ್ ಆನ್ಸರ್ ಮಾಡ್ಲಿಕ್ಕೆ ಹೋದ್ವಿ ಅಂತ ಅನ್ಕೊಳ್ಳಿ. ಅದ್ ಕರೆಕ್ಟ್ ಆಗಿರುತ್ತಾ? ಹೋಗ್ಲಿ ಸರಿಯಾಗಿರುವಂತ ಆನ್ಸರ್ ಕೊಟ್ಟಿರ್ತೀವ? ಪ್ರಶ್ನೆ ಅರ್ಥ ಆಗದೆ ಮತ್ತೆ ಉತ್ತರ ಸರಿಯಾಗಿರುವಂತಹದನ್ನ ಕೊಟ್ಟಿರ್ತೀವ? ಇಲ್ಲ. ಹೌದಾ? ಪ್ರಶ್ನೆನೇ ಕೇಳಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಉತ್ತರ ಹೇಗ್ ಕೊಡ್ತೀವಿ? ಸರಿಯಾಗಿರುವಂತಹ ಉತ್ತರವನ್ನ ಹೇಗ್ ಕೊಡ್ತೀವಿ? ಹೌದಲ್ವಾ? ಓದಿದ್ವಾ ಸತ್ಯವೇದದಲ್ಲಿ? ಕೇಳಿಸ್ಕೊಳ್ಲಿಕ್ಕೆ ತೀವ್ರವಾಗಿ, ಮಾತಾಡ್ಲಿಕ್ಕೆ ನಿಧಾನವಾಗಿ.
ಅಂದ್ರೆ ಆತರ ಪಡಬಾರ್ದು ಮಾತಾಡ್ಬೇಕಾದ್ರೆ ಯಾವಾಗ್ಲೂ ಸಹ. ನಾನು ಈ ಮಾತನ್ನ ಮಾತಾಡಿದ್ರೆ ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡಿ ಆಮೇಲೆ ಒಂದು ಮಾತು ನಮ್ಮ ಬಾಯಿಂದ ಹೊರಗಡೆ ಬರ್ಬೇಕು. ಹೌದಾ? ಏನೇನ್ ಓದ್ಕೊಂಡಿದ್ವಿ ಇವತ್ತು? ಇವತ್ತು ಏನೇನ್ ಓದ್ಕೊಂಡಿದ್ವಿ? ಒಂದು ಯೂದನ ಉದಾಹರಣೆಯನ್ನ ನೋಡಿದ್ವಾ? ಅದಾದ ನಂತರ ಪ್ರತಿಯೊಂದಕ್ಕೂ ಒಂದು ಸಮಯ ಇದೆ ಅಂತ ಹೇಳಿ ನೋಡಿದೀವ. ಅದಾದ ನಂತರ ಆತರ ಪಡುವಂತಹ ನಿಧಾನಿಸ್ಬೇಕು. ದೇವರ ಮುಂದೆ ಏನಾದ್ರೂ ಬೇಡಿಕೆಯನ್ನ ನಾವು ಇಟ್ಟಾಗ ಆ ಬೇಡಿಕೆಗೋಸ್ಕರ ಆ ಬೇಡಿಕೆಯನ್ನ ದೇವರು ಈಡೇರಿಸ್ಲಿಕ್ಕೋಸ್ಕರ ನಿರೀಕ್ಷಿಸಿರ್ಬೇಕು. ಅದು ಒಂದು ವೇಳೆ ದೇವರ ಚಿತ್ತಾನುಸಾರವಾಗಿದ್ರೆ ದೇವರು ಅನ್ಕೊಂಡಿರುವಂತಹ ತಕ್ಕ ಕಾಲದಲ್ಲಿ ಅದನ್ನ ಈಡೇರಿಸ್ತಾರೆ. ಇಷ್ಟನ್ನ ಓದಿದೀವಲ್ವಾ? ಈಗ ನೆಕ್ಸ್ಟ್ ಇನ್ನು ಹಾಗೆ ಮುಂದೆ ಹೋಗೋಣ. ಇನ್ನು ಏನೇನ್ ಬರ್ಸಿದ್ದಾರೆ ಸತ್ಯವೇದದಲ್ಲಿ. ಇಷ್ಟಕ್ಕೂ ಒಂದು ಘಟನೆಯನ್ನ ಹೇಳ್ತೀನಿ. ಆ ಘಟನೆ ನಿಮ್ಮ ಸುತ್ತಮುತ್ತ ಇರುವಂತಹ ಜನರ ಜೀವನದಲ್ಲಿ ಎಲ್ಲಾದ್ರೂ ನಡೆದಿದ್ಯಾ ಅಂತ ನನಗೆ ಹೇಳಿ. ಓಕೆ? ತುಂಬಾ ಜನಕ್ಕೆ ತುಂಬಾ ಕೋಪ ಇರುತ್ತೆ ಅಲ್ವಾ? ಮೂಗಿನ ಮೇಲೆ ಕೋಪ ಇರುತ್ತೆ ಅಂತ ಹೇಳಿ ಸಾಕಷ್ಟು ಜನ ಮಾತಾಡ್ತಿರ್ತಾರೆ. ಅಪ್ಪ ಈ ವ್ಯಕ್ತಿಗೆ ಮೂಗಿನ ಮೇಲೆ ಇರುತ್ತೆ ಕೋಪ, ಮುಂಗೋಪಿ. ಹೌದಾ? ಏನಾದ್ರೂ ಮಾತಾಡಿದ ತಕ್ಷಣ ಪಟ್ಟಂತ ಇಷ್ಟ ಬಂದಿದ್ದು ಅನ್ಬಿಡ್ತಾರೆ. ಬಾಯಿಗೆ ಏನ್ ಬರುತ್ತೋ ಅದನ್ನ ಅನ್ಬಿಡ್ತಾರೆ. ಈ ಗುಣ ಇರುವಂತವ್ರು ಸಾಕಷ್ಟು ಜನ ಒಂದು ಉದ್ಯೋಗಕ್ಕೆ ಹೋಗ್ತಿದ್ದಾರೆ ಅಂತ ಅನ್ಕೊಳ್ಳಿ. ಓಕೆ, ಆ ಉದ್ಯೋಗದಲ್ಲಿ ಅವ್ರ ಫ್ಯಾಕ್ಟ್ರಿಯಲ್ಲೋ ಅಥವಾ ಅವ್ರ ಆಫೀಸಲ್ಲೋ ಮ್ಯಾನೇಜರ್ ಬಂದು ಇವ್ರ ಮೇಲೆ ರೇಗಾಡಿದ್ರು ಅಂತ ಅನ್ಕೊಳ್ಳಿ, ಇವ್ರನ್ನ ಬೈದ್ರು ಅಂತ ಅನ್ಕೊಳ್ಳಿ. ಓಕೆ, ಈ ಕೆಲಸ ಸರಿಯಾಗಿ ಮಾಡಿಲ್ಲ, ಈ ಕೆಲಸ ಸರಿಯಾಗಿ ಮಾಡ್ಬೇಕಿತ್ತು ಅಂತ ಹೇಳಿ ಬೈದ್ರು ಅಂತ ಅನ್ಕೊಳ್ಳಿ. ಇವ್ರಿಗೆ ಬಂದಂತಹ ಕೋಪಕ್ಕೆ ನನ್ನೇ ನೀನ್ ಬೈತೀಯ ಅಂತ ಹೇಳಿ ಮ್ಯಾನೇಜರ್ನ ಇವ್ರು ಮತ್ತೆ ವಾಪಸ್ ರಿಟರ್ನ್ ಬೈದು ಜೋರಾಗಿ ಮಾಡಿ ಮತ್ತೆ ಮ್ಯಾನೇಜರ್ ಮೇಲೆ ಜೋರ್ ಮಾಡಿ ಅಥವಾ ಅವ್ರ ಸೂಪರ್ವೈಸರ್ ಯಾರಿದಾರೋ ಅವ್ರ ಮೇಲೆ ಜೋರ್ ಮಾಡಿ ID ಕಾರ್ಡ್ ಅನ್ನ ತೆಗೆದು ಮುಖದ ಮೇಲೆ ಹಾಕ್ಬಿಟ್ಟು ಮನೆಗ್ ಬಂದ್ಬಿಟ್ಟು ರಿಸೈನ್ ಮಾಡಿ ಮನೆಗ್ ಬಂದಂತವ್ರು. ಓಕೆ, ಮನೆಗ್ ಬಂದ ನಂತರ ಇವಾಗ ಊಟಕ್ಕೂ ಸಹ ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗದೆ ಇರುವಂತ ಪರಿಸ್ಥಿತಿ. ಯಾಕಂದ್ರೆ ಇರುವಂತ ಕೆಲಸ ಕಳ್ಕೊಂಡ್ವಲ್ಲ, ಕೋಪ ಮಾಡ್ಕೊಂಡು ಆತರದಲ್ಲಿ ನಮ್ಮ ಮೇಲೆ ಯಾರಿದಾರೋ ಫ್ಯಾಕ್ಟರಿಯಲ್ಲಿ ಸೂಪರ್ವೈಸರ್ ಮ್ಯಾನೇಜರ್ ಯಾರಿದಾರೋ ಅವ್ರ ಮೇಲೆ ಇಷ್ಟ ಬಂದಂತೆ ಮಾತಾಡಿ ಕಿರ್ಚಾಡಿ ದುರಹಂಕಾರದಿಂದ ಮನೆಗ್ ಬಂದ್ವಲ್ವಾ, ಇವಾಗ ಎಂತ ಪರಿಸ್ಥಿತಿ ಇದೆ? ಊಟಕ್ಕೂ ಸಹ ಏನ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡುವಂತಹ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ. ಹೌದಾ? ಈ ಪರಿಸ್ಥಿತಿ ನಿಮ್ಮ ಸುತ್ತಮುತ್ತ ಇರುವಂತಹ ಜನರಲ್ಲಿ ಅಟ್ಲೀಸ್ಟ್ ನೀವ್ ಕೇಳಿದ್ದೀರಾ ಎಲ್ಲಾದ್ರೂ ಈ ತರ ನಡೆದಿದೆ, ಅವ್ನ್ ಕೋಪ ಬಂತು, ಅದಕ್ಕೆ ಇಷ್ಟ ಬಂದಂತೆ ಅವ್ರ ಮ್ಯಾನೇಜರ್ ಮೇಲೋ ಅಥವಾ ಅವ್ರ ಬಾಸ್ ಮೇಲೋ ಮಾತಾಡ್ಬಿಟ್ಟು ಕಿರ್ಚಾಡ್ಬಿಟ್ಟು ಮನೆಗ್ ಬಂದ್ಬಿಟ್ಟಿದಾನೆ. ಇವಾಗ ಕೆಲ್ಸ ಇಲ್ಲ ಮಾಡ್ಲಿಕ್ಕೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಘಟನೆಯನ್ನ ಸನ್ನಿವೇಶವನ್ನ ಕೇಳಿದ್ದೀರಾ ಅಟ್ಲೀಸ್ಟ್ ಎಲ್ಲಾದ್ರೂ? ನಿಮ್ಮ ದೂರ ಎಲ್ಲಾದ್ರೂ ನಡೆದಿರುವಂತಹ ಕೇಳಿದ್ದೀರಾ? ಕೇಳಿದ್ದೀರಾ? ಹೌದಾ? ಇದನ್ನ ಏನಂತ ಕರಿತೀವಿ? ಆತುರ ಅಂತಾನೆ ಕರಿತೀವಲ್ವಾ? ಹೌದಾ? ಸತ್ಯವೇದದಲ್ಲಿ ಏನಂತ ಇದೆ ಗೊತ್ತಾ? ಯಾರಾದ್ರೂ ಬಂದು ನಿಮ್ಮ ಮೇಲಿರುವಂತಹ ಅಧಿಕಾರಿಗಳಾಗಿರಬಹುದು, ಇಷ್ಟಕ್ಕೂ ನಿಮ್ಮ ಕೆಲಸದಲ್ಲಿ ನಿಮ್ಮ ಮೇಲಿರುವಂತವ್ರು, ನಿಮ್ಮ ಸುಪೀರಿಯರ್ಸ್ ಆಗಿರಬಹುದು, ಇವ್ರು ಯಾರಾದ್ರೂ ಬಂದು ನಿಮ್ಮನ್ನ ಬೈದಾಗ ಅಥವಾ ನಿಮ್ಗೆ ಏನಾದ್ರು ಅಂದಾಗ ಅದೊಂದ್ ವೇಳೆ ನ್ಯಾಯವಾಗಿದ್ರೆ ಏನ್ ಮಾಡ್ಬೇಕು ಅಂತ ಸತ್ಯವೇದದಲ್ಲಿ ಇಷ್ಟಕ್ಕೂ ಪ್ರಸಂಗಿ ಗ್ರಂಥ 10ನೇ ಅಧ್ಯಾಯ 4ನೇ ವಚನ 10:4. ದೊರೆಯು ನಿನ್ನ ಮೇಲೆ ಸಿಟ್ಟುಗೊಂಡರೆ ಉದ್ಯೋಗವನ್ನು ಬಿಡಬೇಡ. ತಾಳ್ಮೆಯು ದೊಡ್ಡ ದೋಷಗಳನ್ನು ಅಡಗಿಸುತ್ತದಲ್ಲವೇ? ಸಾಕು ಪ್ರಿಯ. ಏನಂತ ಓದ್ಕೊಂಡ್ವಿ? ಇಲ್ಲಿ ದೊರೆ ಅಂತ ಹೇಳಿದ್ರೆ ರಾಜ ಅನ್ಕೋಬಾರ್ದು. ನಿಮ್ಮ ಮೇಲಿರುವಂತವರೆಲ್ಲ ನಿಮಗ್ ದೊರೆನೇ ಅಲ್ವಾ? ಒಂದು ರೀತಿಯಾಗಿ ದೊರೆ ಅಂದ್ರೆ ಅವ್ರ ಮಾತನ್ನ ನೀವು ಕೇಳುವಂತಹ ಪರಿಸ್ಥಿತಿ. ನೀವು ಉದ್ಯೋಗಕ್ಕೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಯಾರು ಇರ್ತಾರೋ, ಮೇಲೆ ಅಂತ ಹೇಳಿದ್ರೆ ನಿಮಗಿಂತ ಸುಪೀರಿಯರ್ಸ್ ಯಾರು ಇರ್ತಾರೋ, ನಿಮಗಿಂತ ಒಂದ್ ಲೆವೆಲ್ ಮೇಲೆ ಯಾರು ಇರ್ತಾರೋ ಅವ್ರು ಹೇಳಿದಂತ ಕೆಲಸವನ್ನ ನೀವು ಮಾಡ್ಬೇಕಾಗಿರುವಂತ ಪರಿಸ್ಥಿತಿ ಒಂದ್ ವೇಳೆ ಇದ್ರೆ ಅವ್ರು ನಿಮಗ್ ದೊರೆ ಅಲ್ವಾ ಒಂದು ರೀತಿಯಲ್ಲಿ. ಅಂದ್ರೆ ಅವ್ರು ಅವ್ರು ಹೇಳಿರುವಂತ ಕೆಲಸವನ್ನ ನೀವು ಮಾಡ್ಬೇಕು. ಓಕೆ, ಅವ್ರು ಸಿಟ್ಟುಗೊಂಡ್ರೆ, ಒಂದ್ ವೇಳೆ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ನಿಮ್ಗೆ ಏನಾದ್ರು ಅಂದ್ರೆ, ದೊರೆಯು ನಿನ್ನ ಮೇಲೆ ಸಿಟ್ಟುಗೊಂಡರೆ ಉದ್ಯೋಗವನ್ನು ಬಿಟ್ಬಿಟ್ಟು ಬೀದಿಗೆ ಬನ್ನಿ ಅಂತಿದ್ಯಾ ಸತ್ಯವೇದದಲ್ಲಿ? ಅವ್ರು ನಿಮ್ಗೇನಾದ್ರು ಅಂದ್ರೆ ನೀವು ಸಹ ಮುಲಾಜ್ ನೋಡ್ಬೇಡಿ, ಇಷ್ಟ ಬಂದಂತೆ ಮಾತಾಡ್ಬಿಟ್ಟು ರಿಸೈನ್ ಮಾಡ್ಬಿಟ್ಟು ಬೀದಿಗೆ ಬನ್ನಿ ಅಂತಿದ್ಯಾ? ಇಲ್ಲ. ಏನಂತ ಹೇಳ್ಕೊಟ್ಟಿದ್ದಾರೆ? ದೊರೆ ನಿಮ್ಮ ಮೇಲೆ ಸಿಟ್ಟುಗೊಂಡರೆ ಏನ್ ಮಾಡ್ಬೇಕು? ಉದ್ಯೋಗ ಬಿಟ್ಬಿಟ್ಟು ID ಕಾರ್ಡ್ ತೆಗೆದು ಅವ್ರ ಮುಖಕ್ಕೆ ಹಾಕ್ಬಿಟ್ಟು, ತುಂಬಾ ಉದಾಹರಣೆಗಳಿದೆ ಪ್ರಿಯರೇ. ID ಕಾರ್ಡ್ ಅನ್ನ ತೆಗೆದು ಬಿಡುವಂತಹದ್ದು, ನೀಟಾಗಿ ಅವ್ರ ಮುಖದ ಮೇಲೆ ಬಿಸಾಡಿ ಬರುವಂತವ್ರು ಸಾಕಷ್ಟು ಜನ ಇದಾರೆ ಗೊತ್ತಾ? ಅಷ್ಟೊಂದು ಮುಂಗೋಪಿಗಳಿದ್ದಾರೆ ಗೊತ್ತಾ? ಆಮೇಲೆ ಹೊರಗಡೆ ಬಂದ ನಂತರ ಎಲ್ಲೂ ಕೆಲಸ ಸಿಕ್ಕೋದಿಲ್ಲ ಮತ್ತೆ. ಹೌದಾ? ಏನಂತ ಹೇಳ್ಕೊಟ್ಟಿದ್ದಾರೆ ದೇವರು? ನಿನ್ನ ಉದ್ಯೋಗವನ್ನ ಬಿಡಬೇಡ. ಸುಮ್ನೆ ಆತುರ ಪಟ್ಟು ಏನನ್ನು ಮಾಡಕ್ ಹೋಗ್ಬೇಡ ನಿನ್ನ ಜೀವನದಲ್ಲಿ. ಅವ್ರು ಏನೋ ಅಂದ್ರು ಅಂತ ಹೇಳಿ ನೀನು ಇಷ್ಟ ಬಂದಂತೆ ಅನ್ಬೇಡ. ಹೌದಾ? ಏನ್ ಮಾಡ್ಬೇಕಂತೆ? ಉದ್ಯೋಗವನ್ನು ಬಿಡಬೇಡ. ತಾಳ್ಮೆಯು ದೊಡ್ಡ ದೋಷಗಳನ್ನು ಅಡಗಿಸುತ್ತದಲ್ಲವೇ?
ತಾಳ್ಮೆ ದೊಡ್ಡ ದೋಷವನ್ನು ಸಹ ಅಡಗಿಸುತ್ತಲ್ವಾ? ನಿಮಗೇನಾದ್ರು ಅಂದ್ರು ಅಂತ ಅನ್ಕೊಳ್ಳಿ, ನಿಮ್ ಮೇಲೆ ಕೆಲಸ ಮಾಡ್ತಿರುವಂತವ್ರು. ನೀವಾಗ್ಲೇ ಮಾಡ್ತೀನಿ ಸರಿ ಅಂತ ಹೇಳಿ ನೀವು ತಾಳ್ಮೆ ಆಗಿದ್ರೆ, ಒಂದ್ ವೇಳೆ ಯಾರಿಗ್ ಗೊತ್ತು, ಒಂದ್ ಅರ್ಧ ಗಂಟೆ ಆ ವ್ಯಕ್ತಿ ಒಳಗಡೆ ಹೋಗಿ ಆಲೋಚನೆ ಮಾಡ್ಬೋದು. ನಾನು ತಪ್ಪಾಗಿ ಆ ವ್ಯಕ್ತಿ ಮೇಲೆಲ್ಲ ಕಿರ್ಚಾಡ್ಬಿಟ್ಟಿದೀನಿ ಅಂತ ಹೇಳಿ ಆ ವ್ಯಕ್ತಿಗೂ ಮನ ಮರಗಬಹುದು. ಮನ ಮರಗ್ಲಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲ, ಬೇಡ. ಅಟ್ಲೀಸ್ಟ್ ನಿಮ್ ಕೆಲಸ ಆದ್ರೂ ಉಳ್ಕೊಳ್ಳುತ್ತಲ್ವಾ? ನೀವು ಊಟ ಆದ್ರೂ ಮಾಡಬಹುದಲ್ವಾ? ನಿಜನಾ? ನಿಮ್ಮ ಕುಟುಂಬವನ್ನಾದ್ರೂ ಪೋಷಿಸಬಹುದಲ್ವಾ? ದೇವರು ಅಂತ ಹೇಳಿದ್ರೆ ಪ್ರಿಯರೇ, ಬರೀ ನಾನು ತುಂಬಾ ಸರಿ ಇದನ್ನ ಹೇಳ್ತಿರ್ತೀನಿ, ಬರೀ ನಿಮ್ಗೆ ಪರಲೋಕಕ್ಕೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಸುಮ್ನೆ ಆಗೋಗಿಲ್ಲ. ಪರಲೋಕಕ್ಕೆ ಬರ್ಬೇಕು, ನಿತ್ಯ ಜೀವ ಸಿಕ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಸುಮ್ನೆ ಆಗೋಗಿಲ್ಲ. ದೇವ್ರು ಏನ್ ಮಾಡಿದ್ದಾರೆ ಸತ್ಯವೇದದಲ್ಲಿ? ಈ ಲೋಕದಲ್ಲಿ ಮಕ್ಕಳ, ನೀವ್ ಹಿಂಗಿದ್ರೆ ನಿಮಗ್ ತೊಂದರೆಗಳು ಬರುತ್ತೆ. ನೀವ್ ಈ ತರ ಜೀವನ ಮಾಡಿದ್ರೆ ನಿಮ್ಗೆ ತೊಂದರೆಗಳು ಬರೋದಿಲ್ಲ. ನಿಮ್ಗಿರುವಂತ ಕೆಲಸವನ್ನ ನೀವು ಕಳ್ಕೊಂಡು ಬೀದಿಗೆ ಬರ್ಬೇಕು ಅನ್ನುವಂತಹದ್ದಲ್ಲ ದೇವರ ಆಲೋಚನೆ. ಏನಂತ ಹೇಳಿದ್ದಾರೆ? ನನ್ನ ಮಕ್ಕಳು ಚೆನ್ನಾಗಿ ಜೀವನ ಮಾಡ್ಬೇಕಲ್ವಾ? ಅವರ ಜೀವನದಲ್ಲಿ ಅವ್ರ ಕುಟುಂಬವನ್ನ ಅವ್ರು ಪೋಷಿಸ್ಬೇಕಲ್ವಾ? ಅವ್ರು ಪೋಷಿಸ್ಬೇಕಾದ್ರೆ ಫಸ್ಟ್ ಕೋಪ ಅನ್ನುವಂತ ಗುಣ ಹೋಗ್ಬೇಕು, ಆತರ ಪಡುವಂತಹದ್ದು ಅನ್ನುವಂತ ಗುಣ ಹೋಗ್ಬೇಕು. ಈ ಆತರ ಪಡುವಂತಹದ್ದು ಅನ್ನುವಂತ ಗುಣ ಇದ್ರೆ ಇವ್ರ ಪಕ್ಕ ದುಡುಕಿ ಏನಾದ್ರು ಮಾಡ್ತಾರೆ. ಇಲ್ಲದೆ ಇರುವಂತ ಸಮಸ್ಯೆಗಳಿಗೆಲ್ಲ ಸಿಕ್ಕಾಕೋತಾರೆ. ಹೌದಾ? ಇಲ್ಲದೆ ಇರುವಂತಹ ಟ್ರಬಲ್ಸ್ ಎಲ್ಲ ಫೇಸ್ ಮಾಡ್ಬೇಕು ತನ್ನ ಜೀವನದಲ್ಲಿ. ಅದಕ್ಕೋಸ್ಕರ ಕೋಪ ಮಾಡ್ಕೋಬೇಡಿ, ಆತರ ಪಡ್ಬೇಡಿ, ಆತರಪಟ್ಟು ಬಾಯಿಗೆ ಏನೇನ್ ಬರುತ್ತೋ ಅದನ್ನೆಲ್ಲ ಅನ್ಬೇಡಿ. ಏನಾದ್ರೂ ಚಿಕ್ಕದಾಗಿ ಯಾರಾದ್ರೂ ನಿಮ್ಮ ಮೇಲಿರುವಂತವ್ರು ನಿಮಗ್ ಬೈದ್ರು ಸಹ ಅದನ್ನ ತಾಳ್ಮೆಯಿಂದ ನಿಭಾಯಿಸ್ಲಿಕ್ಕೆ ಕಲೀರಿ ಅಂತ ಹೇಳಿ ಹೇಳ್ಕೊಡ್ತಿದ್ದಾರೆ ದೇವ್ರು. ಹೌದಾ? ಈಗ ಹೇಳಿ, ಎಲ್ಲ ಹೇಳ್ಕೊಟ್ರಿ ಇದನ್ನ? ಈ ಮುಂಚೆ ನಿಮ್ ಶಾಲೆಗಳಲ್ಲಿ ಎಲ್ಲಾದ್ರೂ ಹೇಳ್ಕೊಟ್ಟಿದ್ರ? ನಿಮ್ಮ ಶಾಲೆಗಳಲ್ಲಿ ಯಾರ ಶಾಲೆಯಲ್ಲಾದ್ರೂ ಹೇಳ್ಕೊಟ್ಟಿದ್ರ ಇದನ್ನ? ಆತರ ಪಡ್ಬಾರ್ದು ಅಂತ ಹೇಳ್ಕೊಟ್ಟಿದ್ರ? ಆತರ ಪಟ್ರೆ ನೀವು ಕಷ್ಟಗಳಿಗೆ ಸಿಕ್ಕಾಕೊಳ್ತಿರ್ತೀರಾ ಅಂತ ಹೇಳಿ ಹೇಳ್ಕೊಟ್ಟಿದ್ರ? ಕಾಲೇಜ್ಗಳಲ್ಲಿ ಹೇಳ್ಕೊಟ್ಟಿದ್ರ? ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ನಿಮ್ಮ ಮಕ್ಕಳು ಒಂದ್ ವೇಳೆ ವಿದ್ಯಾಭ್ಯಾಸ ಮಾಡ್ತಿದ್ರೆ ಕೇಳಿ ನೋಡಿ ಒಂದ್ಸಾರಿ. ಮಗನೇ, ನಿಮ್ಗೆ ನಿಮ್ಮ ಯೂನಿವರ್ಸಿಟಿಯಲ್ಲಿ ಆತರ ಪಡಬಾರ್ದು, ಆತರ ಪಟ್ರೆ ಈ ತರ ಸಮಸ್ಯೆಗಳಿಗೆಲ್ಲ ಸಿಕ್ಕಾಕೊಳ್ತೀರಾ, ಆತರ ಪಟ್ಟು ನಿಮ್ಮ ಮೇಲಿರುವಂತವ್ರ ಮೇಲೆಲ್ಲ ರೇಗಾಡಬಾರ್ದು, ಇಷ್ಟ ಬಂದದ್ದು ಬಾಯಿಗೆ ಏನೇನ್ ಬರುತ್ತೋ ಆತರ ಮಾತಾಡಬಾರ್ದು, ಮಾತಾಡ್ಲಿಕ್ಕೆ ನಿಧಾನಿಸ್ಬೇಕು, ಯೋಚನೆ ಮಾಡಿ ಮಾತಾಡ್ಬೇಕು. ಇದನ್ನೆಲ್ಲ ಎಲ್ಲಾದ್ರೂ ಹೇಳ್ಕೊಟ್ಟಿದ್ರ ಅಂತ ಕೇಳಿ ನಿಮ್ಮ ಮಕ್ಕಳಿಗೆ? ಹೌದಾ? ಹೇಳ್ಕೊಟ್ಟಿದ್ರ? ಇಲ್ಲ. ಅಂದ್ರೆ ಕೋಟಿ ರೂಪಾಯಿ ಕಟ್ಟಿ ಒಂದು ಯೂನಿವರ್ಸಿಟಿಯಲ್ಲಿ ನಾವು ಅಡ್ಮಿಷನ್ ತಗೊಂಡ್ರು ಇದನ್ನೆಲ್ಲ ಹೇಳ್ಕೊಡೋದಿಲ್ಲ ಅಲ್ವಾ? ಹೇಳ್ಕೊಡೋದಿಲ್ಲ. ದೇವರು ಫ್ರೀಯಾಗಿ ಕೊಟ್ಟಿದ್ದಾರೆ ಇದನ್ನೆಲ್ಲ, ಫ್ರೀಯಾಗಿ, ಉಚಿತವಾಗಿ. ನಾವೇನಾದ್ರೂ ಫೀಸ್ ಪೇ ಮಾಡ್ತಿದೀವ? ಈ ಸತ್ಯವೇದದಲ್ಲಿ ದೇವರು ನಮಗೋಸ್ಕರ ಬರೆಸಿಕೊಟ್ಟಿರುವಂತಹ ಜ್ಞಾನಕ್ಕೆ ಏನಾದ್ರೂ ಫೀಸ್ ಪೇ ಮಾಡ್ತಿದೀವ? ಇಲ್ಲ. ಸತ್ಯವೇದ ಎಷ್ಟು ಅಮೂಲ್ಯವಾಗಿರುವಂತಹದ್ದು, ಉನ್ನತವಾಗಿರುವಂತಹದ್ದು ಅಂದ್ರೆ ಇಡೀ ಪ್ರಪಂಚದಲ್ಲಿ ಎಷ್ಟು ಓದಿದ್ರು ಸಹ ಈ ಜ್ಞಾನ ಗೊತ್ತಾಗೋದಿಲ್ಲ ಪ್ರಿಯ. ಯಾರಿಗ್ ಗೊತ್ತಾಗತ್ತೆ ನೀವ್ ಹೇಳಿ? ದೇವರು ನಮಗ್ ಹೇಳ್ಕೊಟ್ಟಿರುವಂತಹ ಈ ಜ್ಞಾನ, ನಿಮಗ್ ಹೇಳ್ಕೊಡ್ತಿರುವಂತಹ ಈ ಜ್ಞಾನ ಯಾರಿಗ್ ಗೊತ್ತಾಗತ್ತೆ? ಆತರ ಪಡಬಾರ್ದು ಅಂತ ಹೇಳ್ಕೊಟ್ಟಿದ್ದಾರೆ, ಕೋಪ ಮಾಡ್ಕೊಬಾರ್ದು ಅಂತ ಹೇಳ್ಕೊಟ್ಟಿದ್ದಾರೆ, ಉದ್ಯೋಗವನ್ನ ಆತರ ಪಟ್ಟು ಬಿಟ್ರೆ ಏನಾಗತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ, ಆತರ ಪಟ್ರೆ ಎಷ್ಟು ದೊಡ್ಡ ಶಿಕ್ಷೆ ಆಗತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ, ಜನರು ನಮ್ಮಿಂದ ದೂರ ಆಗ್ತಾರೆ ಅಂತ ಹೇಳ್ಕೊಟ್ಟಿದ್ದಾರೆ, ದಾರಿ ತಪ್ತೀವಿ ಅಂತ ಹೇಳ್ಕೊಟ್ಟಿದ್ದಾರೆ. ಇಷ್ಟೊಂದು ಕ್ಲಿಯರ್ ಆಗಿ ಯಾವ ಪಾಠ ಯಾರು ಹೇಳ್ಕೊಡ್ತಾರೆ? ಹೌದಾ? ಅದಕ್ಕೆ ಸತ್ಯವೇದಕ್ಕೆ ಪ್ರಾಮುಖ್ಯತೆ ಕೊಡಿ. ನಿಮ್ಮ ಜೀವನಗಳು ಚೆನ್ನಾಗಿರುತ್ತೆ, ಈ ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಜೀವನನೂ ಚೆನ್ನಾಗಿರುತ್ತೆ, ಸಮಸ್ಯೆಗಳಿರೋದಿಲ್ಲ ನಿಮ್ಮ ಜೀವನದಲ್ಲಿ, ಪ್ರಾಬ್ಲಮ್ಗಳು ಬರೋದಿಲ್ಲ ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ ದೇವರು ಹಿಂಗ್ ಹೇಳ್ಕೊಟ್ಟಿದ್ದಾರೆ, ಹಂಗ್ ಜೀವನ ಮಾಡ್ಕೊಂಡು ಹೋಗ್ತಿರ್ತೀರ. ಹೌದಲ್ವಾ? ಆತರ ಪಡಬಾರ್ದು ಅಂತ ಹೇಳ್ಕೊಟ್ಟಿದ್ದಾರೆ. ನೀವು ಆತರ ಪಡದೆ ನಿಧಾನವಾಗಿ ಯೋಚನೆ ಮಾಡ್ತಾ ಮಾಡ್ತಾ ಹೆಜ್ಜೆ ಇಡ್ತಾ ಹೋಗ್ತಿದ್ದೀರಾ ಅಂತ ಅನ್ಕೊಳ್ಳಿ, ಅರ್ಧ ಸಮಸ್ಯೆಗಳು ಕಮ್ಮಿ ಆಗುತ್ತೆ. ಹೌದಾ? ನಿಜವಾಗ್ಲೂ ನಾವು ಸತ್ಯವೇದವನ್ನ ಕರೆಕ್ಟ್ ಆಗಿ ಪಾಲಿಸಿದ್ರೆ ಈ ಲೋಕದಲ್ಲಿ ಯಾರ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಈ ಲೋಕದಲ್ಲಿ ಸಮಸ್ಯೆಗಳಿಗೆ ನಾವು ಸಿಕ್ಕಾಕೊಳ್ಳುವಂತಹ, ನಮ್ಮ ತಪ್ಪಿಂದ, ನಮ್ಮ ದುರಾಲೋಚನೆಗಳಿಂದ ತಪ್ಪಿಗೆ ಸಿಕ್ಕಾಕೊಳ್ಳುವಂತಹ ಕಡಿಮೆ ಆಗ್ತಿರುತ್ತೆ. ಪರಲೋಕನು ಸಿಕ್ಕತ್ತೆ. ಹೌದಾ? ಹೌದಲ್ವಾ? ಬೈ ಒನ್ ಗೆಟ್ ಒನ್ ಆಫರ್ ಅಲ್ವಾ? ನಾವು ಸತ್ಯವೇದ ಅನ್ನುವಂತ ಒಂದು ಗ್ರಂಥವನ್ನು ಓದಿದ್ರೆ ಈ ಲೋಕದಲ್ಲೂ ಸಹ ನಾವು ನೀಟಾಗಿ ಜೀವನ ನಡೆಸ್ಕೊಂಡು ಹೊರಟೋಗ್ಬಿಡ್ಬೋದು. ಹೌದಾ? ಪರಲೋಕನು ಸಿಕ್ಕತ್ತೆ. ಈ ಕಡೆ ಲೋಕದ ಜೀವನನೂ ಚೆನ್ನಾಗಿರುತ್ತೆ, ಪರಲೋಕನು ಸಿಕ್ಕತ್ತೆ. ಯಾರಿಗುಂಟು ಯಾರಿಗಿಲ್ಲ ಆಫರ್. ಹೌದಾ? ಓದ್ಬೇಕಷ್ಟೇ, ಇಂಟ್ರೆಸ್ಟ್ ಕೊಟ್ಟು ಸತ್ಯವೇದವನ್ನ ಧ್ಯಾನಿಸ್ಬೇಕಷ್ಟೇ. ನಮಗಷ್ಟೇ ದೇವರು ಆ ಬಾಧ್ಯತೆಯನ್ನು ಕೊಟ್ಟಿರುವಂತಹದ್ದಷ್ಟೇ. ಆ ಕೆಲಸವನ್ನ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ಈ ಲೋಕದಲ್ಲಿರುವಂತಹ ಈ ಜೀವನ, ಪರಲೋಕಕ್ಕೆ ಹೋಗುವಂತಹ ಆ ಜೀವನ ಎರಡೂ ಸಹ ಸುಧಾರಣೆ ಆಗೋಗುತ್ತೆ. ಓಕೆ, ಈಗ ನೀವು ಓದಂತಹ ರೆಫರೆನ್ಸು ಪ್ರಸಂಗಿ ಗ್ರಂಥ 10:4. ಇದರಲ್ಲಿ ದೊರೆಯ ಮೇಲೆ ಏನಂತ, ಇನ್ನೊಂದ್ಸರಿ ಓದೋಣ ಅದೇ ಮಾತನ್ನ. ದೊರೆಯು ನಿನ್ನ ಮೇಲೆ ಸಿಟ್ಟುಕೊಂಡರೆ ಉದ್ಯೋಗವನ್ನು ಬಿಡಬೇಡ. ಓಕೆ, ಇದನ್ನ ತಗೊಂಡ್ ಬಂದು ಒಂದ್ಸಾರಿ ಸಂಘಕ್ಕೆ ಅಪ್ಲೈ ಮಾಡಿ ನೋಡೋಣ. ಇದನ್ನ ತಗೊಂಡ್ ಬಂದು ಒಂದ್ಸಾರಿ ಸಭೆಗೆ ಅಪ್ಲೈ ಮಾಡಿ ನೋಡೋಣ. ಸಭೆಯಲ್ಲಿ ಸಭಾಪಾಲಕರನ್ನ ಏನಂತ ಕರಿಬಹುದು? ಯಾಕೆಂದ್ರೆ ಅವ್ರು ಹೇಳಿದಂತಹ ಮಾತನ್ನ ನಾವು ಕೇಳ್ತಿರ್ತೀವಿ.
ಅವ್ರು ನಮ್ಮನ್ನ ಮುನ್ನಡೆಸ್ತಿರ್ತಾರೆ ಆತ್ಮಕ್ಕೆ ಸಂಬಂಧಪಟ್ಟಂತಹ ಜೀವನದಲ್ಲಿ. ಸೊ ಅವರು ಒಂದು ರೀತಿಯಾಗಿರುವಂತಹ ದೊರೆ ಅನ್ನುವಂತಹ ಫೀಲಿಂಗ್ ಇದೆಯಾ ನಮಗೆ? ಯಾಕೆಂದ್ರೆ ಅವರು ಸಹ ಯಾಕೆಂದ್ರೆ ಅವ್ರು ಸತ್ಯವೇದದಲ್ಲಿ ಇರುವಂತಹ ವಚನಗಳನ್ನ ತೆಗೆದು ನಮಗೆ ಬೋಧಿಸ್ಬೇಕಾದ್ರೆ ಅದನ್ನ ನಾವು ಫಾಲೋ ಆಗ್ತಾ ಹೋಗ್ತಿರ್ತೀವಿ. ಅವ್ರು ಏನ್ ಹೇಳ್ತಿದಾರೋ ಅದನ್ನ ನಾವು ಕೇಳ್ತೀವಿ. ಅವರು ನಮ್ಮನ್ನ ಆತ್ಮಕ್ಕೆ ಸಂಬಂಧಪಟ್ಟಂತೆ ಪರಿಪಾಲಿಸುವಂತವ್ರಲ್ವಾ? ಹೌದಲ್ವಾ? ದೊರೆ ಅಂದ್ರೆ ಪರಿಪಾಲಿಸುವಂತವ್ರು, ಬೇರೆ ಏನೂ ಅಲ್ಲ. ಓಕೆ, ಈಗ ಸಭಾಪಾಲಕರು ಒಂದ್ ವೇಳೆ ದೊರೆಯ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದ್ರೆ, ಸಭಾಪಾಲಕರನ್ನ ಒಂದ್ ವೇಳೆ ನಾವು ದೊರೆ ಅನ್ನುವಂತಹ ಸ್ಥಾನದಲ್ಲಿಟ್ರೆ, ದೊರೆ ನಿನ್ನ ಮೇಲೆ ಸಿಟ್ಟುಗೊಂಡರೆ, ಸಭಾಪಾಲಕರು ಯಾವತ್ತಾದ್ರೂ ನಿಮ್ಮ ಮೇಲೆ ಸಿಟ್ಟುಗೊಂಡರೆ, ನೀವೊಂದ್ ತಪ್ಪು ಮಾಡಿದೀರಾ ಅಂತ ಅನ್ಕೊಳ್ಳಿ ಪ್ರಿಯರೇ. ಆ ತಪ್ಪಿನ ನಿಮಿತ್ತ ಒಂದು ಪ್ರಸಂಗ ತೆಗೆದ್ರು ಅಂತ ಅನ್ಕೊಳ್ಳಿ ಸಭಾಪಾಲಕರು ನೆಕ್ಸ್ಟ್ ವಾರ. ನೀವು ಸುಳ್ಳು ಹೇಳಿರುವಂತಹದ್ದು ಸಭಾಪಾಲಕರಿಗೆ ಗೊತ್ತಾಯ್ತು ಅಂತ ಅನ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸುಳ್ಳು ಹೇಳಬಾರದು ಅನ್ನುವಂತಹ ಪ್ರಸಂಗವನ್ನ ನೆಕ್ಸ್ಟ್ ವೀಕ್ ಓಪನ್ ಮಾಡಿ ಪ್ರಸಂಗ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂತ ಅನ್ಕೊಳ್ಳಿ. ಏನ್ ಮಾಡ್ಬೇಕು ಹೇಳಿ? ಏನ್ ಮಾಡ್ಬೇಕು? ತಾಳ್ಮೆಯಿಂದ ಕೇಳಬೇಕು. ಹೌದಲ್ವಾ? ತಾಳ್ಮೆಯಿಂದ ಕೇಳುವಂತಹದನ್ನ ಬಿಟ್ಟು ಹಂಗೆ ಪ್ರಸಂಗ ನಡೀತಿರ್ಬೇಕಾದ್ರೆ ಅರ್ಧದಲ್ಲಿ ಎದ್ದು ಜೋರಾಗಿ ಎಲ್ಲರ ಮುಂದೆ ನನ್ ಬಗ್ಗೆನೆ ಪ್ರಸಂಗ ಮಾಡ್ತಿದ್ದಾರೆ, ನನ್ ಬಗ್ಗೆ ದ್ವೇಷ ಕಟ್ಕೊಳ್ಳುವಂತಹದೆಲ್ಲ ಬಿಟ್ಬಿಡಿ, ನೀವು ಉದ್ಧಾರ ಆಗೋದಿಲ್ಲ ಅಂತ ಅನ್ಬಿಟ್ಟು ಎಲ್ಲರ ಮುಂದೆ ಸಭಾಪಾಲಕರ ಮೇಲೆ ಕಿರ್ಚಾಡ್ಬಿಟ್ಟು ಹೌದಾ ಹೊರಗಡೆ ಬಂದ್ಬಿಟ್ವಿ ಅಂತ ಅನ್ಕೊಳ್ಳಿ. ಕಳ್ಕೊಂಡ್ವಾ ಸಭೆಯನ್ನ? ಕಳ್ಕೊಂಡ್ವಾ? ಅಲ್ಲಿಗೆ ಮುಗೀತಲ್ವಾ? ಇನ್ ಯಾವ ಮುಖ ಇಟ್ಕೊಂಡು ಹೋಗ್ತೀವಿ ಸಭೆಗೆ ಮತ್ತೆ? ಸಭಾಪಾಲಕರ ಮೇಲೆ ಎಲ್ಲರ ಮುಂದೆ ಕಿರ್ಚಾಡಿ ನೀವು ನನ್ನನ್ನೇ ಟಾರ್ಗೆಟ್ ಮಾಡ್ತೀರಾ, ನನಗೆ ಯಾವತ್ತು ಬೋಧನೆ ಮಾಡ್ತೀರಾ ಹೌದಾ ಅಂತ ಅನ್ಬಿಟ್ಟು ಸಭಾಪಾಲಕರ ಮೇಲೆ ಸಿಟ್ಟುಕೊಂಡು ನಾವು ಹೊರಗಡೆ ಹೋದ್ವಿ ಅಂತ ಅನ್ಕೊಳ್ಳಿ. ಮುಗ್ದೋಯ್ತಾ? ಮತ್ತಿನ್ ಜೀವನದಲ್ಲ ಸಭೆಗೆ ಬರ್ಲಿಕ್ಕಾಗತ್ತ? ಇಲ್ಲ ಅಲ್ವಾ? ಅದೇ ಅಲ್ವಾ ಆತುರ ಅಂದ್ರೆ, ಅದೇ ಅಲ್ವಾ? ಇಷ್ಟಕ್ಕೂ ಸಭಾಪಾಲಕರು ಮಾಡಿದಂತಹ ತಪ್ಪು ಏನಲ್ಲಿ? ಅವ್ರೇನಾದ್ರು ತಪ್ಪು ಮಾಡಿದ್ರ? ಇಲ್ಲ, ನೀವೊಂದು ತಪ್ಪನ್ನ ಮಾಡಿದ್ರಿ. ಸಭಾಪಾಲಕರನ್ನ ನೇಮಿಸಿರುವಂತಹದ್ದು ಏನಕ್ಕೋಸ್ಕರ ದೇವ್ರಿಷ್ಟಕ್ಕೂ? ಸಭಾಪಾಲಕರು ಅಂದ್ರೆ ಕುರಿಯನ್ನ ಕಾಯುವಂತವ್ರಲ್ಲ, ಕುರಿಯನ್ನ ಕಾಯುವಂತ ಕುರುಬರಲ್ಲ. ಹೌದು, ಕುರುಬರ ಕೆಲಸ ಏನು? ಈ ಕುರಿಗಳೆಲ್ಲ ತಪ್ಪಾದ ದಾರಿಯಲ್ಲಿ ಹೋಗ್ತಿದೆ ಅಂತ ಅನ್ಕೊಳ್ಳಿ, ಪಟ್ ಅಂತ ಬಂದ್ಬಿಟ್ಟು ಚಿಕ್ಕದಾಗಿ ಒಂದು ಪೆಟ್ಟು ಹಾಕ್ಬಿಟ್ಟು ಕೋಲಲ್ಲಿ ಹಿಂಗ್ ಹಿಂಗ್ ದಾರಿ ತೋರಿಸ್ಬಿಟ್ಟು ಹಿಂಗ್ ಈ ಕಡೆ ಹೋಗ್ಬೇಕು ಅಂತ ಹೇಳಿ ದಾರಿ ತೋರಿಸುವಂತಹದಲ್ವಾ ಕುರುಬರ ಕೆಲಸ? ಹೌದಲ್ವಾ? ಅದೇ ಅಲ್ವಾ ಕುರುಬರ ಕೆಲಸ? ಅದೇ ಅಲ್ವಾ ಅವ್ರು ಮಾಡಿತ್ತು? ನೀವೊಂದು ತಪ್ಪನ್ನ ಮಾಡಿದ್ರಿ, ನೆಕ್ಸ್ಟ್ ವೀಕು ಆ ತಪ್ಪನ್ನ ಸರಿ ಮಾಡ್ಲಿಕ್ಕೋಸ್ಕರ ಸತ್ಯವೇದದಿಂದ ಒಂದು ಪ್ರಸಂಗವನ್ನ ತಗೊಂಡು ಸುಳ್ಳು ಹೇಳಿದ್ರೆ ಏನಾಗೋಗುತ್ತೆ, ಇದು ಹೇಳಿದ್ರೆ ಏನಾಗೋಗುತ್ತೆ, ಹಿಂಗೆಲ್ಲ ಮಾಡಿದ್ರೆ ಏನಾಗತ್ತೆ, ದೇವ್ರು ಎಷ್ಟು ದೊಡ್ಡ ಶಿಕ್ಷೆ ಕೊಡ್ತಾರೆ ಅಂತ ಪ್ರಸಂಗ ಮಾಡಿದ್ರು. ಅಷ್ಟಕ್ ನಿಮಗ್ ಕೋಪ ಬಂದು ನೀವು ಸಭೆ ಮುಂದೆ ಎಲ್ಲರ ಮುಂದೆ ಎದ್ದು ಇವ್ರು ನನ್ ಮೇಲೆ ಮಾತಾಡ್ತಾರೆ, ನನ್ನನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿ ಇಷ್ಟ ಬಂದಂತೆ ಕೂಗಾಡಿ ಕಿರ್ಚಾಡಿ ಮನಸ್ತಾಪ ಅಂದ್ರೆ ಇಲ್ಲದೆ ಇರುವಂತ ಮನಸ್ತಾಪಗಳನ್ನೆಲ್ಲ ತಗೊಂಡು ಹೊರಗಡೆ ಹೋದ್ರೆ ಯಾರ ಪ್ರಾಬ್ಲಮ್? ಅದು ನಮ್ಮ ಪ್ರಾಬ್ಲಮ್ ಅಲ್ವಾ? ನಾವು ಸಭೆಯನ್ನ ಕಳ್ಕೊಳ್ತೀವಲ್ವಾ? ಇದರಿಂದ ಸಭಾಪಾಲಕರಿಗೆ ಬರುವಂತಹ ಲಾಸ್ ಏನಿಲ್ಲ, ದೊಡ್ಡ ನಷ್ಟ ಅಂದ್ರೆ ನಮಗೆ ಸಭೆಯನ್ನ ಕಳ್ಕೊಂಡಿದ್ದೀವಿ. ಅಷ್ಟ್ ಜನ ಸಹೋದರರನ್ನ ಕಳ್ಕೊಂಡಿದ್ದೀವಿ, ಸಭಾಪಾಲಕರನ್ನ ಕಳ್ಕೊಂಡಿದ್ದೀವಿ. ಇಲ್ಲಿ ಬರೆದಿರುವಂತಹ ಮಾತಿಗೆ ಅರ್ಥ ಅದೇ. ದೊರೆಯು ನಿನ್ನ ಮೇಲೆ ಸಿಟ್ಟುಗೊಂಡರೆ ಅಂದ್ರೆ ನೀವೊಂದು ತಪ್ಪನ್ನ ಮಾಡಿದಾಗ ಒಂದ್ ವೇಳೆ ಪಾಸ್ಟರ್ಗೆ ಅಥವಾ ಸಭಾಪಾಲಕರಿಗೆ ಸ್ವಲ್ಪ ಸಿಟ್ಟು ಬಂದು ಅದಕ್ಕೆ ಸಂಬಂಧಪಟ್ಟಿರುವಂತಹ ಅಂಶವನ್ನ ತಗೊಂಡು ಸ್ವಲ್ಪ ಗಟ್ಟಿಯಾಗಿ ಅದನ್ನ ಬೋಧಿಸ್ಬೇಕಾದ್ರೆ ಏನ್ ಮಾಡಬಾರ್ದು? ಸಭೆಯನ್ನ ಬಿಡಬಾರ್ದು. ಇಲ್ಲಿ ಉದ್ಯೋಗವನ್ನ ಬಿಡಬಾರ್ದು ಅಂತ ಬರ್ಸಿದ್ದಾರೆ, ಆದ್ರೆ ನೀವು ಅದನ್ನ ಸ್ವಲ್ಪ ಮಾಡಿಫೈ ಮಾಡ್ಕೊಂಡು ಎಲ್ಲಿಗೂ ಅರ್ಥ ಮಾಡ್ಕೋಬಹುದು. ಸಭೆಯನ್ನ ಬಿಡಬಾರದು. ಸಭಾಪಾಲಕರು ಒಂದ್ ವೇಳೆ ನಿಮ್ಮ ಮೇಲೆ ಸಿಟ್ಟುಗೊಂಡ್ರೆ ಸಭೆಯನ್ನ ಬಿಡಬೇಡಿ. ಸಭಾಪಾಲಕರು ಒಂದ್ ವೇಳೆ ನಿಮ್ಮ ಪಾಠ ಕಲಿಸ್ಬೇಕು ಅನ್ನುವಂತ ಉದ್ದೇಶದಿಂದ ನಿಮ್ಮ ಮೇಲೆ ಸಿಟ್ಟುಗೊಂಡ್ರೆ ಸಭೆಯನ್ನ ಬಿಟ್ಟು ದೂರ ಆಗ್ಬೇಡಿ. ಹೌದಾ? ಇದನ್ನ ಹೇಳ್ಕೊಟ್ರೆ ಕ್ರೈಸ್ತ ವಿಶ್ವಾಸಿಗಳಲ್ಲಿ ಅರ್ಧ ಜನ ಸಭೆಯನ್ನ ಬಿಟ್ಟು ಹೋಗುವಂತವ್ರು ನಿಂತೋಗ್ತಾರೆ. ಹೌದಾ? ಬಿಟ್ಟು ಹೋಗದೆ ಇರ್ಲಿಕ್ಕೆ ಟ್ರೈ ಆದ್ರೂ ಮಾಡ್ತಾರೆ. ನಿಜನಾ? ಆ ಸಮಯದಲ್ಲಿ ನಮ್ಗೆ ಹಂಗ ಅನ್ನಿಸ್ಬೋದು, ಆ ಸಮಯದಲ್ಲಿ ನಮಗ್ ಸ್ವಲ್ಪ ಮನಸ್ಸು ಗಾಯ ಆಗ್ಬೋದು. ಹೌದಲ್ವಾ? ಇವ್ರು ಎಲ್ಲರ ಮುಂದೆ ಈ ತರ ಅಂದ್ರೆ ನಾರ್ಮಲ್ ಆಗಿ ಸಭಾಪಾಲಕರು ಎಲ್ಲರ ಮುಂದೆ ನಿಮ್ ಹೆಸರನ್ನ ಏನು ತಗೊಂಡ್ ಹೇಳೋದಿಲ್ಲ. ನಿಜನಾ ಇಲ್ವಾ? ನಿಮ್ ಹೆಸರನ್ನ ಯಾರಾದ್ರೂ ತಗೊಂಡ್ ಹೇಳ್ತಾರೆ? ತಗೊಂಡ್ ಹೇಳುವಂತ ಸಭೆಗಳು ಕೆಲವು ಇದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಬಹಳಷ್ಟು ಜನ ಈ ವ್ಯಕ್ತಿನೇ ತಪ್ಪು ಮಾಡಿದ್ರು, ಈ ವ್ಯಕ್ತಿನೇ ಸುಳ್ಳು ಹೇಳಿದ್ರು, ಅದಕ್ಕೋಸ್ಕರ ನಾನು ಈ ಪ್ರಸಂಗ ಮಾಡ್ತಿದ್ದೀನಿ ಅಂತ ಯಾರು ಹೆಸರು ಹೇಳ್ಬಿಟ್ಟು ಪ್ರಸಂಗ ಮಾಡೋದಿಲ್ಲ. ಅವ್ರ ಪಾಡ್ಗೆ ಅವ್ರು ಒಂದ್ ಸಬ್ಜೆಕ್ಟ್ ತಗೊಂಡ್ ಮಾತಾಡ್ತಿರ್ತಾರೆ. ನಾವೇನ್ ಅನ್ಕೊಂಡಿರ್ತೀವಿ ಅಲ್ಲಿ ಕುತ್ಕೊಂಡು, ಇವ್ರು ನನಗೆ ಹೇಳ್ತಿದ್ದಾರೆ, ನನ್ನನ್ನೇ ಟಾರ್ಗೆಟ್ ಮಾಡ್ತಾರೆ, ಹೌದಾ, ನನ್ನನ್ನೇ ಬೈತಿರ್ತಾರೆ ಯಾವಾಗ್ಲೂ ಅಂತ ನಾವ್ ಅನ್ಕೊಂಡಿರ್ತೀವಿ. ಇದನ್ನೇ ಆತರ ಅಂತ ಕರಿತೀವಿ. ಯೋಚನೆ ಮಾಡಿಲ್ಲ ಅದು ಯಾರ್ಗೆ ಅಂಶ ಅಂತ ಹೇಳಿ ಯೋಚನೆ ಮಾಡಿಲ್ಲ, ಇವ್ರು ನನ್ಗೇ ಹೇಳ್ತಿದಾರ ಅಂತ ಹೇಳಿ ನಾವ್ ಅನ್ಕೊಂಡಿದ್ದಂತಹದ್ದು ಆತರ ಪಟ್ಟಂತಹ ಎರಡನೇ ಸನ್ನಿವೇಶ. ಅದು ಅಲ್ಲದೆ ಮೂರನೇದಾಗಿ ಎಲ್ಲರ ಮುಂದೆ ಇಷ್ಟ ಬಂದಂತೆ ಮಾತಾಡಿ ಬೈದು ಹೊರಟೋಗ್ತೀವಿ. ಆಮೇಲೆ ಹೋಗ್ಬೇಕು ಅಂತ ಹೇಳಿದ್ರು ಸಂಡೆ ಬರ್ತಿರುತ್ತೆ, ಸಭೆಗೆ ಹೋಗ್ಬೇಕು ಅಂತ ಹೇಳಿದ್ರು ಸಭೆ ಇರುವುದಿಲ್ಲ ಹೋಗ್ಲಿಕ್ಕೆ. ಬೇಕಾ ಅದೆಲ್ಲ? ನಿಮ್ಮ ಕೆಲಸದಲ್ಲಿ ನಿಮ್ಮ ಮೇಲಿರುವಂತವ್ರು ನಿಮ್ಮ ಮೇಲೆ ಕೋಪಗೊಂಡ್ರೆ ಉದ್ಯೋಗವನ್ನು ಬಿಡಬೇಡಿ. ಹೌದಾ? ಅಲ್ಲಿ ತಾಳ್ಮೆ ಆಗಿರಿ. ನೆಕ್ಸ್ಟ್,
ನೀವು ಹೋಗ್ತಿರುವಂತಹ ಸಭಾಪಾಲಕರು ಒಂದ್ ವೇಳೆ ನಿಮ್ಮನ್ನ ತಿದ್ದಬೇಕು ಅನ್ನುವಂತ ಉದ್ದೇಶದಿಂದ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡ್ರೆ ಸಭೆಯನ್ನು ಬಿಟ್ಟು ದೂರ ಆಗ್ಬೇಡಿ, ಅಲ್ಲೂ ತಾಳ್ಮೆ ಇರ್ಬೇಕು. ಓಕೆ, ಆ 2 ವಿಚಾರ ಗೊತ್ತಾಯ್ತಲ್ವಾ ಆ ರೆಫರೆನ್ಸ್ ಇಂದ ನಮಗೆ. ಇನ್ನೊಂದು 2-3 ರೆಫರೆನ್ಸ್ ಗಳನ್ನ ನೋಡ್ಕೊಂಡು ಬೇಗ ಮುಗಿಸ್ಕೊಳ್ಳೋಣ ಪ್ರಿಯ. ನೆಕ್ಸ್ಟ್, ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ, ಹಣದ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಜನ ಹೇಗೆಲ್ಲ ಆತರ ಪಡ್ತಾರೆ ಅಂತ ಕಳೆದ ವಾರ ನಾವು ಮಾತಾಡ್ಕೊಂಡಿದ್ವಿ ಉದಾಹರಣೆಗಳ ಮೂಲಕ. ಏನು ಇಷ್ಟಕ್ಕೂ ಜನ ಯಾವ್ದ್ರಲ್ಲಿ ಆತರ ಪಡ್ತಾರೆ? ಪಕ್ಕದ ಮನೆಯವರು ಮನೆ ಕಟ್ಟಿದ್ರು ನಾವು ಕಟ್ಬೇಕು, ಹೌದಾ? ಪಕ್ಕದ ಮನೆಯವ್ರ ಕಾರ್ ತಗೊಂಡ್ರು ನಾವು ತಗೋಬೇಕು, ಪಕ್ಕದ ಮನೆಯವ್ರು ಫರ್ನಿಚರ್ ತಂದ್ರು ನಾವು ಫರ್ನಿಚರ್ ತರಬೇಕು. ನಮ್ಮ ಹತ್ರ ಅಷ್ಟು ಹಣ ಇದೆಯಾ, ನಮ್ಮ ಹತ್ರ ಅಷ್ಟು ಹಣ ಇಲ್ವಾ, ಅದನ್ನೆಲ್ಲ ಯೋಚನೆ ಮಾಡೋದಿಲ್ಲ, ಹೌದಾ? ಅವ್ರು ಮಾಡಿದ್ರು ನಾವು ಮಾಡ್ಬೇಕು, ಸಾಲ ಆದ್ರೂ ಮಾಡ್ಬೇಕು. ಹೋಗ್ಲಿ, ಸಾಲ ಕಟ್ಲಿಕ್ಕೆ ಆಗತ್ತ ನಮ್ಮ ಹತ್ರ? ನಮ್ ಕೈಯಿಂದ ಮತ್ತೆ ತಗೊಂಡಿರುವಂತ ಸಾಲವನ್ನ ಮತ್ತೆ ರಿಟರ್ನ್ ಮಾಡ್ಲಿಕ್ಕೆ ಆಗತ್ತ? ಅದನ್ನು ಯೋಚನೆ ಮಾಡೋದಿಲ್ಲ ನಾವು. ಅವ್ರು ತಗೊಂಡ್ರು ನಾವು ತಗೋಬೇಕು, ಅವ್ರು ಮಾಡಿದ್ರು ಈ ಕೆಲಸವನ್ನ ನಾವು ಮಾಡ್ಬೇಕು. ಈ ತರ ಯೋಚನೆ ಮಾಡಿ ಎಷ್ಟು ಜನ ಕಷ್ಟಕ್ಕೆ ಸಿಲುಕಿಲ್ಲ, ಹೌದಾ? ಈ ತರ ಯೋಚನೆ ಮಾಡಿ ಎಷ್ಟು ಜನ ಕಷ್ಟಕ್ಕೆ ಸಿಕ್ಕಾಕೊಂಡಿಲ್ಲ, ನಿಜನ? ಎಷ್ಟ್ ಜನ ಇರುವಂತಹ ಈಗಾಗ್ಲೇ ಸಾಲ ಮಾಡಿ ಕಟ್ಬಿಟ್ಟಿರ್ತಾರೆ ಮನೆಯನ್ನ. ಆ ಮನೆಯನ್ನ ಬ್ಯಾಂಕ್ ಅವ್ರು ಬಂದು ಸೀಸ್ ಮಾಡಿದಾಗ ಬೀದಿಗೆ ಬಂದಿರುವಂತಹ ಎಷ್ಟ್ ಜನ ಇಲ್ಲ, ಹೌದಾ? ಒಂದು ಕಾರನ್ನು ಅದನ್ನು ಇದನ್ನು ಬ್ಯಾಂಕ್ ಲೋನ್ ಅಲ್ಲಿ ತಗೊಂಡ್ಬಿಟ್ಟಿರ್ತಾರೆ. ಅದಾದ ನಂತರ ಮತ್ತೆ ಬ್ಯಾಂಕ್ ಅವ್ರು ಬಂದು ನೀಟಾಗಿ ಕಾರನ್ನ ತಗೊಂಡು ಹೋಗ್ತಾರೆ. ಎಷ್ಟ್ ಜನ ಈ ತರ ಪರಿಸ್ಥಿತಿಗೊಳಗಾಗಿರುವಂತವ್ರಿಲ್ಲ? ಆತರ ಪಟ್ಟು ಅವ್ರು ಮಾಡಿದ್ರು ನಾವು ಮಾಡ್ಬೇಕು, ಅವ್ರು ಈ ತರ ಮಾಡಿದ್ರು ನಾವು ಮಾಡ್ಬೇಕು, ಯೋಚನೆ ಮಾಡೋದಿಲ್ಲ. ತಗೊಂಡಿರುವಂತಹದನ್ನ ಮತ್ತೆ ರಿಟರ್ನ್ ಮಾಡ್ಲಿಕ್ಕಾದ್ರೂ ನನ್ನ ಕೈಯಲ್ಲಾಗತ್ತಾ? ಅಷ್ಟನ್ನು ಸಹ ಯೋಚನೆ ಮಾಡದೇ ಇರುವಂತ ಎಷ್ಟು ಜನ ಇದ್ದಾರೆ ಗೊತ್ತಾ ಪ್ರಪಂಚದಲ್ಲಿ? ಸತ್ಯವೇದ ಏನ್ ಹೇಳಿದೆ ಇಷ್ಟಕ್ಕೂ? ನಿಮ್ಮ ಜೀವನದಲ್ಲಿ ಏನಾದ್ರೂ ನೀವು ಒಂದು ವೇಳೆ ಮುಂದೆ ಮನೆ ಕಟ್ಬೇಕು ಅನ್ನುವಂತ ಆಲೋಚನೆ ಇದ್ರೆ, ಅಥವಾ ಏನನ್ನಾದ್ರೂ ತಗೊಬೇಕು ಅನ್ನುವಂತ ಆಲೋಚನೆ ಇದ್ರೆ, ಚಾಚು ತಪ್ಪದೆ ಈ ವಚನವನ್ನ ಪಾಲಿಸಿ ಪ್ರಿಯ. ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ, ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 28ನೇ ವಚನ, 14-28. ನಿಮ್ಮಲ್ಲಿ ಯಾವನಾದರೂ ಒಬ್ಬ ಬುರುಜನ್ನು ಕಟ್ಟಿಸಬೇಕೆಂದು ಯೋಚಿಸಿದರೆ ಅವನು ಮೊದಲು ಕೂತುಕೊಂಡು ಅದಕ್ಕೆ ಎಷ್ಟು ಖರ್ಚು ಹಿಡಿದಿತ್ತು, ಅದನ್ನು ತೀರಿಸುವುದಕ್ಕೆ ಸಾಕಾಗುವಷ್ಟು ಹಣ ನನ್ನಲ್ಲಿ ಉಂಟೋ ಎಂದು ಲೆಕ್ಕ ಮಾಡಿದ್ದಿಲ್ಲವೋ? ಹೀಗೆ ಲೆಕ್ಕ ಮಾಡದೆ ಅದಕ್ಕೆ ಅಸ್ತಿವಾರ ಹಾಕಿದ ಮೇಲೆ ಆ ಕೆಲಸವನ್ನು ಪೂರೈಸಲಾರದೆ ಹೋದರೆ ನೋಡುವವರೆಲ್ಲರೂ ಈ ಮನುಷ್ಯನು ಕಟ್ಟಿಸುವುದಕ್ಕೂ ತೊಡಗಿದನು, ಕೆಲಸ ಪೂರೈಸಲಾರದೆ ಹೋದ ಎಲ್ಲ ಅವನನ್ನು ಹಾಸ್ಯ ಮಾಡಿದರು. ಸಾಕು. ಏನರ್ಥ ಆಯ್ತು ಪ್ರಿಯರೇ ನಮ್ಗೆ ವಚನದಲ್ಲಿ? ನಾನಾಗ್ಲೇ ಹೇಳಿದ್ನಲ್ವಾ, ಯಾವ ಸ್ಕೂಲಲ್ಲೂ ಹೇಳ್ಕೊಟ್ಟಿರೋದಿಲ್ಲ ಈ ವಚನವನ್ನು ಈ ತರ. ಈಗ ನೀವು ಓದ್ತಿರಲ್ವಾ ಈ ವಚನದಲ್ಲಿ ಸಾರಾಂಶ, ಈ ತರ ಯಾವ ಇಡೀ ಪ್ರಪಂಚದಲ್ಲಿ ಯಾವ ಪುಸ್ತಕದಲ್ಲೂ ಇರೋದಿಲ್ಲ ನಿಮಗೆ ಇಷ್ಟೊಂದು ಕ್ಲಿಯರ್ ಆಗಿ, ಹೌದಾ? ಏನಾದ್ರೂ ಒಂದು ವಿಚಾರಕ್ಕೆ ಕೈ ಹಾಕಬೇಕಾದ್ರೆ, ಒಂದು ವಸ್ತುವನ್ನ ತಗೋಬೇಕು ಅಂತ ಹೇಳಿ ಒಂದು ಆಲೋಚನೆ ನಿಮ್ಮ ಮನಸ್ಸಲ್ಲಿ ಬಂದ್ರೆ, ಅಥವಾ ಒಂದು ಮನೆಯನ್ನು ಕಟ್ಟಿಸ್ಬೇಕು ಅನ್ನುವಂತ ಆಲೋಚನೆ ನಿಮ್ಮ ಮನಸ್ಸಲ್ಲಿ ಬಂದ್ರೆ, ಕಣ್ಣು ಮುಚ್ಕೊಂಡು ಪಾಲಿಸ್ಬೇಕಾಗಿರುವಂತಹದ್ದು ಯಾವ ವಚನವನ್ನ? ಈಗ ನೀವು ನೋಡ್ತಿರುವಂತಹ ವಚನವನ್ನ. ಇದೇನ್ ಬ್ರದರ್, ಮನೆ ಕಟ್ಸೋದ್ ಹೇಗೆ ಅಂತಾನು ಬರ್ಸಿದ್ದಾರೆ, ಸತ್ಯವೇದದಲ್ಲಿ ಬರ್ಸಿದ್ದಾರೆ. ಒಂದು ವಸ್ತುವನ್ನ ತಗೊಳ್ಳುವುದಕ್ಕಿಂತ ಮುಂಚೆ ಏನ್ ಯೋಚನೆ ಮಾಡ್ಬೇಕು ಅಂತಾನು ಬರ್ಸಿದ್ದಾರೆ, ಸತ್ಯವೇದದಲ್ಲಿ ಬರ್ಸಿದ್ದಾರೆ. ಯಾಕಂದ್ರೆ ನೀವು ಕಷ್ಟಕ್ಕೆ ಸಿಕ್ಕಾಕೊಂಬಾರ್ದಲ್ವಾ? ಆಸೆ ಪಟ್ಟು ಆ ವಸ್ತು ತಗೋಬೇಕು, ಈ ವಸ್ತು ತಗೋಬೇಕು ಅಂತ ಹೇಳಿ ನೀವು ಕಷ್ಟಕ್ಕೆ ಸಿಕ್ಕಾಕೊಂಬಾರ್ದಲ್ವಾ? ನೀವು ಕಷ್ಟಗಳಿಗೆ ಸಿಕ್ಕಾಕೊಂಡು ಸಾಲದಲ್ಲಿ ಮುಳುಗೋಗ್ಬಾರ್ದಲ್ವಾ? ಸಾಲದಲ್ಲಿ ನೀವು ಮುಳುಗೋದ್ರೆ ಮತ್ತೆ ದೇವ್ರಿಗೆ ದೂರ ಆಗ್ತೀರಾ ಆಟೋಮ್ಯಾಟಿಕ್. ಇದೊಂದೆಲ್ಲ ಪ್ರೊಸೀಜರ್ ಪ್ರಕಾರ ನಡೆಯುವಂತಹದ್ದಲ್ವಾ? ಏನಂತ ಹೇಳಿದ್ದಾರೆ? ಅದಕ್ಕೋಸ್ಕರ ಸತ್ಯವೇದದಲ್ಲಿ ದೇವರು, ನಿಮ್ಮಲ್ಲಿ ಯಾವನಾದರೂ ಒಂದು ಬುರುಜನ್ನು ಕಟ್ಟಿಸಬೇಕೆಂದು ಯೋಚಿಸಿದರೆ, ಒಂದು ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ, ಇದು ಬರೀ ನಿಮ್ಮ ಸ್ವಂತ ವಿಚಾರಗಳಿಗೆ ಅಪ್ಲೈ ಆಗುವಂತಹದ್ದು ಪ್ರಿಯರೇ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇದು ಒಂದು ವೇಳೆ ನೀವು ದೇವರಿಗೋಸ್ಕರ ಒಂದು ಆಲಯವನ್ನು ಅಥವಾ ಒಂದು ಸಂಘವನ್ನು ಕಟ್ಟಿಸ್ಬೇಕು ಅಂತ ಅನ್ಕೊಂಡಾಗ, ಯಾಕಂದ್ರೆ ಒಂದು ಆಲಯವನ್ನ ಕಟ್ಟಿಸ್ಬೇಕು ಅಂತ ಅನ್ಕೊಂಡಾಗ ನೀವು ಇರುವಂತಹ ಫಂಡ್ಸ್ ಅಲ್ಲಿ ಕಟ್ಟಿಸ್ತಾ ಹೋಗ್ತಿರ್ತೀರಾ ಅಷ್ಟೇ. ಮುಂದೆ ಸಹಾಯ ಬರುವಂತಹದ್ದು ಅಥವಾ ದೇವರ ಯಾರ ಕಡೆಯಿಂದನಾದ್ರೂ ಸಹಾಯ ಮಾಡುವಂತಹದ್ದು, ಅದೆಲ್ಲ ದೇವರ ಆಲೋಚನೆಯ ಪ್ರಕಾರ ದೇವರ ಶಕ್ತಿಯ ಮೇರೆಗೆ ನಡ್ಕೊಂಡು ಹೋಗ್ತಿರುತ್ತೆ. ಯಾಕಂದ್ರೆ ನೀವು ಅದನ್ನ ನಿಮ್ಮ ಸ್ವಂತಕ್ಕೋಸ್ಕರ ಮಾಡ್ತಿಲ್ಲ, ದೇವರಿಗೋಸ್ಕರ ಮಾಡ್ತಿದ್ದೀರಾ, ಅದು ಬೇರೆ ವಿಚಾರ. ಓಕೆ. ಈಗ ಯಾಕಂದ್ರೆ ಸಾಕಷ್ಟು ಸನ್ನಿವೇಶಗಳಲ್ಲಿ ಸಭಾಪಾಲಕರು ಒಂದು ಆಲಯವನ್ನ ಕಟ್ಟಿಸ್ಬೇಕು ಅಂತ ಹೇಳಿ ಅಸ್ತಿವಾರ ಹಾಕಿ, ಅವ್ರ ಹತ್ರ ಏನು ಇಲ್ಲ ಅಂತ ಹೇಳಿದ್ರು ಅಸ್ತಿವಾರ ಹಾಕಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅದು ಆಟೋಮ್ಯಾಟಿಕ್ ಆಗಿ ಕಟ್ಕೊಂಡ್ ಬಂದ್ಬಿಡ್ತಾರೆ ದೇವರು, ಸಹಾಯನೋ ಅಥವಾ ಇನ್ನೊಂದು ಕಡೆಯಿಂದಲೋ ಮತ್ತೊಂದು ಕಡೆಯಿಂದಲೋ. ಅದು ಬೇರೆ, ಅದು ನಡೆಯುವಂತಹದ್ದು ಬೇರೆ, ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ. ಯಾಕೆಂದ್ರೆ ನೀವು ಒಂದಷ್ಟು ಜನರನ್ನ ದೇವರಲ್ಲಿ ಕರ್ಕೊ ಬರ್ಬೇಕು ಅನ್ನುವಂತ ಆಲೋಚನೆಯನ್ನ ಇಟ್ಕೊಂಡು ಆ ಕೆಲಸಕ್ಕೆ ಕೈ ಹಾಕಿದ್ದೀರಾ. ಆದ್ರೆ ಇಲ್ಲಿ ನಾವು ಮಾತಾಡ್ತಿರುವಂತಹದ್ದು ನಿಮ್ಮ ಸ್ವಂತಕ್ಕೆ ನೀವು ಒಂದು ಮನೆಯನ್ನ ಕಟ್ಟಿಸ್ಕೊಬೇಕು ಅಂತ ಅನ್ಕೊಂಡಾಗ ಏನೇನು ಯೋಚನೆ ಮಾಡ್ಬೇಕಂತೆ?
ನಿಮ್ಮಲ್ಲಿ ಯಾವನಾದರೂ ಒಂದು ಬುರುಜನ್ನು ಕಟ್ಟಿಸಬೇಕೆಂದು ಯೋಚಿಸಿದರೆ ಅವನು ಮೊದಲು ಕೂತುಕೊಂಡು ಫಸ್ಟ್ ನೀಟಾಗಿ ಕೂತ್ಕೊಂಡು ಪೀಸ್ಫುಲ್ ಆಗಿ ಸಮಾಧಾನದಿಂದ ಆತರ ಪಡದೆ ಏನ್ ಮಾಡ್ಬೇಕಂತೆ ಅದಕ್ಕೆ ಎಷ್ಟು ಖರ್ಚು ಹಿಡಿದೀತು ಫಸ್ಟ್ ಏನ್ ಬರಿಬೇಕಂತೆ ಪೇಪರ್ ಮೇಲೆ ಇದಕ್ಕೆ ಎಷ್ಟು ಖರ್ಚಾಗತ್ತೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಅದನ್ನ ತೀರಿಸುವುದಕ್ಕೆ ಸಾಕಾಗುವಷ್ಟು ಹಣ ನನ್ನಲ್ಲಿ ಉಂಟೋ, ಇದಕ್ಕೆ ಎಷ್ಟು ಖರ್ಚಾಗತ್ತೆ, ಈ ಖರ್ಚಾಗುವಷ್ಟು ಹಣ ನನ್ನ ಹತ್ರ ಇದೆಯಾ. ಓಕೆ, ಖರ್ಚಾಗುವಷ್ಟು ಹಣ ನನ್ನಲ್ಲಿ ಇಲ್ಲ ಅಂತ ಹೇಳಿದ್ರೆ, ಒಂದ್ ವೇಳೆ ನಾನು ಯಾರ ಹತ್ರನಾದ್ರೂ ಈ ಹಣವನ್ನ ತಗೊಂಡ್ರೆ ಅದನ್ನ ಮತ್ತೆ ತೀರಿಸುವುದಕ್ಕೆ ಶಕ್ತಿ ಇದೆಯಾ ನನ್ನ ಹತ್ರ. ಇಲ್ಲಿ 2 ಪಾಯಿಂಟ್ ಅನ್ನ ಬರ್ಸಿದ್ದಾರೆ. ಅದಕ್ಕೆ ಎಷ್ಟು ಖರ್ಚು ಹಿಡಿದಿತ್ತು, ಅದನ್ನು ತೀರಿಸುವುದಕ್ಕೆ ಸಾಕಾಗುವಷ್ಟು ಹಣ ನನ್ನಲ್ಲಿ ಉಂಟು ಎಂದು ಲೆಕ್ಕ ಮಾಡುವುದಿಲ್ಲವೇ. ಲೆಕ್ಕ ಮಾಡಲ್ವಾ? ಲೆಕ್ಕ ಮಾಡಿಲ್ಲ ಅಂದ್ರೆ ಇಲ್ಲದೆ ಇರುವಂತಹ ಸಮಸ್ಯೆಗಳಿಗೆ ಸಿಕ್ಕಾಕೋತೀರ. ನೆಕ್ಸ್ಟ್ 29ನೇ ವಚನ, ಹೀಗೆ ಲೆಕ್ಕ ಮಾಡದೆ ಅದಕ್ಕೆ ಅಸ್ತಿವಾರ ಹಾಕಿದ ಮೇಲೆ ಆ ಕೆಲಸವನ್ನು ಪೂರೈಸಲಾಗದೆ ಹೋದರೆ. ಲೆಕ್ಕ ಮಾಡಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀವಿ? ಲೆಕ್ಕ ಮಾಡಿಲ್ಲ, ಎಷ್ಟು ಖರ್ಚಾಗತ್ತೆ ಅಂತ ಹೇಳಿ ಲೆಕ್ಕನೇ ಮಾಡಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಸುಮ್ನೆ ಕೈ ಹಾಕಿದ್ವಿ, ಅವ್ರು ಕಟ್ಟಿದ್ರು ನಾವು ಕಟ್ಬೇಕು ಅನ್ನುವಂತ ಹಠದಲ್ಲಿ ಆತರ ಪಟ್ಟು ಕೈ ಹಾಕಿದ್ವಿ ಒಂದ್ ಕೆಲಸಕ್ಕೆ. ಇವಾಗ ಏನಾಯ್ತು? ಅಸ್ತಿವಾರ ಹಾಕಿದ್ವಿ, ಆಮೇಲೆ ಕಟ್ಟಕ್ಕೆ ಕಾಸಿಲ್ಲ. ಹೌದಾ? ಅಸ್ತಿವಾರ ಹಾಕಿದ್ವಿ, ಪಾಯ ಹಾಕಿದ್ವಿ, ಆಮೇಲೆ ಕಟ್ಕೊಂಡು ಹೋಗ್ಲಿಕ್ಕೆ ಹಣ ಇಲ್ಲ. ಇವಾಗ ಏನಾಗುತ್ತೆ? ನಿಮ್ ಸುತ್ತಮುತ್ತ ಇರುವಂತವ್ರೆಲ್ಲ ನೋಡಿ ನಗೋದಿಲ್ಲ ನೀವು ಮಾಡಿರುವಂತ ಕೆಲಸಕ್ಕೆ. ಹೌದಾ ಇಲ್ವಾ? ಏನಂತ ಮಾತಾಡ್ಕೊಳ್ತಾರೆ? ಈ ವ್ಯಕ್ತಿ ಮನೆ ಕಟ್ಟಬೇಕು ಅಂತ ಅಸ್ತಿವಾರ ಹಾಕ್ದ, ಆದ್ರೆ ಪೂರ್ತಿಯಾಗಿ ಕಟ್ಟಿ ಮುಗಿಸ್ಲಿಕ್ಕೆ ಆಗಿಲ್ಲ ಈ ವ್ಯಕ್ತಿಯ ಕೈಯಲ್ಲಿ ಅಂತ ಮಾತಾಡ್ಕೊಂತಾರ ಇಲ್ವಾ? ಹೌದಾ? ಇಲ್ಲ, ಅದನ್ನೇ ಬರ್ಸಿರುವಂತಹದ್ದು. ಹೀಗೆ ಲೆಕ್ಕ ಮಾಡದೆ ಅದಕ್ಕೆ ಅಸ್ತಿವಾರ ಹಾಕಿದ ಮೇಲೆ ಆ ಕೆಲಸವನ್ನು ಪೂರೈಸಲಾಗದೆ ಹೋದರೆ ನೋಡುವವರೆಲ್ಲರೂ ಆ ಮನುಷ್ಯನು ಕಟ್ಟಿಸುವುದಕ್ಕಂತೂ ತೊಡಗಿದನು, ಪೂರೈಸಲಾರದೆ ಹೋದನು ಎಂದು ಅವನನ್ನು ಹಾಸ್ಯ ಮಾಡಾರು. ಏನೇನ್ ಕನ್ಸಿಡರ್ ಮಾಡಬೇಕು? ಒಂದು ವಸ್ತುವನ್ನು ತಗೊಳ್ಳುವುದಕ್ಕಿಂತ ಮುಂಚೆ ಅಥವಾ ಮನೆ ಕಟ್ಟಿಸುವುದಕ್ಕಿಂತ ಮುಂಚೆ ಏನನ್ನ ಕನ್ಸಿಡರ್ ಮಾಡಬೇಕು? ಏನನ್ನ ಕನ್ಸಿಡರ್ ಮಾಡಬೇಕು? ಫಸ್ಟ್ ಅದಕ್ಕೆ ಎಷ್ಟು ಖರ್ಚಾಗತ್ತೆ, ಆ ಖರ್ಚಾಗುವಂತ ಹಣ ನನ್ನ ಹತ್ರ ಇದೆಯಾ. ಒಂದ್ ವೇಳೆ ನಾನು ಅದನ್ನ ಇನ್ನೊಂದ್ ಕಡೆಯಿಂದ ಆದ್ರೂ ತಗೊಂಡ್ರೆ ಮತ್ತೆ ಅದನ್ನ ತೀರಿಸುವಷ್ಟು ಶಕ್ತಿ ಇದೆಯಾ ನನ್ನ ಹತ್ರ. ಇಷ್ಟನ್ನ ಕನ್ಸಿಡರ್ ಮಾಡಿ ಕೈ ಹಾಕ್ಬೇಕು ನೀವು ಯಾವುದೇ ಒಂದು ವಿಚಾರಕ್ಕೆ ಪ್ಲಾನ್ ಮಾಡುವುದಕ್ಕಿಂತ ಮುಂಚೆ. ಅದನ್ನ ಮಾಡದೆ ಸುಮ್ನೆ ಕೈ ಹಾಕಿದ್ರಿ ಅಂತ ಅನ್ಕೊಳ್ಳಿ, ಇರುವಂತಹದೆಲ್ಲ ಕಳ್ಕೊಂಡು ಬರಿದಾಗುವಂತಹದ್ದು ಖಚಿತ. ಆತರ ಪಟ್ಟು ಸುಮ್ಮನೆ ಇದೇ ವಿಚಾರದಲ್ಲ ಆತರ ಪಡುವಂತಹ ತುಂಬಾ ಜನ ನಿಲ್ಲೋದಿಲ್ಲ. ಇದನ್ನು ಮಾಡೋಣ, ಅದನ್ನು ಮಾಡೋಣ, ಅದನ್ನು ತಗೊಳ್ಳೋಣ, ಇದನ್ನು ತಗೊಳ್ಳೋಣ ಅಂತ ಹೇಳಿ ಕೈ ಹಾಕಿ ಆತರ ಪಟ್ಟು ಇಲ್ಲದೆ ಇರುವಂತಹ ಸಮಸ್ಯೆಗಳಿಗೆ ಸಿಕ್ಕಾಕೊಂಡು ನಿದ್ರೆ ಇಲ್ಲದೆ ಇರುವಂತಹ ಪರಿಸ್ಥಿತಿಗೆ ಬರ್ತಾರೆ. ಇದೇ ಅಲ್ವಾ ಆಗುವಂತಹದ್ದು? ಯಾವ ಅಧ್ಯಾಯ ಇದೆ ಬ್ರದರ್? ಕ್ಷಮಿಸಿ ಆಂಟಿ, ಅಧ್ಯಾಯ ಯಾವುದು ಬ್ರದರ್? ಲೂಕ 14ನೇ ಅಧ್ಯಾಯ 28ನೇ ವಚನ. 14-28. ಓಕೆ, ಹೇಳಿ ಪ್ರಿಯರೇ. ಈಗ ಈ ತರ ಯಾರಾದ್ರೂ ನಿಮ್ಗೆ ಹೇಳ್ಕೊಟ್ಟಿದ್ರ? ನಿಮ್ಮ ತಂದೆ ತಾಯಿ ಯಾರಾದ್ರೂ ಹೇಳ್ಕೊಟ್ಟಿದ್ರ? ಹೇಳಿ ನನ್ಗೆ. ನಿಮ್ಮ ತಂದೆ ತಾಯಿ ಯಾರಾದ್ರೂ ಮನೆ ಕಟ್ಟುವುದಕ್ಕಿಂತ ಮುಂಚೆ ಮಗನೇ ಫಸ್ಟ್ ಎಷ್ಟು ಖರ್ಚಾಗುತ್ತೆ ಅಂತ ನೋಡ್ಕೊ, ಆಸೆ ಪಡ್ಬೇಡ, ದುಡುಕಬೇಡ, ಆತರ ಪಡ್ಬೇಡ, ಕಟ್ಲಿಕ್ಕೆ ಎಷ್ಟು ಖರ್ಚಾಗತ್ತೆ ಅಷ್ಟು ನಿನ್ ಹತ್ರ ಇದ್ರೆ ಮಾತ್ರ ಕೈ ಹಾಕು. ಅಷ್ಟು ನಿನ್ ಹತ್ರ ಇಲ್ಲದೆ ಹೋದ್ರೆ, ಒಂದ್ ವೇಳೆ ನೀನ್ ಯಾರ ಹತ್ರ ತಗೊಂಡ್ರೆ ಮತ್ತೆ ಅದನ್ನ ತೀರಿಸುವಂತಹ ಶಕ್ತಿ ನಿನ್ ಹತ್ರ ಇದೆಯಾ ಅಂತ ನೋಡ್ಕೊ ಅಂತ ಯಾರಾದ್ರೂ ನಿಮ್ಗೆ ಹೇಳ್ಕೊಟ್ಟಿದ್ರ ಪ್ರಿಯರ? ನಿಮ್ಮ ತಂದೆ ತಾಯಿ ಯಾರಾದ್ರೂ ಹೇಳ್ಕೊಟ್ಟಿದ್ರ? ಇಷ್ಟೊಂದು ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಟ್ಟಿದ್ರ ದೇವ್ರು ಹೇಳ್ಕೊಟ್ಟಂಗೆ? ಇಲ್ಲ ಸರ್. ಇಲ್ಲ ಅಲ್ವಾ? ಇನ್ ಸತ್ಯವೇದವನ್ನು ನಾವ್ ಎಷ್ಟು ಪ್ರೀತಿಸ್ಬೇಕು ಹಾಗಿದ್ರೆ. ಓಕೆ, ಕೊನೆಯದಾಗಿ ಈಗ ಇಷ್ಟೊತ್ತು ಸಹ ನಾವು ಇನ್ನೊಂದು 5 ನಿಮಿಷ ಪ್ರಿಯರೇ ಆತರ ಪಡಬಾರ್ದು ಅಂತ ಹೇಳಿ ಮಾತಾಡ್ಕೊಂಡಿದ್ವಿ. ಆದ್ರೆ ಕೆಲವು ವಿಚಾರಗಳಲ್ಲಿ ಆತರ ಪಡಿ ಅಂತ ದೇವ್ರೆ ಹೇಳ್ಕೊಟ್ಟಿದ್ದಾರೆ. ಕೆಲವು ವಿಚಾರದಲ್ಲಿ ನೀವ್ ಆತರ ಪಡ್ಬೇಕು ಮಕ್ಕಳ ಅಂತ ದೇವ್ರೆ ಹೇಳ್ಕೊಟ್ಟಿದ್ದಾರೆ. ಹೌದಾ? ನಿಮ್ಗೆ ಅನ್ನಿಸ್ಬೋದು, ಅಲ್ಲ ಬ್ರದರ್ ಇಷ್ಟೊತ್ತು ಆತರ ಪಡಬಾರ್ದು ಅಂತ ತೋರಿಸ್ಬಿಟ್ಟು ಇವಾಗ ಆತರ ಪಡಿ ಅಂತ ಹೇಳ್ತಿದ್ದೀರಲ್ವಾ ಅಂದ್ರೆ, ದೇವ್ರೆ ಹೇಳಿದಾರೆ ಆತರ ಪಡ್ಬೇಕು ಅಂತ ಹೇಳಿದ್ದಾರೆ ಕೆಲವು ವಿಚಾರಗಳಲ್ಲಿ. ಯಾವ ವಿಚಾರದಲ್ಲಿ ಆತರ ಪಡ್ಬೇಕು? ಇಷ್ಟೊತ್ತು ನಾವ್ ನೋಡಿದಂತಹ ವಿಚಾರಗಳಲ್ಲಿ ಆತರ ಪಡಬಾರ್ದು. ನಮ್ಮ ಸ್ವಂತಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ, ಮನೆ ಕಟ್ಟುವಂತಹ ವಿಚಾರದಲ್ಲಿ, ಒಂದು ವಸ್ತುವನ್ನ ತಗೊಳ್ಳುವಂತಹ ವಿಚಾರದಲ್ಲಿ, ಅಥವಾ ಮಾತಾಡುವಂತಹ ವಿಚಾರದಲ್ಲಿ, ಅದಾದ ನಂತರ ಇನ್ನೊಬ್ಬರ ಜೊತೆ ಸಂಭಾಷಿಸುವಂತಹ ವಿಚಾರದಲ್ಲಿ, ಈ ವಿಚಾರದಲ್ಲೆಲ್ಲ ಆತರ ಪಡಬಾರ್ದು. ಓಕೆ, ಯಾವ ವಿಚಾರದಲ್ಲಿ ಆತರ ಪಡ್ಬೇಕು? ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನವನ್ನ ಆವಾಗ್ಲೇ ನಾವು ಓದಿದ್ವಲ್ವಾ? ಅದ್ರಲ್ಲಿ ಏನಿತ್ತು? ಯಾವ್ದಕ್ ಆತರ ಪಡ್ಬೇಕು ಅಂತ ಇತ್ತು? 1:19 ಮಾತಾಡ್ಲಿಕ್ಕೆ ಮತ್ತೆ ಕೇಳಲಿಕ್ಕೆ 2 ವಿಚಾರಗಳನ್ನ ಓದಿದ್ವಿ. ಅಲ್ಲಿ ಮಾತಾಡ್ಲಿಕ್ಕೆ ಏನ್ ಮಾಡ್ಬೇಕು, ಕೇಳಿಸ್ಕೊಳ್ಲಿಕ್ಕೆ ಏನ್ ಮಾಡ್ಬೇಕು. ಅದ್ರಲ್ಲಿ ಯಾವ ವಿಚಾರದಲ್ಲಿ ಆತರ ಪಡ್ಬೇಕು ಅಂತ ಇತ್ತು? ಕೇಳಿಸ್ಕೊಳ್ಳುವುದರಲ್ಲಿ ಸರ್.
ಕೇಳಿಸ್ಕೊಳ್ಳುವುದರಲ್ಲಿ ಆತರ ಪಡಬೇಕು, ಮಾತಾಡುವುದರಲ್ಲಿ ನಿಧಾನ ಮಾಡ್ಬೇಕು, ಆತರ ಪಡಬಾರ್ದು. ಇದೆ ಅಲ್ವಾ ಅದ್ರಲ್ಲಿ? ಅಂದ್ರೆ ಕೇಳಿಸ್ಕೊಳ್ಲಿಕ್ಕೆ ಆತರ ಪಡ್ಬೇಕಾ? ಹೌದು. ಕೇಳಿಸ್ಕೊಳ್ಳುವಂತಹದ್ದು ಯಾವ ವಿಚಾರ? ಕ್ರಿಸ್ತನಿಗೆ ಸಂಬಂಧಪಟ್ಟಿರುವಂತಹ ವಿಚಾರ, ಸುವಾರ್ತೆ. ಹೌದಾ? ಕೇಳಿಸ್ಕೊಳ್ಲಿಕ್ಕೆ ಆತರ ಪಡ್ಬೇಕಾ? ನೀವೊಂದು ಪ್ರಸಂಗ ಶುರು ಆಯ್ತು ಅಂತ ಅನ್ಕೊಳ್ಳಿ. ಪರವಾಗಿಲ್ಲ, ಪ್ರಸಂಗ ತಾನೇ ಶುರು ಆಗಿರುವಂತಹದ್ದು, ಒಂದು ಅರ್ಧ ಪ್ರಸಂಗ ಆದ ನಂತರ ಹೋಗೋಣ ಅಂತ ಅಂದ್ರಿ ಅಂತ ಅನ್ಕೊಳ್ಳಿ. ಅದೇನು ದೇವರ ದೃಷ್ಟಿಯಲ್ಲಿ ಅದೇನು ತಪ್ಪು, ಪಾಪ. ಏನ್ ಮಾಡ್ಬೇಕು? ದೇವರ ವಿಚಾರಗಳನ್ನ, ವಾಕ್ಯಗಳನ್ನ ಕೇಳುವಂತಹ ವಿಚಾರದಲ್ಲಿ ಏನ್ ಮಾಡ್ಬೇಕು? ಆತುರ ಪಡ್ಬೇಕು. ಯಾವತ್ತಾದ್ರೂ ಆತರ ಪಟ್ಟಿದೀವ ಪ್ರಿಯರೇ ಆ ವಿಚಾರದಲ್ಲಿ? ಅಯ್ಯೋ, ಪ್ರಸಂಗ ಶುರು ಆಗೋಗ್ತಿದೆ, ಪಟ್ಟಂತ ಬೇಗ ಜಾಯ್ನ್ ಆಗ್ಬೇಕು, ಗೂಗಲ್ ಮೀಟ್ಗೆ ಬೇಗ ಜಾಯ್ನ್ ಆಗೋಗ್ಬೇಕು. ಕರೆಕ್ಟ್ ಆಗಿ 5 ಗಂಟೆಗೆ ಜಾಯ್ನ್ ಆಗೋಗ್ಬೇಕು. ಅಲ್ಲಿ ಮಾತಾಡುವಂತಹ ಮಾತಲ್ಲಿ ಒಂದು ಮಾತು ಸಹ ಮಿಸ್ ಆಗ್ಬಾರ್ದು ಅನ್ನುವಂತ ಆತರ ಯಾವತ್ತಾದ್ರೂ ಪಟ್ಟಿದೀವ? ಬೇಗ ಬೇಗ ಜಾಯ್ನ್ ಆಗ್ಬೇಕು, ಬೇಗ ಜಾಯ್ನ್ ಆಗ್ಬೇಕು. ಫಸ್ಟ್ ನಾನೇ ಜಾಯ್ನ್ ಆಗ್ಬೇಕು. ಆ ಮಾತುಗಳನ್ನ ಫಸ್ಟ್ ಇಂದ ಹಿಡಿದು, ಫಸ್ಟ್ ಮಾತಿನಿಂದ ಲಾಸ್ಟ್ ಮಾತುವರೆಗೂ ನಾನು ಒಂದು ಮಿಸ್ ಮಾಡ್ದಂಗೆ ಕೇಳಿಸ್ಕೋಬೇಕು. ಯಾವತ್ತಾದ್ರೂ ಈ ವಿಚಾರಕ್ಕೆ ಆತರ ಪಟ್ಟಿದೀವ? ಸಭೆಗೆ ಎಲ್ಲರಿಗಿಂತಲೂ ಮುಂಚೆ ಹೋಗಿ ಕೂತಿರ್ಬೇಕು. ಹೌದಾ? ಸಭೆ ಶುರು ಆದ್ರೆ ನಾವು ಬರುವಂತಹದ್ದು ಎಷ್ಟೊತ್ತಿಗೆ? 10:30 ಸಭೆ ಶುರು ಅಂತ ಹೇಳಿದ್ರೆ, ಆರಾಧನೆ ಕಾರ್ಯಕ್ರಮ ಶುರು ಅಂತ ಹೇಳಿದ್ರೆ ನಾವು ಬರುವಂತಹದ್ದು 11 ಗಂಟೆ 11 ಕಾಲಿಗೆ. 10:45 ಬರುವಂತವ್ರು ಸ್ವಲ್ಪ ಜನ, 11:15 ಬರುವಂತವ್ರು ಸ್ವಲ್ಪ ಜನ. ಯಾವತ್ತಾದ್ರೂ ಅತಿ ಬೇಗನೆ ಹೋಗಿ ಒಂದು ಮಾತು ಸಹ ಮಿಸ್ ಆಗದಂತೆ ನಾನು ಕೇಳಿಸ್ಕೋಬೇಕು ಅನ್ನುವಂತಹ ಆತರ ಪಟ್ಟಿದೀವ ಯಾವತ್ತಾದ್ರೂ? ಪಟ್ಟಿದ್ರೆ ಸಂತೋಷ. ದೇವ್ರು ಹೇಳ್ತಿರುವಂತಹದ್ದು ಅದೇ, ಕೇಳಿಸ್ಕೊಳ್ಲಿಕ್ಕೆ ಆತರ ಪಡಿ, ನನ್ನ ಮಾತುಗಳನ್ನ ಕೇಳಿಸ್ಕೊಳ್ಲಿಕ್ಕೆ ಆತರ ಪಡಿ ಅಂತ ಹೇಳ್ತಿದಾರೆ ದೇವರು. ಹೌದಾ? ದೇವ್ರ ಮಾತನ್ನ ಕೇಳಲಿಕ್ಕೆ ಯಾವತ್ತಾದ್ರೂ ಆತರ ಪಟ್ಟಿದೀವ? ಗೂಗಲ್ ಮೀಟ್ ಜಾಯಿನ್ ಆಗುವಂತಹದ್ದಾಗಿರಬಹುದು, ಸಭೆಗೆ ಬರುವಂತಹದ್ದಾಗಿರಬಹುದು, ಪ್ರಸಂಗಗಳನ್ನ ಕೇಳುವಂತಹದ್ದಾಗಿರ್ಬಹುದು, ತಿಳ್ಕೊಳ್ಳುವಂತಹದ್ದಾಗಿರ್ಬಹುದು. ಒಂದು ಲಿಂಕ್ ಬಂತು ಅಂತ ಅನ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ, ಒಂದು ಪ್ರಸಂಗದ ಲಿಂಕ್ ಬಂತು ಅಂತ ಅನ್ಕೊಳ್ಳಿ. ಹೇಗಿರ್ಬೇಕು ನಮ್ಮ ಆತರ ಅಂತ ಹೇಳಿದ್ರೆ, ಈ ಪ್ರಸಂಗದಲ್ಲಿ ಏನ್ ಹೇಳಿರ್ಬೋದು ದೇವ್ರು, ಅದನ್ನ ಫಸ್ಟ್ ಕೇಳಿಸ್ಕೋಬೇಕು. ಫಸ್ಟ್ ನಮಗ್ ತುಂಬಾ ಕೆಲಸ ಇದ್ರೂ ಸಹ ಆ ಕೆಲಸ ಮಾಡ್ತಾ 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 ನಮ್ಮ ಮನಸ್ಸಲ್ಲಿ ಇರ್ಬೇಕಾಗಿರುವಂತ ಹಂಬಲ ಏನ್ ಗೊತ್ತಾ? ಆ ಮೆಸೇಜ್ ಫಸ್ಟ್ ನಾನು ಕೇಳಿ ಮುಗಿಸ್ಬೇಕು. ಆ ಮೆಸೇಜ್ ಕೇಳ್ಬೇಕು. ಯಾಕಂದ್ರೆ ದೇವ್ರು ಏನ್ ಬೇಕಾದ್ರೂ ಮಾತಾಡಿರ್ಬೋದಲ್ವಾ? ದೇವ್ರು ಮಾತಾಡಿದ್ರೆ ತುಂಬಾ ಮುಖ್ಯವಾಗಿರುತ್ತಲ್ವಾ ದೇವ್ರು ಮಾತಾಡಿರುವಂತಹದ್ದು. ಫಸ್ಟ್ ಆ ಮೆಸೇಜ್ ಕೇಳಿ ಮುಗಿಸ್ಬೇಕು ಅನ್ನುವಂತ ಹಂಬಲ ಆಲೋಚನೆ ನಮ್ಮ ತಲೆಯಲ್ಲಿ ಇರ್ಬೇಕು. ಅದನ್ನೇ ಆತರ ಅಂತ ಕರಿತೀವಿ. ಅದಿದ್ಯಾ ನಮ್ಗೆ? ಅದಿದ್ಯಾ ಪ್ರಿಯರೇ? ಯಾಕಂದ್ರೆ ನಾವು ದೇವ್ರು ಯಾವ್ದ್ರಲ್ಲಿ ಆತರ ಪಡಬೇಡಿ ಅಂದ್ರು ಅದ್ರಲ್ಲಿ ಆತರ ಪಡ್ತೀವಿ. ದೇವ್ರು ಯಾವ್ದ್ರಲ್ಲಿ ಆತರ ಪಡಿ ಅಂದ್ರು ಅದ್ರಲ್ಲಿ ಆತರ ಪಡುವುದಿಲ್ಲ. ಸ್ವಂತಕ್ಕೆ ಸಂಬಂಧಪಟ್ಟಿರುವಂತ ವಿಚಾರದಲ್ಲಿ ನಿಧಾನಿಸಿ ಅಂದಿದ್ದಾರೆ, ನಾವು ಅದ್ರಲ್ಲಿ ಆತರ ಪಡ್ತೀವಿ. ನನ್ನ ವಿಚಾರಗಳಲ್ಲಿ ನೀವು ಆತರ ಪಡಿ ಅಂತ ದೇವ್ರು ಹೇಳಿದ್ದಾರೆ, ನಾವು ಅದ್ರಲ್ಲಿ ಸ್ಲೋ ಮಾಡ್ತೀವಿ. ಹೌದಾ? 42ನೇ ಅಧ್ಯಾಯ, ಕೀರ್ತನೆಗಳು 42ನೇ ಅಧ್ಯಾಯ 1ನೇ ವಚನ. ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ಭಕ್ತರೆಲ್ಲ ದೇವರಿಗೆ ದೇವರ ಮಾತುಗಳು ಅಂತ ಹೇಳಿದ್ರೆ ಹೇಗಿದ್ರಂತೆ, ಎಷ್ಟು ಆತರ ಪಡ್ತಿದ್ರಂತೆ ದೇವರ ಮಾತುಗಳಿಗೆ. ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ಬಾಯಾರಿದ ಜಿಂಕೆಯನ್ನ ನೋಡಿದೀರಾ? ಹೇಗಿರ್ಬೋದು? ಒಂದು ಜಿಂಕೆಗೆ ತುಂಬಾ ನೀರಾಣಿಕೆ ಆಗಿದೆ ಅಂತ ಅನ್ಕೊಳ್ಳಿ, ಬಾಯಾರಿದೆ ಅಂತ ಅನ್ಕೊಳ್ಳಿ. ನೀರಿಗೋಸ್ಕರ ಹೇಗ್ ಹುಡುಕುತ್ತೆ ಆ ಜಿಂಕೆ? ನಿಧಾನವಾಗಿ ಹುಡುಕುತ್ತೆ. ನಿಧಾನವಾಗಿ ಒಂದ್ ಹೆಜ್ಜೆ ಆದ ನಂತರ ಒಂದ್ ಹೆಜ್ಜೆ ಹಾಕೊಂಡು ನಡ್ಕೊಂಡು ಹೋಗಿ ಹುಡುಕುತ್ತೆ? ಇಲ್ಲ. ಅದ್ ಹೇಗ್ ಹುಡುಕುತ್ತೆ ಅಂತ ಹೇಳಿದ್ರೆ, ಎಲ್ಲಾದ್ರೂ ಹಳ್ಳ ತರ ಕಾಣಿಸ್ತು ಅಂತ ಅನ್ಕೊಳ್ಳಿ, ಎಲ್ಲಾದ್ರೂ ತಗ್ಗಾದ ಪ್ರದೇಶ ಕಾಣಿಸ್ತು ಅಂತ ಅನ್ಕೊಳ್ಳಿ, ಅದಕ್ಕೆ ದೂರದಲ್ಲಿ ಎಲ್ಲಾದ್ರೂ ತಗ್ಗಾದ ಪ್ರದೇಶ ಕಾಣಿಸ್ತು ಅಂತ ಅನ್ಕೊಳ್ಳಿ. ಇದಕ್ಕೆ ನಂಬಿಕೆ ಏನು? ಆ ತಗ್ಗಾದ ಪ್ರದೇಶದಲ್ಲಿ ನೀರಿರುತ್ತೆ ಅಂತ ಅನ್ಕೊಂಡು ಇಲ್ಲಿಂದ ಓಡೋಗುತ್ತೆ ಆ ತಗ್ಗಾದ ಪ್ರದೇಶಕ್ಕೆ. ಹೌದಾ? ಅಲ್ಲಿ ನೋಡಿದ ತಕ್ಷಣ ನೀರಿಲ್ಲ ಅಂತ ಅನ್ಕೊಳ್ಳಿ, ಇನ್ನೊಂದು ತಗ್ಗಾದ ಪ್ರದೇಶವನ್ನ ನೋಡುತ್ತೆ, ಇನ್ನೊಂದು ಡೌನ್ ಇರುವಂತಹ ಪ್ರದೇಶವನ್ನ ನೋಡುತ್ತೆ, ಮತ್ತೆ ಅಲ್ಲಿಂದ ಅಲ್ಲಿಗೆ ಓಡೋಗುತ್ತೆ. ಬಾಯಾರಿದ ಜಿಂಕೆ ನೀರಿಗೆ ಈ ತರ ಓಡುತ್ತೆ, ಇಷ್ಟೊಂದು ಆತರ ಪಡುತ್ತೆ. ಭಕ್ತರೆಲ್ಲ ಹೇಗಿರ್ತಾರೆ ಗೊತ್ತಾ? ಬಾಯಾರಿದ ಜಿಂಕೆ ನೀರಿಗೋಸ್ಕರ ಹೇಗೋ ಆ ತರ ದೇವರ ಮಾತುಗಳಿಗೆ ಕಾಯ್ಕೊಂಡಿರ್ತಾರಂತೆ ಭಕ್ತರು. ಆ ತರ ದೇವರ ಮಾತುಗಳು ಅಂದ್ರೆ ಓಡ್ತಾರಂತೆ ಭಕ್ತರು. ಭಕ್ತರೇನಾ? ಯಾವತ್ತಾದ್ರೂ ಇದಕ್ಕೋಸ್ಕರ ಆತರ ಪಟ್ಟಿದೀವ? ಈ ತರ ದೇವರ ಮಾತುಗಳ ನಿಮಿತ್ತ ಈ ತರ ಜಿಂಕೆ ಹೇಗೆ ನೀರಿಗೆ ಹುಡುಕುತ್ತೋ ಆ ತರ ಆತರ ಪಟ್ಟಿದೀವ? ದೇವ್ರು ಹೇಳ್ಕೊಡ್ತಿದಾರೆ, ನೀವು ಆತರ ಪಡಿ ಮಕ್ಕಳ, ನನ್ನ ವಾಕ್ಯಕ್ಕೋಸ್ಕರ ಆತರ ಪಡಿ. ಹೌದಾ? ಆತ್ಮಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿಗೋಸ್ಕರ ಆತರ ಪಡಿ. ನಿಮ್ಮ ವಿಚಾರಗಳ ನಿಮಿತ್ತ ನೀವು ಆತರ ಪಡಬೇಡಿ, ಕಷ್ಟಕ್ಕೆ ಸಿಕ್ಕಾಕೊಂತೀರ. ನನ್ನ ವಿಚಾರಗಳಿಗೋಸ್ಕರ ಆತರ ಪಡಿ, ಬೆಳಿತೀರ ಇನ್ನ ಆತ್ಮಕ್ಕೆ ಸಂಬಂಧಪಟ್ಟಂತೆ. ಯೆಶಾಯನ ಗ್ರಂಥ 26ನೇ ಅಧ್ಯಾಯ, ಯೆಶಾಯನ ಗ್ರಂಥ
26ನೇ ಅಧ್ಯಾಯ 9ನೇ ವಚನ. 26:9. ರಾತ್ರಿಯಲ್ಲಿ ರಾತ್ರಿಯಲ್ಲಿ ನಿನ್ನನ್ನು ಪೂರ್ಣ ಮನಸ್ಪೂರ್ವಕವಾಗಿ ಹಾರೈಸಿದ್ದೇವೆ. ಹೌದು, ನಮ್ಮ ಆತ್ಮದಲ್ಲಿ ನಿನ್ನನ್ನು ತವಕದಿಂದ ಹುಡುಕಿದ್ದೇನೆ. ರಾತ್ರಿಯಲ್ಲಿ ನಿನ್ನನ್ನು ಮನಪೂರ್ವಕವಾಗಿ ಹಾರೈಸಿದ್ದೇವೆ. ಹೌದು, ನಮ್ಮ ಆತ್ಮದಲ್ಲಿ ನಿನ್ನನ್ನು ತವಕದಿಂದ ಹುಡುಕಿದ್ದೇವೆ. ನಮ್ಮ ಆತ್ಮದಲ್ಲಿ ನಿನ್ನನ್ನು ಹೇಗ್ ಹುಡುಕಿದೀವಿ? ತವಕದಿಂದ ಹುಡುಕಿದ್ದೀವಿ. ತವಕ ಅಂತ ಹೇಳಿದ್ರೆ ಗಡಿಬಿಡಿ ಮಾಡುವಂತಹದ್ದಲ್ವಾ? ಅದಾಗ್ಬೇಕು, ಬೇಗ ಆಗ್ಬೇಕು ಅಂತ ಅನ್ನುವಂತಹದ್ದೇ ಅಲ್ವಾ ತವಕ, ಹಂಬಲ ಅಂದ್ರೆ? ಹೌದು, ಆತರ ಪಡ್ತಾರಂತೆ ಇವರೆಲ್ಲರೂ ಸಹ. ದೇವರ ಮಾತುಗಳು, ದೇವರ ಕಾರ್ಯಕ್ರಮಗಳು ಅಂದ್ರೆ ಭಕ್ತರು ಆತುರ ಪಡ್ತಾರಂತೆ. ಇದೆಯಾ ಪ್ರಿಯರೇ ನಮ್ಮಲ್ಲಿ ಆತುರ? ದೇವರು ಹೇಳ್ಕೊಟ್ಟಿರುವಂತ ಆತುರ ಇದು. ಈ ವಿಚಾರದ ನಿಮಿತ್ತ ಎಲ್ಲ ಆತರ ಪಡ್ಬೇಕು. ವಾಕ್ಯ ಅಂದ್ರೆ ಆತರ ಪಡ್ಬೇಕು, ವಾಕ್ಯ ಕೇಳ್ಬೇಕು ಅಂದ್ರೆ ಆತರ ಪಡ್ಬೇಕು, ವಾಕ್ಯ ಓದ್ಬೇಕು ಅಂದ್ರೆ ಆತರ ಪಡ್ಬೇಕು, ಸಭೆಗೆ ಬರ್ಬೇಕು ಅಂದ್ರೆ ಆತರ ಪಡ್ಬೇಕು, ಗೂಗಲ್ ಮೀಟ್ ಜಾಯಿನ್ ಆಗ್ಬೇಕಂದ್ರೆ ಆತರ ಪಡ್ಬೇಕು. ಇದೆಯಾ? ಒಂದ್ ವೇಳೆ ನಾವು ನಮ್ಮ ವಿಚಾರಗಳಲ್ಲಿ ದೇವರು ಯಾವ್ದ್ರಲ್ಲಿ ಆತರ ಪಡ್ಬೇಡಿ ಅಂದಿದಾರೋ ಆ ವಿಚಾರದಲ್ಲಿ ಆತರ ಪಟ್ರೆ ಇರುವಂತಹದ್ದೆಲ್ಲ ಕಳ್ಕೊಳ್ತೇವೆ. ಯಾವ ವಿಚಾರದಲ್ಲಿ ಆತರ ಪಡಿ ಅಂತ ಹೇಳಿದಾರೋ ಆ ವಿಚಾರದಲ್ಲಿ ಆತರ ಪಡದೆ ಹೋದ್ರೆ ಇರುವಂತಹ ಜ್ಞಾನ ಎಲ್ಲ ಕಳ್ಕೊಳ್ತೀವಿ. ಹೌದಾ? ಸಿಂಪಲ್ ಆಗಿ ಇಟ್ಟಿದಾರಲ್ವಾ ದೇವ್ರ ಫಾರ್ಮುಲಾವನ್ನ. ಸ್ವಂತ ವಿಚಾರದಲ್ಲಿ, ಲೋಕಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಆತರ ಪಟ್ರೆ ಇರುವಂತಹದ್ದೆಲ್ಲ ಕಳ್ಕೊಳ್ತೀವಿ. ಇಲ್ಲಿ ಆತರ ಪಡದೆ ಹೋದ್ರೆ, ದೇವರ ವಿಚಾರದಲ್ಲಿ ಆತರ ಪಡದೆ ಹೋದ್ರೆ ಇರುವಂತಹ ಜ್ಞಾನ, ದೇವ್ರು ಈಗಾಗ್ಲೇ ತಿಳಿಸ್ಕೊಟ್ಟಿರುವಂತಹ ಜ್ಞಾನ ಎಲ್ಲ ಕಳ್ಕೊಳ್ತೇವೆ. ಪೇತ್ರನ ಮೊದಲನೇ ಪತ್ರಿಕೆ, ಕೊನೆ ವಚನ ಇವತ್ತಿಗೆ ಇದು. ಪೇತ್ರನ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ. 5:6. ಪೇತ್ರನ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ. ಇದು ಹೀಗಿರುವುದರಿಂದ ಪಡಬೇಡಿ ಅಂತ, ಒಂದ್ ನಿಮಿಷ, ಇದು ದೇವರು ಯಾವ್ದ್ರಲ್ಲಿ ಆತರ ಪಡಬೇಡಿ ಅಂತ ಬರ್ಸಿದಾರೋ ಅದಕ್ಕೆ ಸಂಬಂಧಪಟ್ಟಿರುವಂತಹ ರೆಫರೆನ್ಸ್. ಯಾಕೆಂದ್ರೆ ಸಾಕಷ್ಟು ಜನ ನಾನು ಮುಂದೆ ಬರ್ಬೇಕು, ನಾನು ದೊಡ್ಡವನಾಗೋಗ್ಬೇಕು ಬೇಗ, ಈಗೆಲ್ಲಾ ವಿಚಾರದಲ್ಲೂ ಸಹ ನಾವು ತಲೆಯಲ್ಲಿ ಇಟ್ಕೊಂಡಿರ್ಬೇಕು ಪ್ರಿಯರೇ. ಒಂದ್ ಸಭೆಯಲ್ಲಾಗಿರ್ಬಹುದು, ನೀವು ಉದ್ಯೋಗಕ್ಕೆ ಹೋಗುವಂತಹ ನಿಮ್ಮ ಜಾಗದಲ್ಲಾಗಿರ್ಬಹುದು, ನಾನು ಬೇಗ ದೊಡ್ಡವನಾಗೋಗ್ಬೇಕು, ಇಲ್ಲಿ ಎಲ್ರಿಗಿಂತ ದೊಡ್ಡವನಾಗೋಗ್ಬೇಕು, ಈ ತರ ಆಲೋಚನೆಗಳು ಅವಾಗ ಬಂದ್ರೆ ದಯವಿಟ್ಟು ಅದನ್ನ ಕಿತ್ತಾಕಿ. ಯಾಕೆಂದ್ರೆ ನಿಮ್ಮನ್ನ ಬೆಳೆಸುವಂತಹದ್ದು, ನಿಮ್ಮನ್ನ ದೊಡ್ಡವರನ್ನಾಗಿ ಮಾಡುವಂತಹದ್ದು ಪ್ರತಿಯೊಂದೊಂದು ಸಹ ಯಾರು ಮಾಡುವಂತಹದ್ದು? ನೀವು ಆಗ್ಬೇಕು ಅಂತ ಅನ್ಕೊಂಡ್ರೆ ಆಗುವಂತಹದ್ದಲ್ಲ. ಯಾರು ಮಾಡುವಂತಹದ್ದು? ಯಾವ ವಚನವನ್ನ ಓದಿ. ಹೀಗಿರಲಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಆತನು ತನ್ನ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ನಿನ್ನ ಚಿಂತೆಯನ್ನೆಲ್ಲ ಆತನ ಮೇಲೆ ಏನ್ ಮಾಡ್ಬೇಕಂತೆ? ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ, ಇಡೀ ಪ್ರಪಂಚದಲ್ಲಿ ಅತ್ಯಂತ ಬಲಶಾಲಿ ಅಂತ ದೇವ್ರೆ, ಹೌದಾ? ಆತನ ಕೈ ಕೆಳಗಲ್ವ ನೀವಿರುವಂತಹದ್ದು. ಅದನ್ನ ನಂಬಿ ಆ ನಂಬಿಕೆಯಿಂದ ಆತನ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ. ಆ ನಂಬಿಕೆ ಇಟ್ಕೊಂಡು. ಯಾವ ನಂಬಿಕೆ? ಇಡೀ ಪ್ರಪಂಚದಲ್ಲಿ ಅತ್ಯಂತ ಬಲಶಾಲಿಯ ಕೈ ಕೆಳಗೆ ನಾವಿದ್ದೀವಿ. ಹೌದಾ? ನಾವ್ ದೊಡ್ಡವರಾಗ್ಬೇಕು, ನಾವು ಬೆಳೆದ್ಬಿಡ್ಬೇಕು, ಹೌದಾ? ನಾವು ಶ್ರೀಮಂತರಾಗ್ಬಿಡ್ಬೇಕು ಬೇಗ, ಈ ಆಲೋಚನೆಗಳೆಲ್ಲ ಇಲ್ಲದೆ ಎಲ್ಲವನ್ನ ಪಕ್ಕಕ್ಕಿಟ್ಟು ಏನ್ ಮಾಡ್ಬೇಕಂತೆ? ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ. ನಮ್ಮನ್ನ ನಾವು ತಗ್ಗಿಸಿಕೊಂಡ್ರೆ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ನಿಮ್ಮನ್ನ ಮೇಲಕ್ಕೆ ತರುವಂತಹ ಜವಾಬ್ದಾರಿ ದೇವರಿಗೆ ಬಿಟ್ಟಿತ್ತು. ಹೌದಾ? ನಿಮ್ಮನ್ನ ಮೇಲಕ್ಕೆ ತರುವಂತಹ ಜವಾಬ್ದಾರಿ ದೇವರಿಗೆ ಬಿಟ್ಟಿತ್ತು. ನಿಮ್ಮನ್ನ ದೊಡ್ಡವರನ್ನಾಗಿ ಮಾಡುವಂತಹ ಜವಾಬ್ದಾರಿ ದೇವರಿಗೆ ಬಿಟ್ಟಿತ್ತು. ನಿಮ್ಮ ಜೀವನವನ್ನ ನಡೆಸ್ಕೊಂಡು ಹೋಗುವಂತಹ ಜವಾಬ್ದಾರಿ ದೇವರಿಗೆ ಬಿಟ್ಟಿತ್ತು. ನೀವ್ ದೊಡ್ಡವರಾಗ್ಬೇಕು ಅಂತ ಹೇಳಿ ಆತರ ಪಟ್ರೆ ಸಮಸ್ಯೆಗಳು. ನೀವ್ ದೊಡ್ಡವರಾಗ್ಬೇಕು ಅಂತ ಹೇಳಿ, ನಮ್ಮನ್ನ ನಾವೇ ದೊಡ್ಡವರನ್ನಾಗಿ ಮಾಡ್ಕೋಬೇಕು ಅಂತ ಹೇಳಿ ಆತರ ಪಟ್ರೆ ಇಲ್ಲದೆ ಇರುವಂತಹ ಪ್ರಾಬ್ಲಮ್ಸ್, ಟೆನ್ಷನ್ಸ್, ನಿದ್ದೆ ಇಲ್ಲದೆ ಇರುವಂತಹ ಪರಿಸ್ಥಿತಿ, ಇದನ್ನೆಲ್ಲ ನೋಡ್ಬೇಕು. ದೇವ್ರು ನಿಮ್ಮನ್ನ ದೊಡ್ಡವರನ್ನಾಗಿ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಒಂದು ಸಮಸ್ಯೆ ಇರೋದಿಲ್ಲ. ನೀಟಾಗಿ ಸ್ಮೂತ್ ಆಗಿ ಹೋಗ್ತಿರತ್ತೆ. ನಮಗೆ ಯಾವ್ದು ಬೇಕು? ನಾವೇ ದೊಡ್ಡವರಾಗಿ ಆತರ ಪಟ್ಟು ದೊಡ್ಡವರಾಗೋಗ್ಬಿಡ್ಬೇಕು, ಶ್ರೀಮಂತರಾಗೋಗ್ಬಿಡ್ಬೇಕು, ಅದಾಗೋಗ್ಬಿಡ್ಬೇಕು ಅಂತ ನಾವು ಆತರ ಪಡ್ಬೇಕಾ? ಅಥವಾ ದೇವ್ರು ತರ್ಬೇಕಾ ಆ ಪರಿಸ್ಥಿತಿಗೆ? ಯಾವ್ದು ಬೇಕು? ದೇವರೇ ತರಬೇಕು. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಅಪ್ಪ, ನೀವು ತಿಳಿಸ್ಕೊಟ್ಟಿರುವಂತಹ, ನಮ್ಮೆಲ್ಲರಿಗೂ ನೀವು ತಿಳಿಸ್ಕೊಟ್ಟಿರುವಂತಹ ಜ್ಞಾನದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು, ಧನ್ಯವಾದಗಳು ಅಪ್ಪ. ಇಡೀ ಪ್ರಪಂಚದಲ್ಲಿ ಯಾವ ಶಿಕ್ಷಕರೂ ಸಹ ಹೇಳ್ಕೊಡ್ಲಿಕ್ಕಾಗದೇ ಇರುವಂತಹ ಮಾತು,
ಇಡೀ ಪ್ರಪಂಚದಲ್ಲಿ ಯಾವ ವಿದ್ಯಾಸಂಸ್ಥೆ, ಯಾವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ಯಾವ ಸ್ಕೂಲು, ಯಾವ ಕಾಲೇಜು, ಯಾವ ಯೂನಿವರ್ಸಿಟಿಯೂ ಸಹ ಹೇಳ್ಕೊಡದೇ ಇರುವಂತಹ ಮಾತು. ಇಡೀ ಪ್ರಪಂಚದಲ್ಲಿ ಯಾವ ತಂದೆ ತಾಯಂದಿರು ತಮ್ಮ ಮಕ್ಕಳಿಗೆ ಸ್ಪಷ್ಟವಾಗಿ ಕಲಿಸದೇ ಇರುವಂತಹ ಮಾತು ನೀವ್ ಹೇಳ್ಕೊಟ್ಟಿದ್ದೀರ ತಂದೆ. ಎಷ್ಟು ಸಾರಿ ಕೃತಜ್ಞತೆ ಹೇಳಿದ್ರು ಸಹ ಸಾಕಾಗೋದಿಲ್ಲ ಅಪ್ಪ ನೀವ್ ಕಲಿಸ್ಕೊಟ್ಟಿರುವಂತಹ ಮಾತುಗಳಿಗೆ. ಸತ್ಯವೇದ ಅನ್ನುವಂತಹ ಒಂದು ಗ್ರಂಥವನ್ನ ನಾವು ಭದ್ರವಾಗಿ ಇಟ್ಕೊಂಡ್ರೆ, ನಿಮ್ಮ ಮಾತುಗಳನ್ನ ನಾವು ಭದ್ರವಾಗಿ ಇಟ್ಕೊಂಡ್ರೆ, ಈ ಲೋಕದಲ್ಲೂ ನಮ್ಮ ಜೀವನ ಸಲೀಸಾಗಿ ಸರಾಗವಾಗಿ ಸಾಗುತ್ತೆ. ಪರಲೋಕವೂ ಸಹ ನಮಗ್ ಸಿಕ್ಕುತ್ತೆ. ಈ ಲೋಕಕ್ಕೆ ಸಂಬಂಧಪಟ್ಟ ಜೀವನವೂ ಸುಧಾರಣೆ ಆಗುತ್ತೆ, ಪರಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಜೀವನವೂ ಸುಧಾರಣೆ ಆಗುತ್ತೆ. ಅದನ್ನ ನಾವು ತಿಳಿದು, ಅದನ್ನ ಅರಿತು, ನಿಮ್ಮ ಮಾತುಗಳನ್ನ ಭದ್ರವಾಗಿ ಹಿಡಿದುಕೊಂಡು, ನಿಮ್ಮ ಮಾತುಗಳನ್ನ ತಬ್ಬಿಕೊಂಡು, ಅದನ್ನೇ ಆಧಾರ ಮಾಡ್ಕೊಂಡು ನಮ್ಮ ಜೀವನದುದ್ದಕ್ಕೂ ಜೀವಿಸ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಡ್ತಾ, ಆ ನಂಬಿಕೆಯನ್ನ ನಮ್ಗೆ ದಯಪಾಲಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರಿಗೂ ಸಹ ಕೇಳಿರುವಂತಹ ಮಾತನ್ನ ಆಧಾರ ಮಾಡಿಕೊಂಡು ಅದರಂತೆ ಜೀವಿಸುವಂತಹ ಬಲವನ್ನ ಶಕ್ತಿಯನ್ನ ದಯಪಾಲಿಸಿ ತಂದೆ. ಹಾಗೆ ಇಲ್ಲಿ ಬಂದು ಬೋಧನೆ ಮಾಡುವಂತಹ ಪ್ರತಿಯೊಬ್ಬೊಬ್ಬ ದೈವ ಸೇವಕರನ್ನು, ಅವರ ಆರೋಗ್ಯ ಪರಿಸ್ಥಿತಿಗಳನ್ನು, ಅವರ ಕುಟುಂಬವನ್ನು, ಅವರ ಅವಶ್ಯಕತೆಗಳನ್ನು ಪ್ರತಿಯೊಂದನ್ನು ನೆನಪಿಸ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ನಮ್ಮೆಲ್ಲರನ್ನು ಮುಂದೆ ನಡೆಸ್ತಿರುವಂತಹ ರಾಮೋಣ್ಣನವರು ಅವರ ಆರೋಗ್ಯ ಪರಿಸ್ಥಿತಿಯನ್ನು ದಯವಿಟ್ಟು ನೆನಪು ಮಾಡ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾಕಾಲ